त्रयम् प्रथमो हनुमान् नाम द्वितीयो भीम एव च पूर्णप्रज्ञतृतीयस्तु भगवत्कार्यसाधकः कंसध्वंसि पदाम्भोजा संसक्तो हंसपुङ्गवः ब्रह्मण्यगुरुराजाख्यो वर्ततां मम मानसे तं वन्दे नरसिंहतीर्थनिलयं श्रीव्यासराट् पूजितं ध्यायन्तं मनसा नृसिंहचरणं श्रीपादराजं गुरुम् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरोर्भूयात् अस्मदिष्टार्थसिद्धये कामधेनु यथा पूर्वं सर्वाभीष्टफलप्रदा तथा कलौ वादिराज श्रीपादो अभीष्टदः सदां भूतराज नमस्तुभ्यं वादिराज गुरो प्रियः विद्रावसर्वभागानः सदत्वं रक्षणं कुरु पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्य गुरुं भजे श्रीगुरुभ्यो नमः हरि ओम् यत्किञ्चित् पूर्वकथानुवादः निन्ನೆ ದಿವಸದ ಕಥಾಭಾಗದಲ್ಲಿ ಸಮಸ್ತ ಸಾಧಕ ವರ್ಗ ನಮ್ಮ ಮುಖ್ಯವಾದ ಸಾಧನೆ ಶ್ರವಣಾದಿಗಳನ್ನು ನಡೆಸುವುದು, ಪರಮಾತ್ಮನನ್ನು ನಾವು ಧ್ಯಾನವನ್ನು ಮಾಡಬೇಕು. ಶ್ರೀಮದ್ ಭಾಗವತ ಗ್ರಂಥ ನಮಗೇನನ್ನು ತಿಳಿಸ್ತಾ ಇದೆ ಅಂತಂದರೆ ಸತ್ಯಂ ಪರಂ ಧೀಮಹಿ. ಏನು ಧೀಮಹಿ ಅಂದರೆ ಧ್ಯಾನ ಮಾಡೋಣ. ದೇವರನ್ನು ನಾವು ಧ್ಯಾನ ಮಾಡಬೇಕಾದರೆ ಅವನ ಪರಿಚಯ ಬೇಕಲ್ಲ, ದೇವರನ್ನು ನಾವು ತಿಳಿಬೇಕು. ಪರಮಾತ್ಮನನ್ನು ತಿಳಿಬೇಕಾದರೆ ನಾವು ಮೊದಲಿಗೆ ಏನು ಮಾಡಬೇಕು? ಶ್ರವಣ ಮಾಡಬೇಕು. ಇದನ್ನೇ ವಿಜಯದಾಸರು ತಾವು ತಿಳಿಸಿದ್ದು, ಶ್ರವಣವೇ ಮೊದಲಾದ ನವವಿಧ ಭಕುತಿಯ. ಯಾಕೆ ಶ್ರವಣಕ್ಕೆ ಮೊದಲನೇ ಸ್ಥಾನ ಪ್ರಾಪ್ತಿಯಾಯಿತು ಅಂತಂದರೆ, ನಾವು ಯಾರನ್ನ ಧ್ಯಾನ ಮಾಡಬೇಕು ಆ ಧ್ಯೇಯ ಪದಾರ್ಥದ ಪರಿಚಯ ಬೇಕು. ಅದರ ಪರಿಚಯ ಪ್ರಾಪ್ತಿಗಾಗಿ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಆ ಜ್ಞಾನಕ್ಕಾಗಿ ಶ್ರವಣವನ್ನು ಮಾಡಬೇಕು. ಹಾಗಾದರೆ ಮೊದಲಿಗೆ ನಾವು ಜ್ಞಾನದಿಂದಾಗಿ ಧ್ಯಾನದ ಫಲ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನದ ಅತ್ಯರ್ಥ ಪ್ರಸಾದ ಮೋಕ್ಷ ಪ್ರಾಪ್ತಿ. ಹಾಗಾದರೆ ಮೋಕ್ಷಕ್ಕೆ ಮೊದಲಿಗೆ ಬೇಕಾದದ್ದು ಯಾವುದು ನಮಗೆ ಅಂದರೆ ನಾವು ಧ್ಯಾನಪರರಾಗಬೇಕು. ಆ ಧ್ಯಾನಕ್ಕಾಗಿ ನಾವು ಜ್ಞಾನದ ಸಂಪಾದನೆ, ಆ ಜ್ಞಾನದ ಸಂಪಾದನೆಗಾಗಿ ಶ್ರವಣವನ್ನು ನಡೆಸಬೇಕು. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ. ಇದನ್ನೇ ಪ್ರಹ್ಲಾದರಾಜರು ಕೂಡ ಏನು ತಾವು ತಿಳಿಸಿದ್ದಾರೆ, ಆ ಕ್ರಮದಿಂದ ನಾವು ಪರಮಾತ್ಮನನ್ನ ತಿಳಿಬೇಕು.
ರಚನೆ ಮಾಡಿಕೊಟ್ಟಿದ್ದಾರೆ. ನಮ್ಮ ಹೃದಯದಲ್ಲೇ ಇರ್ತಕ್ಕಂತಹ ಚಕ್ರಗಳು, ಅಬ್ಜಗಳು, ಅವಶ್ಯವಾಗಿ ಇದರ ಸ್ಮರಣೆಯನ್ನು ಮಾಡಬೇಕು. ಯಮಕ ಭಾರತದಲ್ಲಿ ಆಚಾರ್ಯರು ತಾವು ಪ್ರಾರಂಭ ಮಾಡಿದ್ದೇ ಧ್ಯಾಯೇತಂ ಪರಮಾನಂದಂ, ಧ್ಯಾನ ಮಾಡಿ ಅಂತಂದು. ಯಾರನ್ನ ಅಂತಂದ್ರೆ ಯಾರ ಶರೀರ ಒಂದೇ ಗೋವಿಂದಂ ಆನಂದ ಜ್ಞಾನದೇ, ಪರಮಾತ್ಮನ ಶರೀರ ಎಂಥದ್ದು ಅದನ್ನು ನಾವು ಮೊದಲಿಗೆ ಚಿಂತನೆ ಮಾಡಿದೆ. ಇದನ್ನೇ ನಮಗೆ ಪಂಡಿತಾಚಾರ್ಯ ತಾವು ಹೇಳ್ತಾ, ಆನಂದ ಜ್ಞಾನವೇ ಶರೀರವಾಗಿ ಉಳ್ಳವ ಯಾರೋ ಅವನನ್ನ ಧ್ಯಾಯೇತಂ ಪರಮಾನಂದಂ, ಇಂತಹ ಪರಮಾತ್ಮನನ್ನ ನಾವು ಚಿಂತನೆ ಮಾಡಬೇಕು ಅಂತಂದ್ರೆ ಏನಿದರ ಆಂತರ್ಯ ಅಂತಂದ್ರೆ, ನಮ್ಮ ಶರೀರ ಎಂತಹದ್ದು ಅಂತಂದರೆ ಪ್ರಾಕೃತವಾದದ್ದು, ಪರಮಾತ್ಮನ ಶರೀರ ಅಪ್ರಾಕೃತವಾದದ್ದು. ಪ್ರಾಕೃತ ಅಂದ್ರೆ ಏನು, ಅಪ್ರಾಕೃತ ಅಂದ್ರೆ ಏನು, ಇದಂತೂ ನಾವು ಮೇಲಿಂದ ಮೇಲೆ ಕೇಳ್ತಾ ಇರೋ ಶಬ್ದಗಳು. ಪ್ರಾಕೃತ ಅಂತಂದ್ರೆ ಅದನ್ನು ನಮಗೆ ತಿಳಿಸ್ತಾರೆ, ಶುಕ್ರಶೋಣಿತವಾದ ಸಂಬಂಧದಿಂದ ನಿರ್ಮಾಣವಾದ ಶರೀರ. ಈ ಶರೀರದ ದೋಷ ಏನು ಅಂತಂದ್ರೆ, ಒಂದಲ್ಲ ಒಂದು ದಿವಸ ಈ ಶರೀರಕ್ಕೆ ನಾಶ ಇದೆ. ಆದರೆ ಪರಮಾತ್ಮನ ಶರೀರ ಈ ಶುಕ್ರಶೋಣಿತವಾದ ಸಂಬಂಧದಿಂದ ನಿರ್ಮಾಣ ಆದದ್ದಲ್ಲ. ಅವನ ಶರೀರ ಹೇಗಿದೆಯಂತೆ ಅಂತಂದ್ರೆ, ಜ್ಞಾನ ಆನಂದವೇ ಶರೀರವಾಗಿ ಉಳ್ಳವ, ಇದು ಅಪ್ರಾಕೃತ ಅಂತ ತಿಳಿಸ್ತಾರೆ. ಅರ್ಥಾತ್ ಪರಮಾತ್ಮನಿಗೂ ಅವನ ಗುಣಗಳಿಗೂ ಅವನ ಅವತಾರಕ್ಕೂ ಅವನ ಕ್ರಿಯೆಗಳಿಗೂ ಸರ್ವಥಾ ಭೇದ ಇಲ್ಲ. ಸ್ವಗತ ಭೇದ ವಿವರ್ಜಿತ. ದೇವರು ಬೇರೆಯಲ್ಲ, ಅವನ ಗುಣಗಳು ಬೇರೆಯಲ್ಲ. ಇದನ್ನೇ ಶುಕಾಚಾರ್ಯರು ಭಾಗವತದಲ್ಲಿ ತಿಳಿಸ್ತಾರೆ. ಪರೀಕ್ಷಿತ್ ಮಹಾರಾಜರಿಗೆ ಮೋಕ್ಷ ಧರ್ಮದ ಶಾಸ್ತ್ರ ಅದೇ ಶ್ರೀಮದ್ ಭಾಗವತ. ಅದರಲ್ಲಿ ಹೇಳ್ತಾ, ರಾಜನ್, ಮೋಕ್ಷ ಪ್ರಾಪ್ತಿಗಾಗಿ ಮೊದಲಿಗೆ ಯಾವುದನ್ನು ನಾವು ತಿಳಿಬೇಕು ಅಂತಂದ್ರೆ, ಅವತಾರಾನ್ ಹರೇರ್ ಜ್ಞಾತ್ವ ನಾವತಾರಾನ್ ಹರೇಶ್ಚಯೇ ತಥಾ ಸಮ್ಯಕ್ ಜ್ಞಾತ್ವ ಮುಕ್ತಿರ್ ನ ಚಾನ್ಯತ. ಮೋಕ್ಷ ಎಲ್ಲಿ ತನಕ ನಮಗೆ ಸಿಗೋಲ್ಲ ಅಂತಂದ್ರೆ, ಎಲ್ಲಿ ತನಕ ನಾವು ಪರಮಾತ್ಮನ ಅವತಾರಗಳು ಯಾವುದು, ಅಂಶಗಳು ಎಲ್ಲಿ, ಆವೇಶ ಅಂದ್ರೆ ಏನು, ನಾವತಾರಾನ್ ಹರೇಶ್ಚಯೇ, ಇದೊಂದು ವಿಶಿಷ್ಟವಾದ ಅಂಶವನ್ನು ಉಲ್ಲೇಖ ಮಾಡ್ತಾರೆ. ತಥಾ ಸಮ್ಯಕ್ ಜ್ಞಾತ್ವ, ಇದನ್ನು ಚೆನ್ನಾಗಿ ತಿಳಿಯೋ ತನಕ ಮುಕ್ತಿರ್ನ ಚಾನ್ಯತ, ಮೋಕ್ಷ ಸಿಗೋದು ಅಂತ. ಹಾಗಾದ್ರೆ ಏನಿದ್ರ ಆಂತರ್ಯ ಅಂತಂದ್ರೆ, ಇದು ದೇವರ ರೂಪ, ಇದು ದೇವರ ರೂಪ ಅಲ್ಲ. ಹೇಗೆ ನಿರ್ಣಯ ಮಾಡಬೇಕು? ಈಗ ನಾವು ಯಾವ ಶಬ್ದದ ನಿರೂಪಣೆಗಾಗಿ ಈ ಪೂರ್ವ ಪೀಠಿಕಾ ಭಾಗಕ್ಕೆ ಹೋಗ್ತಾ ಇದ್ದೇವೆ? ದೇವರನ್ನ ವರ್ತುರಾಕಾರದಲ್ಲಿ, ಆ ಕಂಕಣಾಕಾರದಲ್ಲಿ ಘೃಣಿ ಅಂತ ನಾವು ದೇವರನ್ನ ಚಿತ್ರಿಸಿದ್ದೇವೆ ನಿನ್ನೆಯ ದಿವಸ. ಘೃಣಿ ಶಬ್ದವನ್ನ ಈಗ ಯಾರ ಪರವಾಗಿ ಅರ್ಥ ಮಾಡಿದೆ ಅಮರಕೋಶಾದಿಗಳು? ಸೂರ್ಯನ ಪರವಾಗಿ ಹೇಳ್ತಾ ಇದೆ. ನಾವು ಆ ಶಬ್ದವನ್ನು ಈಗ ಯಾರ ಪರವಾಗಿ ಮುಖ್ಯವಾಗಿ ಚಿಂತನೆಯಲ್ಲಿ ತೊಡಗಬೇಕಾಗಿದೆ? ಪರಮಾತ್ಮನ ಪರವಾಗಿ ಚಿಂತನೆ ಮಾಡಬೇಕಾಗಿದೆ. ಹಾಗೆ ಈ ಘೃಣಿ ಶಬ್ದ ಪರಮಾತ್ಮನ ಪರವಾಗಿ ನಾವು ಚಿಂತನೆ ಮಾಡಬೇಕಾದರೆ ಅದಕ್ಕೆ ಏನು ಮಾನದಂಡ ಅಂತಂದ್ರೆ, ಓಂ ಘೃಣಿ ಓಂ. ಓಂ ಅಂದ್ರೆ ಏನು? ಗುಣಪೂರ್ಣ ಅಂತ. ಪರಮಾತ್ಮ ಪೂರ್ಣನಾಗಿದ್ದಾನೆ. ಆ ಓಂಕಾರ ಪ್ರತಿಪಾದ್ಯನಾದ ಪರಮಾತ್ಮ
ಅವ ಗುಣಪೂರ್ಣ. ಆ ಗುಣಪೂರ್ಣತ್ವವನ್ನು ನಾವು ಎಷ್ಟು ಕ್ರಮದಲ್ಲಿ ಅನುಸಂಧಾನವನ್ನು ಮಾಡಬೇಕು ಅಂತಂದ್ರೆ, ಅವನ ಮೂಲಕ್ಕೆ, ಅವತಾರಕ್ಕೆ, ಆವೇಶಕ್ಕೆ ಕಿಂಚಿತ್ತೂ ಭೇದ ಇಲ್ಲ. ಇದನ್ನು ಚಿಂತನೆ ಮಾಡಿದೆ. ಒಂದು ರೂಪದೊಳು ಅನಂತ ರೂಪಗಳು ಹೊಂದಿಪ್ಪವು ಗುಣಗಣ ಸಹಿತ, ಹಿಂದೆ ಮುಂದೆ ಎಂದೆಂದಿಗೂ ಶ್ರೀ ಗೋವಿಂದಗೆ ಸರಿ ಮಿಗಿಲಿಲ್ಲಂತೆಂಬುದೇ ಫಲವಿದು ಬಾಳುವುದಕ್ಕೆ. ಅವತಾರಾನ್ ಹರೇರ್ ಜ್ಞಾತ್ವ, ಪರಮಾತ್ಮನ ಗುಣಪೂರ್ಣತ್ವವನ್ನ ಹೇಗೆ ನಾವು ಸ್ಮರಣೆ ಮಾಡಬೇಕು ಅಂತಂದ್ರೆ, ದೇವರ ಯಾವ ರೂಪ ಎಲ್ಲಿಂದ ಬಂದಿದೆ ಅದನ್ನ ನಾವು ಮೊದಲಿಗೆ ತಿಳ್ಕೊಬೇಕು. ಕೃಷ್ಣ ರೂಪ ಬಂದದ್ದೆಲ್ಲಿಂದ? ವಸುದೇವ ದೇವಕಿಯರಿಂದ ಅಂತ ಅನ್ಬೇಡಿ. ಪರಮಾತ್ಮನ ಒಂದು ಕೇಶ, ಒಂದು ಮೂಲರೂಪಿಯಾದ ನಾರಾಯಣನ ಒಂದು ರೋಮ ಕೃಷ್ಣ ರೂಪ ಆಯಿತು. ಅದೇ ಕೃಷ್ಣ ರೂಪ ವಿಶ್ವರೂಪವನ್ನು ತೋರಿತು. ಒಂದು ರೂಪಗಳು ಪರಮಾತ್ಮನ ಒಂದು ಕೇಶ, ಒಂದು ಕೃಷ್ಣ ರೂಪ. ಅದೇ ಕೃಷ್ಣ ರೂಪ ವಿಶ್ವರೂಪವನ್ನು ತೋರಿಸಿತು. ಇಡೀ ವಿಶ್ವರೂಪ ಎಲ್ಲಿದೆ? ಒಂದು ರೋಮದಲ್ಲಿದೆ. ಈ ಉಪಾಸನಾ ಕ್ರಮ ಬರಬೇಕು ನಮಗೆ. ಇದನ್ನು ನಾವು ಪ್ರತಿನಿತ್ಯ ನಮ್ಮ ಉಪಾಸನೆಯಲ್ಲಿ ಹೇಗೆ ನಾವು ಚಿಂತನೆ ಮಾಡಬೇಕು ಅಂತಂದರೆ, ಅದಕ್ಕೆ ತಿಳಿಸ್ತಾರೆ, ಶಾಲಗ್ರಾಮದಲ್ಲಿ ಚಿಂತನೆ ಮಾಡಿ. ಒಂದು ಶಾಲಗ್ರಾಮಕ್ಕೆ ನಾವು ಪೂಜೆ ಮಾಡಬೇಕಾದರೆ ಏನು ಅನುಸಂಧಾನ ನಡೆಸಬೇಕು ಅಂತಂದ್ರೆ, ಕೇವಲ ಒಂದು ಅಭಿವ್ಯಕ್ತ ರೂಪದ ಚಿಂತನೆ ಅಲ್ಲ. ಈಗ ನಿಮ್ಮಲ್ಲಿ ನರಸಿಂಹದೇವರ ಶಾಲಗ್ರಾಮ ಇದೆ. ನಾಳೆ ಬೆಳಗ್ಗೆ ಎದ್ದು ಪೂಜೆ ಮಾಡಬೇಕಾದ್ರೆ ನರಸಿಂಹದೇವರ ಶಾಲಗ್ರಾಮಕ್ಕೆ ಅಭಿಷೇಕ ಮಾಡ್ತಾ ಇದ್ದೇನೆ, ಮಾಡಿ ಅವಶ್ಯ ಮಾಡಬೇಕು, ಅಷ್ಟೇ ಚಿಂತನೆ ಅಲ್ಲ. ಅಭಿವ್ಯಕ್ತ ರೂಪ ನರಸಿಂಹ ರೂಪ, ಒಳಗಡೆ ಅಂತರ್ಗತವಾದ ರೂಪಗಳು 5535 ರೂಪಗಳು. ಒಂದು ರೂಪದಳು ಅನಂತ ರೂಪಗಳು. ಇದು ಗುಣಪೂರ್ಣನಾದ ಪರಮಾತ್ಮನ ಲಕ್ಷಣ. ಈ ಲಕ್ಷಣ ಯಾರಲ್ಲಿದೆಯೋ ಅವನು ಓಂಕಾರ ಪ್ರತಿಪಾದ್ಯ. ಹಾಗಾದ್ರೆ ಆ ಓಂಕಾರವನ್ನು ಈಗ ಎಲ್ಲಿ ನಾವು ಧಾರಣೆ ಮಾಡ್ತಾ ಇದ್ದೇವೆ? ಘೃಣಿ ಶಬ್ದದ ಜೊತೆಗೆ ನಾವು ಧಾರಣೆ ಮಾಡ್ತಾ ಇದ್ದೇವೆ. ಹಾಗಾದ್ರೆ ಘೃಣಿ ಲಕ್ಷಣ ಏನು? ಇಷ್ಟೆಲ್ಲ ನಾವು ಹೇಳಿದಂತೆ ಆಯಿತು. ಒಂದು ರೂಪದಳು ಅನಂತ ರೂಪಗಳು. ಪರಮಾತ್ಮ ಗುಣಪೂರ್ಣ. ಅವನ ಪೂರ್ಣತೆಯಲ್ಲಿ 3 ಪ್ರಕಾರವಾಗಿ ನಾವು ಚಿಂತನೆ ಮಾಡಬೇಕು. ದೇಶತಃ, ಕಾಲತಃ, ಗುಣತಃ. ಇಲ್ಲಿ ದೇಶತಃ ಕಾಲತಃ ನಾವು ತಗೊಂಡಾಗ ಏನಾಗುತ್ತೆ? ಲಕ್ಷ್ಮೀದೇವಿಯು ಕೂಡ ಬರ್ತಾಳಂತೆ. ಕಾಲತಃ ಲಕ್ಷ್ಮೀದೇವಿ ಇದ್ದಾಳೆ, ಗುಣತಃ ಅದ್ಯಾಕೆ ದೇಶತಃ ಲಕ್ಷ್ಮೀದೇವಿ ಇದ್ದಾಳೆ, ಕಾಲತಃ ಲಕ್ಷ್ಮೀದೇವಿ ಇದ್ದಾಳೆ, ಗುಣತಃ ಪರಮಾತ್ಮನಿಗೆ ಇರೋ ವ್ಯಾಪ್ತಿ ಲಕ್ಷ್ಮೀದೇವಿಗೆ ಇಲ್ಲ. ಗೋಪಾಲದಾಸರು ಇದನ್ನ ಒಂದು ದೇವರ ನಾಮದಲ್ಲಿ ತಿಳಿಸ್ತಾರೆ ನಮಗೆ. ಒಲಿದೆಯಾತ ತಮ್ಮ ಲಕುಮಿ ವಾಸುದೇವಗೆ ಹಲವಂಗದವನ ಹವಣೆ ತಿಳಿದು ತಿಳಿದು ತಿಳಿಯಾದ. ಏನ್ರಿ ಇದು ಶಬ್ದ? 2 ಸತಿ ತಿಳಿದು ಅಂತಂದು, 3ನೇ ಸತಿ ತಿಳಿಯಾದ ಹಂಗೆ. ನಾವೇನಾದ್ರು ಪದ್ಯ ಬರೆದ್ರಿ, ಹೌದಪ್ಪ ನಮಗೆ ತಿಳಿಯಿಲ್ಲ ಅದಕ್ಕೆ ಹಿಂಗೆ ಹಾಕೊಂಡು, ಅದು ಗೊತ್ತಿರೋರು ಯಾರು? ಅಪರೋಕ್ಷ ಜ್ಞಾನಿಗಳು. ಹಂಗಾರೆ ಅವ್ರು ಯಾಕೆ ಆ ಶಬ್ದ ಹಾಕಿದ್ರು? ತಿಳಿದು, ದೇಶತಃ ತಿಳಿದು, ತಿಳಿದು ಕಾಲತಃ ತಿಳಿದು, ತಿಳಿಯಾದ ಹಾಗೆ ಅನ್ನೋ ಶಬ್ದನೇ ನಮಗೆ ತಿಳಿಯಲಿಲ್ಲ. ಇದಕ್ಕೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಯಾರು ಬಂದ್ರು? ಜಗನ್ನಾಥ ದಾಸರು ಬಂದರು. ಹಾಗಂತೆ ಬಗೆ ಬಗೆಯ ನೂತನವ ಕಾಣುತ್ತ ಮಿಗೆ ಹರುಷದಿಂ ಕೊಬಳಿ ಹಿಗ್ಗುವ. ಹಾಗಾದ್ರೆ 3 ಪ್ರಕಾರವಾಗಿಯೂ ಕೂಡ ಯಾರಲ್ಲಿ ಪೂರ್ಣತೆ ಇದೆಯೋ ಅವನು ಮಾತ್ರ ಓಂಕಾರ ಪ್ರತಿಪಾದ್ಯ. ಆ ಓಂಕಾರ ಪ್ರತಿಪಾದ್ಯನಾದ ಪರಮಾತ್ಮನೇ ಧ್ವನಿ
ಕಲ್ಯಾಣ ಗುಣಮಂಡಿತನಾಗಿದ್ದಾನೆ. ಈ ಜ್ಞಾನ ಬಂದಾಗ ಮಾತ್ರ ನಾವು ಧ್ಯಾನಕ್ಕೆ ಅರ್ಹರಾಗ್ತೇವೆ. ಹೊರತಾಗಿ ಕಪಿಲೋಪಾಖ್ಯಾನದಲ್ಲಿ ಬರುತ್ತೆ ಈ ಮಾತನ್ನು. ಅದ್ಯಾಕೆ ಧ್ಯಾನ ಯೋಗದ ಬಗ್ಗೆ ಹೇಳಬೇಕಾದ್ರೆ ಪರಮಾತ್ಮ ಎಷ್ಟು ಪ್ರಕಾರ ಕೊಟ್ಟಿದ್ದಾನೆ. ಧ್ಯಾನ ಅಂದ್ರೆ ಸುಮ್ಮನೆ ಕಣ್ಣು ಮುಚ್ಚಿ ಕೂಡೋದು ಧ್ಯಾನ ಅಲ್ಲ ಅಂತಂದ್ರು. ಅಮ್ಮ ಹಂಗಾಗೋಲ್ಲ ಅಂದ ನಮ್ಮ ಪರಮಾತ್ಮ ತಾನು ತಿಳಿಸ್ತಾನೆ ಕಾಲಕ್ಕೆ 8 ಪ್ರಕಾರವನ್ನ ಮಜಲನ್ನು ಹೇಳಿದ್ದಾರೆ. ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಯೋಗ, ಸಮಾಧಿ. ಇಷ್ಟು ಕಣ್ಣು ಮುಚ್ಚಿ ಕೂಡೋ ಕಾಲಕ್ಕೆ ಧ್ಯಾನ ಮುದ್ರೆಯೂ ಕೂಡ ಒಂದು ಧ್ಯಾನವೇ. ಧ್ಯಾನ ಮುದ್ರೆ ಹಿಡಿದು ಧ್ಯಾನ ಅಲ್ಲ, ಧ್ಯಾನ ಮುದ್ರೆ ಹಿಡಿಯೋ ಕಾಲಕ್ಕೆ ಒಂದು ಧ್ಯಾನ ಬರಬೇಕು ನಮಗೆ. ಇದು ಆಚಾರ್ಯರ ಸಿದ್ಧಾಂತ. ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ನಿರುತಯನೆಗೆ ಕೊಡೋ ಪಾಂಡುರಂಗ. ಏನಿದ್ರ ಆಂತರ್ಯ? ಹೀಗೆ ಹಿಡಿದೇ ಯಾಕೆ ನಾವು ಧ್ಯಾನಕ್ಕೆ ಕೂಡಬೇಕು? ಏನು ತಿಳಿಸ್ತಾ ಇದೆ ಇದು ನಮಗೆ ಅಂತಂದ್ರೆ, ನಮ್ಮ ಈ ಒಂದೊಂದು ಅಂಗುಲಿಯೂ ಕೂಡ, ಬೆರಳು ಕೂಡ ಒಂದೊಂದು ತತ್ವವನ್ನು ನಿರೂಪಣೆ ಮಾಡುತ್ತೆ. ಇಡೀ ಕೆಲಸ ಮಾಡಬೇಕಾದರೆ ಯಾವುದರ ಒಂದು ಪ್ರಾಧಾನ್ಯ ಇದೆ? ಹೆಬ್ಬೆಟ್ಟಿನ ಪ್ರಾಧಾನ್ಯ ಇದೆ. ಹೌದಾ? ಹಾಗಾದ್ರೆ ಇದೇನಾಯಿತು? ಪರಮಾತ್ಮ ಅಂತ ಚಿಂತನೆ ಮಾಡಬೇಕು. 4 ಬೆರಳಿದೆ, ಪುಸ್ತಕ ಎತ್ತಬೇಕು ಅಂದ್ರೆ ಬಹಳ ಪ್ರಯಾಸ ಪಡಬೇಕು. ಅದೇ ಹೆಬ್ಬೆಟ್ಟಿದ್ರೆ ಅನಾಯಾಸವಾಗಿ ಎತ್ತಬೇಕು. ಹಾಗಾದರೆ ಇದು ಬಿಂಬ, ಪರಮಾತ್ಮ ಎಷ್ಟುದ್ದ ಇದ್ದಾನೆ? ಪ್ರಾದೇಶ ಮಾತ್ರ ಹೃದಯ ಸ್ಮರಂತಂ. ಭಾಗವತ ಬ್ರಹ್ಮಸ್ಕಂದ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜರು ಹೇಳಬೇಕಾದ್ರೆ ರಾಜನ್ ಪರಮಾತ್ಮನ ಚಿಂತನೆಯನ್ನು ಮಾಡಬೇಕಪ್ಪ ಅಂತ. ನಮಃ ಪರಸ್ಮೈ ಪುರುಷಾಯ ಭೂಯಸೆ. ಮೊದಲ ನಮಸ್ಕಾರ ಯಾರಿಗೆ? ನೋಡಿ, ಭಾಗವತ ಬೇರೆಯಲ್ಲ, ಕಂಕಣಾಕಾರ ಸುಳಾದಿ ಬೇರೆಯಲ್ಲ. ಯಾಕೆ ವಿಜಯಪ್ರಭುಗಳು ಅಷ್ಟು ಮಹತ್ವ ಕೊಟ್ಟಿದ್ದಾರೆ ಕಂಕಣಾಕಾರ ಸುಳಾದಿಗೆ ಅಂತಂದ್ರೆ, ಅಲ್ಲಿ ಶುಕಾಚಾರ್ಯ ಪ್ರಾರಂಭ ಮಾಡಿದ್ದೇ ಮೊದಲನೇ ನಮಸ್ಕಾರ ಯಾರಿಗೆ ತಗೊಂಡು ವಿಶ್ವವನ್ನ. ನಾವು ಮಲಗುವ ಕೋಣೆಯಲ್ಲಿ ರಾಮಕೃಷ್ಣಾದ ರೂಪವನ್ನು ಹಾಕೊಂಡಿರ್ತೇವೆ, ಅದನ್ನು ನೋಡಿ ಹೇಳ್ತೇವೆ, ಮಾಡೋಣ. ಆದರೆ ಭಾಗವತ ನಮಗೇನು ತಿಳಿಸ್ತು ಅಂತಂದ್ರೆ, ಮೊದಲನೇ ನಮಸ್ಕಾರ ನಮ್ಮ ಬಿಂಬರೂಪಿಯಾದ ಪರಮಾತ್ಮನಿಗೆ. ಪರೀಕ್ಷಿತ್ ಮಹಾರಾಜರಂದು, ಸ್ವಾಮಿ ನಿಮಿತ್ತ ರಕ್ಷೆ ಇದೆ, ನಮಗಿಲ್ವಲ್ಲ ಅಂತ. ನಮಗೆ ಅಂದ್ರೆ ಪರೀಕ್ಷಿತ್ ಮಹಾರಾಜರಿಗಲ್ಲ, ಕರ್ಮಜ ದೇವತೆಗಳು ಅವರಿಗಿದೆ. ನಮಗೆ ಅಂದ್ರೆ ಅವರ ಪ್ರಜೆಗಳಾದ ನಮಗಿಲ್ಲ ಅಂತ ಅರ್ಥ. ಹಾಗಾದ್ರೆ ಏನು ಮಾಡಬೇಕು ಅಂತ ಆಗ ತಿಳಿಸಿದ್ದೆ ಒಂದು ಸಾಮಾನ್ಯ ರೂಪ. ಅದು ಹೇಗಿದೆ? ಪ್ರಾದೇಶ ಮಾತ್ರ ಚೋಟುದ್ದ ರೂಪ. ನಮ್ಮ ಹೆಬ್ಬೆಟ್ಟು ಎಷ್ಟುದ್ದ ಇದೆಯೋ ಅಷ್ಟುದ್ದನಾದ ಪರಮಾತ್ಮ ನಮ್ಮ ಹೃದಯದಲ್ಲಿ ಸ್ಥಿತನಾಗಿದ್ದಾನೆ. ಅವನೇ ಮೂಲೇಶ, ಅವನೇ ಸಂಕರ್ಷಣ, ಅವನೇ ಹರಿಶಬ್ದವಾಚ್ಯ. ನೋಡಿ ಎಷ್ಟು ಶಬ್ದದಿಂದ ಪರಮಾತ್ಮ. ಅವನೇ ಪುರುಷ. ಆ ಪುರುಷ ರೂಪಗಳು ಎಷ್ಟಿದೆ? 3 ರೂಪವನ್ನು ಅಭಿವ್ಯಕ್ತ ಮಾಡ್ತಾನಂತೆ ಪರಮಾತ್ಮ. ಯಾವ ಕಾಲಕ್ಕೆ? ಸೃಷ್ಟಿಯ ಆದಿಯಲ್ಲಿ ಲಕ್ಷ್ಮೀದೇವಿ ಪರಮಾತ್ಮನನ್ನ ಎಬ್ಬಿಸ್ತಾಳಂತೆ. ನಾಳೆ ಬೆಳಗ್ಗೆನೂ ಹೇಳ್ತಾನೆ ದೇವರು, ಹೌದಾ? ಇನ್ನೊಂದ್ಸತಿ ಮಹಾಪ್ರಳಯದಲ್ಲೂ ದೇವರು ಮಲಗ್ತಾನಂತೆ. ದೇವರು ಮಲಗ್ತಾನ ಅಂತಂದ್ರೆ ರಾಜರಂದ್ರು, ವಾದಿರಾಜ ಸ್ವಾಮಿಗಳಂದ್ರು, ಸುಮ್ಮನೆಯಾಗಿ ಮಲಗಿಪ್ಪ, ನಮ್ಮ ದೇವರು ಸುಮ್ಮನೆ ಮಲಗಿದಾನೋ? ನಮ್ಮಂತೆ ಅಲ್ಲ ಅಂತಂದು. ರಾಯರನ್ನ ತೊಟ್ಲಿಗೆ ಹಾಕಿದಾಗ ನಾವೇನಂತ ಹೇಳೋದಂತೆ? ಯೋಗ ನಿದ್ರೆಯನ್ನು ವ್ಯಾಗಾನೆ ಮಾಡುವ ಯೋಗೀಶ ವಂದ್ಯರ ತೂಗಿದೆ. ನಂಬಕ್ಕೆ ಯಾರು ಪದ್ಯ ಬರ್ತಿದ್ರೆ, ರಾಯರಿಗಾದ್ರೆ ಯೋಗ ನಿದ್ರೆಯನ್ನು ಬೇಗನೆ ಮಾಡುವ, ನಂಬಕ್ಕೆ ಯಾರು ಬರೆದ್ರೆ ಗಾಢ ನಿದ್ರೆಯನ್ನು ಬೇಗನೆ ಮಾಡುವ. ನೋಡಿ ನಮ್ಮ ಕಥೆ ಹೀಗೆ. ರಾಯರ ಅಪರೋಕ್ಷ ಜ್ಞಾನಿಗಳೇ ಯೋಗ ನಿದ್ರೆ ಅಂತ ಹೇಳಬೇಕಾದ್ರೆ, ಇನ್ನು ಅವರ ಉಪಾಸ್ಯ ಮೂರ್ತಿಯಾದ ಪರಮಾತ್ಮನಿಗೆ ಎಲ್ಲಿಂದ ಬರಬೇಕ್ರಿ ಗಾಢವಾದ ನಿದ್ರೆ? ಅದರಿಂದ ಪರಮಾತ್ಮ ಮಲಗಿದವನಂತೆ ನಟನೆ ಮಾಡ್ತಾನಂತೆ. ತಾತ್ಪರ್ಯ ನಿರ್ಣಯ ಗ್ರಂಥವನ್ನು ನೋಡಬೇಕು, ಆಚಾರ್ಯರು ತಿಳಿಸ್ತಾರೆ ಆ ವಿಷಯವನ್ನು. ಪರಮಾತ್ಮ ಸಮಸ್ತವಾದ ಚರಾಚರ ಜಗತ್ತನ್ನು ತನ್ನ ಉದರದ ಒಳಗೆ ಧಾರಣೆ ಮಾಡ್ತಾನಂತೆ.
ಸಂಶಾಂತ ಸಂವಿದಖಿಲಂ ಜಠರೇ ನಿಧಾಯ, ಎಲ್ಲರನ್ನೂ ತನ್ನ ಉದರದ ಒಳಗೆ ಪ್ರವೇಶ ಮಾಡಿಸಿಕೊಂಡು ದೃಷ್ಟವಾಸ ಚೇತನ ಗಣಾನ್, ಎಲ್ಲ ಒಂದ್ಸತಿ ನೋಡ್ತಾನಂತೆ, ಮಲಗಿದ್ದಾರ ಅಂತ ನೋಡ್ತಾನಂತೆ ಪರಮಾತ್ಮ. ತಾಯಿ ಮಗುನ ತೊಟ್ಲಲ್ಲಿ ತೂಗಿ ಮಗು ಮಲಗಿದ್ಯಾ ಅಂತ ಒಂದ್ಸತಿ ಪರೀಕ್ಷೆ ಮಾಡ್ತಾಳಂತೆ. ಈ ಗುಣ ಎಲ್ಲಿಂದ ಬಂದಿದ್ದು? ದೇವರಿಂದ ಬಂತಂತೆ ನೋಡಿ ತಾಯಿಯಾದವಳು. ಹೀಗೆ ಈ ದೃಷ್ಟವಾಸ ಚೇತನ ಗಣ ರಾಜರು ವೈಕುಂಠ ವರ್ಣನೆಯಲ್ಲಿ ಹೇಳಬೇಕಾದ್ರೆ ಒಂದು ಮಾತನ್ನು ಹೇಳ್ತಾರೆ. ಪರಮಾತ್ಮನ ಉದರ ಅಂದ್ರೆ ಹೇಗಿದೆ ಗೊತ್ತಾ? ಅದು ಹೊನ್ನಿನ ತೊಟ್ಟಿಲೋಳು ಅಂತಂದು ಬಂಗಾರ ತೊಟ್ಟಲ್ಲಿ ಬರೆಸ್ತಾನಂತೆ ಪರಮಾತ್ಮ ಜೀವರನ್ನ. ನೋಡಿ ಏನು ಕರುಣಾ ನಿಧಿಯೋ ಹರಿಯೋ, ಮತ್ತೇನು ಭಕ್ತಾದೀನನೋ, ಇಷ್ಟು ಕಾರುಣ್ಯ ಯಾರಲ್ಲಿ ಇದೆಯೋ ಅವನೇ ಘೃಣಿ ಶಬ್ದವಾಚ್ಯ. ಹಿಂಗ್ ಶಬ್ದ ತಗೊಳ್ರಿ ಅಂತಂದು. ಆ ಕ್ರಮದಿಂದ ಅಂತಹ ಪರಮಾತ್ಮನನ್ನ ನಾವು ನೀವು ಧ್ಯಾನಕ್ಕೆ ಕೂಡಬೇಕಾದ್ರೆ ಈ ಕ್ರಮದ ಧ್ಯಾನ ಮುದ್ರೆ ಯಾಕೆ ಬಂತು ಅಂತಂದ್ರೆ, ಇದು ಪರಮಾತ್ಮನ ದ್ಯೋತಕ ಆದರೆ ಜೀವ ಯಾರು? ಈ ಬೆರಳು, ತೋರು ಬೆರಳು. ಯಾಕೆ ನಾವು ಜೀವರನ್ನ ಸಂಬೋಧನೆ ಮಾಡಬೇಕಾದ್ರೆ ಯಾವ ಬೆರಳು ಬರುತ್ತೆ? ಈ ಬೆರಳೆ ಬರುತ್ತೆ. ಆದ್ರಿಂದ ಇದು ಪರಮಾತ್ಮ, ಇದು ಜೀವಾತ್ಮ. ಈ ಜೀವ ಈ ಮೂರರ ಜೊತೆಗೆ ಇರ್ತಾನಂತೆ ನೋಡಿ ಸದಾಕಾಲ. ಇದೇ ತಾಪತ್ರಯಗಳು. ಈ ತಾಪತ್ರಯಗಳ ಜೊತೆಗೆ ಜೀವ ತಾನಿದ್ದಾನೆ, ದೇವರು ದೂರ ಉಳಿದಿದ್ದಾನಂತೆ. ಉಪನ್ಯಾಸಕ್ಕೆ ಬಂದು 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 ದಿನ ದಿನದ ಸಾಧನೆಯ ಮಾಳ್ಪರಿಗೆ ಇತ್ತಪನು ಸ್ವರ್ಗಾದಿ ಭೋಗಗಳ ಅಂತ ಏನಾಯ್ತು, ಸ್ವಲ್ಪ 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 ಜೀವ ದೇವರ ಕಡೆ ವಾಲಿಕ್ಕೆ ಶುರು ಮಾಡಿದ್ರಂತೆ. ಶುರು ಮಾಡಿದಾಗ ಏನಾಯ್ತು, ಸ್ವಲ್ಪ 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 ನಮಗೆ ತಾಪತ್ರಯಗಳಿಂದ ದೂರ ಆಗ್ತಾ ಬಂದುವಂತೆ. ಆದರೂ ದೇವರು ಗಮ್ಯನಾಗಿಲ್ಲ. ಅವ ಗಮ್ಯನಾಗಬೇಕಾದ್ರೆ ನಾವೇನ್ ಮಾಡಬೇಕು? ತನ್ನುವ ದಂಡಿಸಿ ದೇವರ ಪಾದದಲ್ಲಿ ಜೀವನ ಒಂದು ಶಿರಸ್ಸು ಹೋಗಿ ನಾಟಿದಾಗ ಏನಾಯಿತು, ಈ ಮೂರು ಪ್ರತ್ಯೇಕ ಉಳಿತು. ಜೀವ ದೇವರ ಪಾದದಲ್ಲಿ ಕೂತ. ಹೀಗೆ ನಾನು ದೇವರ ಪಾದದಲ್ಲಿ ಇದ್ದೇನೆ ಅಂತ ಚಿಂತನೆ ಮಾಡೋದೇ ಧ್ಯಾನ ಮುದ್ರೆ ಅನ್ನೋ ಒಂದು ಅಂಶವನ್ನು ತಿಳಿಸ್ಕೊಟ್ರು ನಮಗೆ. ಹೀಗೆ ಆ ಪರವಾಗಿ ಜೀವಾತ್ಮ ಅವನ ಪರಮಾತ್ಮನ ಪಾದದಲ್ಲಿ ಇದ್ದಾನೆ. ಇದೇ ಧ್ಯಾನ ಪ್ರಕರಣ. ಬಿಂಬೋಪಾಸನೆ ಅಂದ್ರೆ ಮತ್ತೇನು ಪ್ರತ್ಯೇಕ ಅಲ್ಲ. ಇದನ್ನು ನಾವು ಅತಿ ಸ್ಪಷ್ಟವಾಗಿ ಚಿಂತನೆ ನಡೆಸಬೇಕು. ಹೇಗೆ ಈ ಒಂದು ಪರಮಾತ್ಮ ನಮ್ಮ ಹೃದಯದಲ್ಲಿ ಹೇಗಿದ್ದಾನೆ? ಪ್ರಾದೇಶ ಮಾತ್ರಂ ಹೃದಯಂ ಸ್ಮರಂತಂ. ಚೋಡುತ್ತನಾದ ಪರಮಾತ್ಮ ಇದ್ದಾನಪ್ಪ. ಹೇಗಿದ್ದಾನೆ? ಶುಕಾಚಾರ್ಯ ತಿಳಿಸಿದ್ರು, ನಾನು ನೋಡಿದ್ದೇನು ಅಂತ. ನಾನು ನೋಡಿರೋದನ್ನು ಹೇಳ್ತೇನಪ್ಪ ನಿಮಗೆ. ಪ್ರಸನ್ನ ವಕ್ತ್ರಂ, ಮಂದಹಾಸದಿಂದ ಅಧ್ಯಾಪಯುಕ್ತನಾಗಿದ್ದಾನೋ. ಮಾತ್ರ ಅಲ್ಲ, ವಿಷಂಗ ವಸ್ತ್ರಂ, ಹಳದಿ ಬಣ್ಣದ ವಸ್ತ್ರ, ಪೀತಾಂಬರ ಧಾರಿಯಾಗಿದ್ದಾನಪ್ಪ ಪರಮಾತ್ಮ. ಅಷ್ಟು ಮಾತ್ರ ಅಲ್ಲೋ, ರಥಾಂಗಪಾಣಿ. ಏನು ಶಬ್ದ ಹಾಕಿದ್ರು ನೋಡಿ, ರಥಾಂಗಪಾಣಿ. ಯಾಕೆ ಈ ಶಬ್ದವೇ ಹಾಕಿದ್ರು ಅಂತಂದ್ರೆ ಅದಕ್ಕೆ ತಿಳಿಸ್ತಾ ಇದ್ದಾರೆ. ರಥಾಂಗಪಾಣಿ ಅಂದ್ರೆ ರಥದ ಮುಖ್ಯವಾದ ಅಂಗ ಯಾವುದು? ಚಕ್ರ. ಹಾಗಾದ್ರೆ ಪರಮಾತ್ಮ ಯಾರು? ಚಕ್ರಪಾಣಿ. ಒಂದು ನಾವು ವಿಶೇಷಣವನ್ನು ತಗೊಂಡಿದ್ದೇವೆ ಅಂತಂದ್ರೆ ಗದಾಪಾಣಿ ಅಂತ ಅಂದ್ಬಿಟ್ರೆ ಭೀಮಸೇನ ದೇವರು ಬರ್ತಾರೆ, ದುರ್ಯೋಧನನು ಬರ್ತಾರೆ. ಮಹಾಭಾರತಕ್ಕೆ ಹೋದ್ರೆ ಯಾರ್ಯಾರ ಗದೆ ಎಷ್ಟೆಷ್ಟು ವೆಯ್ಟ್ ಇತ್ತು ಅನ್ನೋದನ್ನು ಹೇಳ್ತಾರೆ. ಹೌದಾ? ಭೀಮಸೇನ ದೇವರದಕ್ಕಿಂತ ಒಂದ್ 2 kg ಕಡಿಮೆ ಇತ್ತಂತೆ ಯಾರು? ದುರ್ಯೋಧನ. ಅದರಿಂದ ಗದಾಪಾಣಿ ತಗೊಂಡ್ಬಿಟ್ರೆ ಯಾರು ಬೇಕಾದ್ರೂ ಬಂದ್ಬಿಡ್ಬೋದಂತೆ. ಯಸ್ಯ ಕರಾಲೋಲಂ ಚಕ್ರಂ ಕಾಲಃ. ಯಮಕ ಭಾರತದಲ್ಲಿ ಆಚಾರ ತಗೊಂಡ್ರಿ ಮಾತನ್ನ. ಪರಮಾತ್ಮ ಚಕ್ರಪಾಣಿ ಅಂತಂದ್ರೆ ಯಾವುದೋ ಸುಮ್ಮನೆ ಒಂದು ರೊಟ್ಟಿನ ತಗೊಂಡು ಘರ್ರ ಅಂತ ತಿರುಗ್ತಾನೆ ಅದು ಚಕ್ರ ಅಂತ ಅರ್ಥ ಮಾಡಬೇಡಪ್ಪ. ಪರಮಾತ್ಮನ ಕೈಯಲ್ಲಿರೋ ಚಕ್ರ ಅಂತಂದ್ರೆ ಕಾಲಚಕ್ರ ಅಂತ ತಿಳಿಸ್ಬಿಡ್ತದೆ. ಯಸ್ಯ ಕರಾಲೋಲಂ ಚಕ್ರಂ ಕಾಲಃ. ಇದರಿಂದಾಗಿ ಪರಮಾತ್ಮ ಸರ್ವೋತ್ತಮ ಅನ್ನೋ ಜ್ಞಾನ ಬರಬೇಕು ನಮಗೆ. ಚಿಂತನೆ ಏನು? ದೇವರ ಕೈಯಲ್ಲಿ ಒಂದು ಚಕ್ರ ಇದೆ. ದೇವರ ಕೈಯಲ್ಲಿ ಚಕ್ರ ಇದೆ ಅನ್ನೋದ್ರಿಂದಾಗಿ ಅವ ಲೋಕ ವಿಲಕ್ಷಣ, ಅವ ಸರ್ವೋತ್ತಮ. ಈ ಚಿಂತನಾ ಕ್ರಮ ಬರಬೇಕು ಅಂತಂದು.
ಅಲ್ಲಿ ಚಕ್ರಪಾಣಿ ಅನ್ನೋ ಮಾತ್ರಕ್ಕೆ ನಿಮ್ಮ ದೇವರು ಲೋಕ ವಿಲಕ್ಷಣ ಹೇಗಾದ ಅಂತಂದ್ರೆ ಮಹಾಭಾರತದ ಒಂದು ದೃಷ್ಟಾಂತ ಬರುತ್ತೆ. ಅಶ್ವತ್ಥಾಮಾಚಾರ್ಯ ಗೊತ್ತಾಯ್ತಂತೆ ಈ ಕೃಷ್ಣನ ಕೈಯಲ್ಲಿ ಚಕ್ರ ಇರೋ ತನಕ ಕೌರವರಿಗೆ ಉಳಿದಾಗ ಇಲ್ಲ. ಆ ಚಕ್ರ ತಗೊಂಡು ಬಂದ್ಬಿಟ್ರೆ ಕಥೆ ಮುಗಿದೋಯ್ತು ಅಂತ ಸರಿ. ಕೃಷ್ಣನ ಮನೆಗೆ ಹೋದ. ಕೃಷ್ಣ ಭಾರಿ ಆತಿಥ್ಯ ಮಾಡ್ದ. ಬ್ರಾಹ್ಮಣರು ಬಂದಿದ್ದಾರೆ ಅಂತ. ಕೃಷ್ಣ ನಿನ್ನ ಹತ್ರ ಒಂದು ಕೇಳಲಿಕ್ಕೆ ಬಂದಿದ್ದೀನಿ. ಬೇಕಾದ ಹೇಳ್ರಿ ಆಚಾರ್ಯ ಅಂತ. ಕೃಷ್ಣ ಏನಿಲ್ಲಪ್ಪ, ನಿನ್ನ ಚಕ್ರ ಇದೆಯಲ್ಲ ಕೊಟ್ಬಿಡು, ಅಷ್ಟೇ ತಾನೇ ತಗೊಳ್ರಿ ಅಂತ ನಮ್ಮ ಸ್ವಾಮಿ. ಏನು ಮಾಡಿದ್ರು ಕೂಡ ಚಕ್ರನ ಅಲ್ಲಾಡಿಸ್ಲಿಕ್ಕಾಗಲಿಲ್ಲ. ಅಷ್ಟು ಲೋಕ ವಿಲಕ್ಷಣ ಯಾವುದು? ಪರಮಾತ್ಮನ ಕೈಯಲ್ಲಿರ್ತಕ್ಕಂತಹ ಆ ಸುದರ್ಶನ, ಅದನ್ನು ತಿಳಿಸಿದ್ರು. ಸರಿ, ಆದರೆ ಆಚಾರ್ಯ ತಿಳಿಸಿದ್ರೆ ಏನು ಅಂತಂದ್ರೆ ಪರಮಾತ್ಮನ ಕೈಯಲ್ಲಿರ್ತಕ್ಕಂತಹ ಚಕ್ರ ಕಾಲಚಕ್ರ. ಯಾವ ರಮಾದಿ ಸಮಸ್ತವಾದ ಬ್ರಹ್ಮಾದಿ ದೇವತೆಗಳ ಕಾಲಕ್ಕೆ ಬದ್ಧರೋ ಅಂತಹ ಕಾಲ ಪರಮಾತ್ಮನ ಅಧೀನ. ಬ್ರಹ್ಮದೇವರಿಗೆ ಒಂದು ಚಕ್ರಬಂದಿ ಇದೆ. ಅವರ ಆಯುಷ್ಯ ಒಂದು ಇತಿಮಿತಿ ಇದೆ. ಬ್ರಹ್ಮದೇವರ ಆಯುರ್ಮಾನ ಎಷ್ಟು? 100 ವರ್ಷ. ಅದನ್ನೇನಂತ ಕರೆದಿದ್ದಾರೆ? ಪರ ಅಂತ ಕರೆದು. ಈಗ ಎಷ್ಟು ವರ್ಷ ಕಳೆದಿದ್ದಾರೆ? 50 ವರ್ಷ ಹೊರಟೋಯ್ತು. ಈಗ 51ನೇ ವರ್ಷ, ಮೊದಲನೇ ದಿವಸ ಬೆಳಗ್ಗೆ ಒಂದು 11 ಗಂಟೆ ಸಮಯ. ಅದಕ್ಕೆ ನಾವು ಸಂಕಲ್ಪದಲ್ಲಿ ಏನಂತ ಹೇಳ್ತೇವೆ? ದ್ವಿತೀಯ ಪರಾರ್ಧೆ ಅಂದ್ರೆ ಏನರ್ಥ? ಮೊದಲನೇ 50 ವರ್ಷ ಕಳೆದು ಬಿಟ್ರು, ಈಗ ಉಳಿದಂತಹ 50 ಭಾಗದಲ್ಲಿ ಇದ್ದಾರೆ. ಅದಕ್ಕೆ ದ್ವಿತೀಯ ಪರ ಅಂತ ಕರೆದು. ಇದರ ಆಂತರ್ಯ ಜೀವೋತ್ತಮರಾದ ಬ್ರಹ್ಮವಾಯುಗಳು ಕೂಡ ಕಾಲಕ್ಕೆ ಬದ್ಧರು. ಆದರೆ ಕಾಲ ಪರಮಾತ್ಮನ ಅಧೀನ. ಎಷ್ಟು ಅಧೀನ ಅಂತಂದ್ರೆ ಇಲ್ಲಿ ಗೃಣಿ ಶಬ್ದಕ್ಕೆ ಒಂದು ದೃಷ್ಟಾಂತ ತಗೊಳ್ಳಿಕ್ಕೆ ಅವಕಾಶ ಇದೆ. ಏನು ಗೃಣಿ ಅಂದ್ರೆ? ಪರಮಾತ್ಮ ಕರುಣಾ ಸಮುದ್ರ ಅಂತ ಅರ್ಥ. ಅಶ್ವತ್ಥಾಮಾಚಾರ್ಯರು 2ನೇ ಬಾರಿ ತಾವು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಬೇಕಂತೆ. ಇಡೀ ಪಾಂಡವರ ಕುಲವನ್ನು ನಾಶ ಮಾಡ್ತೇನೆ ಅಂತ ಸಂಕಲ್ಪ ಮಾಡಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ರೆ ಕೃಷ್ಣ ಅನ್ನಂತೆ ಅಶ್ವತ್ಥಾಮಾಚಾರ್ಯರೇ, ಯಾವ ಪಾಂಡವರ ಕುಲವನ್ನ ನಾಶ ಮಾಡ್ತೇನೆ ಅಂತ ನೀವು ಹೊರಟಿದ್ದೀರೋ ಅದೇ ಪಾಂಡವರನ್ನ 1000 ವರ್ಷಗಳ ಕಾಲ ಮೆರೆಸ್ತೇನೆ ಅನ್ನಂತೆ ಪರಮಾತ್ಮ. ಪಾಂಡು ಸುತಾನ ಅಧಿಕಂ. ಇದನ್ನೇನು ದೊಡ್ಡದು ಅಂತಂದ್ರೆ, ಯಾವಾಗ ದುರ್ಯೋಧನ ಮೃತನಾದ ಆಗಲೇ ಕಲಿಯುಗದ ಸಂಧಿಕಾಲ ಪ್ರಾರಂಭ. ಅಷ್ಟಾದರೂ ಕೂಡ ಪರಮಾತ್ಮ ಏನ್ ಮಾಡಿದ್ನಂತೆ? ಕಲಿಯುಗವನ್ನ 1000 ವರ್ಷಗಳ ಕಾಲ ಮುಂದಾಕದ್ನಂತೆ. ದ್ವಾಪರ ಯುಗವನ್ನು ಎಕ್ಸ್ಟೆಂಡ್ ಮಾಡಿಬಿಟ್ಟಂತೆ. ಹಾಗಾದ್ರೆ ಕಾಲ ಏನಾಯಿತು? ದೇವರ ಅಧೀನ ಆಯಿತು. ಇದನ್ನೇ ದಾಸರಾಯ ಹೇಳಿದ್ದು ನಮಗೆ. ಕಾಲಾಂತರ್ಗತ ಕಾಲ ನಿಯಾಮಕ ಕಾಲಾತೀತ ತ್ರಿಕಾಲಜ್ಞ ಕಾಲ ಪ್ರವರ್ತಕ ಕಾಲ ನಿವರ್ತಕ ಕಾಲೋತ್ಪಾದಕ ಕಾಲ ಮೂರ್ತಿ ತವ ದಾಸೋಹಂ ತವ ದಾಸೋಹಂ ತವ ದಾಸೋಹಂ ತವ ದಾಸೋಹಂ. ನಾವು ಯಾಕೆ ಪರಮಾತ್ಮನ ದಾಸರು? ಈಗ ನಾನು ಬರಬೇಕು. ಅದಕ್ಕೆ ಮೋಹನ್ ದಾಸರು ಹೇಳ್ತಾರೆ ನಮಗೆ, ವಿಯಂದು ನುಡಿಯಲು ವಿಷ್ಣುದಾಸನಾಗುವ ಜಯಂದು ನುಡಿಯಲು ಜನನ ಹಾನಿ ಎಂದು ಕೊಂಡಾಡೆ ಯಮಭಟರು ಓಡುವರು ರಾಯ ಎಂದೆನಲು ಹರಿಕಾವ ವರವಿವ ವಿಜಯರಾಯರ ಪಾದ. ಯಾಕೆ ದೊಡ್ಡವರ ಪಾದವನ್ನು ಹಿಡಿಬೇಕು? ಅದರಲ್ಲಿ ವಿಜಯ ಅನ್ನೋದಲ್ಲಿ ವಿಕಾರವನ್ನು ಹೇಳಿದ್ರೆ ನಾವು ದೇವರ ದಾಸರು ಅನ್ನೋ ಜ್ಞಾನ ಬರುತ್ತೆ. ಅದೇನು ದೊಡ್ಡದು ಅನ್ಕೋಬೇಡಿ. ದಾಸನಾಗುವುದಕ್ಕೆ ಏಸು ಜನ್ಮದ ಸುಕೃತ. ನಿನ್ನ ದಾಸರ ದಾಸ್ಯವ ಲೇಸಾಗಿ ಕೊಡು ಕಂಡ ಬಿಟ್ಟಲ್ಲ. ನಾನೇ ದೇವರು ಅನ್ನೋ ಬುದ್ಧಿ ಬಂದು ಟ್ರೈನ್ ಮಾಡಬೇಕು. ಹೌದು ಇದು. ಅದರಿಂದ ಸ್ವಾಮಿ ನೀನು ಈಶ, ನಿನ್ನ ದಾಸರು ನಾವು. ಈ ಜ್ಞಾನ ಬರಬೇಕಂತೆ.
ಹಾಗಾದ್ರೆ ನಾವು ಪರಮಾತ್ಮನ ದಾಸರು ಯಾಕಾಗಬೇಕು? ಹೀಗೊಂದು ಪ್ರಶ್ನೆ ಬಂದ್ರೆ ಅದಕ್ಕೆ ತಿಳಿಸ್ತಾ ಇದ್ದಾರೆ. ನಮ್ಮ ಬಿಂಬರೂಪಿಯಾದ ಪರಮಾತ್ಮ ಹೇಗಿದ್ದಾನೆ ಅಂತಂದ್ರೆ, ಅವ ರಥಾಂಗಪಾಣಿಯಾಗಿದ್ದಾನೆ, ಅವ ಚಕ್ರಪಾಣಿಯಾಗಿದ್ದಾನೆ. ಪರಮಾತ್ಮ ಕೈಯಲ್ಲಿ ಚಕ್ರ ಹಿಡಿದಿದ್ದಾನೆ ಅಂದ್ರೆ ಯಾವ ಚಕ್ರ ಹಿಡಿದಿದ್ದಾನೆ? ಕಾಲಚಕ್ರವನ್ನು ಹಿಡಿದಿದ್ದಾನೆ. ಕಾಲಕ್ಕೆ ಎಲ್ಲರೂ ಕೂಡ ಬದ್ಧರು, ಆದ್ರೆ ಕಾಲ ಪರಮಾತ್ಮನ ಅಧೀನ. ತನ್ನಿಮಿತ್ತ ಪರಮಾತ್ಮ ಏನಾದ? ಅವ ಸರ್ವೋತ್ತಮನಾದ. ಯಾರು ಸರ್ವೋತ್ತಮನೋ ಅವನನ್ನೇ ಧೀಮಹಿ ಧ್ಯಾನ ಮಾಡೋಣ ಅನ್ನೋ ಒಂದು ಅಂಶವನ್ನೇ ನಮಗೆ ವಿಶೇಷವಾಗಿ ತಿಳಿಸ್ತಾ ಏತತ್ ಕ್ರಮದಿಂದ ಘೃಣಿ ಆ ಶಬ್ದದಿಂದ ಪರಮಾತ್ಮ ಕರುಣಾ ಸಮುದ್ರ ಅಂತಿಗೆ ತಿಳಿಸಿದ್ದಾರೆ. ಅಂತಹ ಪರಮಾತ್ಮನ ಅಡಿದಾವರೆಗಳಲ್ಲಿ ಇರ್ತಕ್ಕಂಥವರು ಯಾರು ಅಂದ್ರೆ ವಾಯುದೇವರು. ವಾಯುದೇವರಿಗೆ ಏನಂತ ಹೆಸರು? ಅರ್ಧಗರ್ಭ ಅಂತ ಹೆಸರು. ಅದಕ್ಕೆ ಆ ವರ್ತುಲಾಕಾರವಾಗಿ ಏನು ಒಂದು ವೃತ್ತಾಗಿ ನಾವು ಬರೆದಿರ್ತೇವೆ. ಪ್ರಳಯ ಕಾಲದಲ್ಲಿ ದೇವರಿಗೇನು ಹೆಸರು? ಶೂನ್ಯ ಅಂತ ಹೆಸರು. ನಮಗೆ ಸ್ಕೂಲಲ್ಲಿ ಶೂನ್ಯ ಬಂದ್ರೆ ತಲೆಯಲ್ಲಿ ಏನು ಇಲ್ಲ ಅಂತ ಅರ್ಥ. ಅಪ್ಪಮ್ಮ ಹಾಕಿ ಬಡಿತಾರೆ ನಮ್ಮನ್ನ. ಅದೇ ಪರಮಾತ್ಮ ಶೂನ್ಯ ಅಂದ್ರೆ ಅವನಿಗೆ ಗುಣ ಇದೆ. ಜೀವರಿಗೂ ಪರಮಾತ್ಮನಿಗೂ ಇರೋ ವ್ಯತ್ಯಾಸ. ನಮ್ಮಲ್ಲಿ ಬೈಯುವ ಶಬ್ದ ದೇವರನ್ನು ಹೊಗಳುವ ಶಬ್ದ. ದೇವರನ್ನು ಹೊಗಳುವ ಶಬ್ದ ನಮಗಾಗಬೇಕಾದ್ರೆ ಬೈಯುವ ಶಬ್ದ ಹೇಗೆ? ಈಗ ಮಗ ಸಾಯಂಕಾಲ 6 ಗಂಟೆ ಆಗಿತ್ತು, ಆದ್ರೂ ಹೊರಗಡೆ ಆಟ ಆಡ್ತಾ ಇದ್ದ. ಅಪ್ಪ ಬಂದ, ಎಲ್ಲೋ ಹೊರಗಡೆ ಹೋಗಿ ಅವನ ಹತ್ರ ಹೋಗಿ ಗಾಡಿ ನಿಲ್ಸಿ ಹೇಳ್ದ, ಬಾ ಇವತ್ತು ನಿನಗೆ ಪೂಜೆ ಇದೆ ಅಂತಂದ. ಮಗ ಸಂತೋಷ ಪಡ್ತಾನ? ಇವು ಸಮಯ ಹೋಗಿದ್ದು ಗೊತ್ತಾಗ್ಲಿಲ್ಲ ರೀ, ನಮ್ಮಪ್ಪ ಬೇರೆ ನೋಡ್ಬಿಟ್ರು ಅಂತ ಹೆದರ್ಕೊಂಡು ಹೋಗ್ತಾನೆ. ಶಬ್ದ ಏನು ಪ್ರಯೋಗ ಮಾಡಿದ್ದು? ಪೂಜೆ. ನೋಡಿ, ಜೀವಪರವಾಗಿ ಪೂಜೆ ಶಬ್ದ ಪ್ರಯೋಗ ಮಾಡಿದ್ರೆ ಆ ಜೀವನದಲ್ಲಿ ದೋಷ ಇದೆ ಅಂತ. ಅದೇ ದೇವರ ಪೂಜೆ ಮಾಡಬೇಕು ಅಂತ ಪೂಜೆ ಶಬ್ದವನ್ನ ಪರಮಾತ್ಮನ ಪರವಾಗಿ ಅರ್ಥ ಮಾಡಿದ್ರೆ ಏನಾಯ್ತು? ಅದು ಗುಣತ್ವೇನಾಯ್ತು. ದೇವರಲ್ಲಿ ಗುಣ ಯಾವುದೋ ನಮ್ಮಲ್ಲಿ ದೋಷ. ಅದು ಹೇಗೆ? ಆಚಾರ್ಯ ಮಧ್ವರು ನರಸಿಂಹದೇವರನ್ನು ಸ್ತೋತ್ರ ಮಾಡಬೇಕಾದ್ರೆ, ಯಾಕೆ ನಮ್ಮ ಬಿಂಬಮೂರ್ತಿಯಲ್ಲಿ ಇರ್ತಕ್ಕಂಥ ಒಂದು ರೂಪ ಯಾವುದು? ನರಸಿಂಹ ರೂಪ. ಹೌದೋ? ಆ ನರಸಿಂಹ ರೂಪದಲ್ಲಿ ಯಾವ ಅಂಗದ ಚಿಂತನೆ ಮಾಡಬೇಕು ನಾವು? ಆಚಾರ್ಯ ಹೇಳಿದ್ರು ಅದನ್ನ, ಪ್ರತತ ಸುನಖರ ದಾರಿತ ರಾಜಿ ದೂರ ಪ್ರಧ್ವಸ್ತಧ್ವಾಂತ ಶಾಂತ ಪ್ರವಿತದ ಮನಸ ಭಾವಿತ ನಾಕಿರುಂದಯೇ. ಯಾರು ಪ್ರತಿನಿತ್ಯ ನರಸಿಂಹದೇವರ ಉಗುರಿನ ಚಿಂತನೆ ಮಾಡ್ತಾರೋ ಅಂಥವರಿಗೇನು ಫಲ? ಧ್ವಾಂತ ಶಾಂತ ಮನಸ. ನಮ್ಮ ಮನಸ್ಸಿನ ಒಳಗೆ ಇರ್ತಕ್ಕಂತಹ ಕತ್ತಲು ನಿವಾರಣೆ ಆಗುತ್ತಂತೆ. ಯಾವುದರಿಂದ? ಪರಮಾತ್ಮನ ಉಗುರಿನ ಚಿಂತನೆ ಮಾಡೋದ್ರಿಂದ. ನಮ್ಮಲ್ಲಿ ಉಗುರು ಮುಂದೆ ಬಂದ್ರೆ ಏನು? ಮೈಲಿಗೆ, ದೋಷ. ನಮ್ಮಲ್ಲಿ ಮಾತ್ರ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಮಾತ್ರ ದೋಷ ಅಂತಲ್ಲ, ವೈದಿಕ ಪ್ರಪಂಚದಲ್ಲೂ ದೋಷ. ಏನೋ ಒಂದಿಷ್ಟು ವಾಂತಿನೋ ಬೇದಿನೋ ಹತ್ತಿದೆ ಅಂತ ವೈದ್ಯರ ಹತ್ರ ಹೋದಾಗ ವೈದ್ಯರಲ್ಲಿ ನಿಮ್ಮ ಕೈ ತೋರಿಸಿ ಅಂತಂದು ತೋರಿಸ್ದ, ಇಷ್ಟಿಷ್ಟು ಉಗುರು ಬಂದಿತ್ತು, ನಿಮ್ಗೆ ಯಾಕೆ ಹತ್ತಿದ್ದು ಗೊತ್ತಾ? ಇದರಿಂದಲೇ ಅಂತ. ಹಾಗಾದ್ರೆ ಯಾವ ನಖಗಳು ನಮ್ಮಲ್ಲಿ ದೋಷಕ್ಕೆ ಕಾರಣವೋ ಪರಮಾತ್ಮನಲ್ಲಿ ಇರ್ತಕ್ಕಂತಹ ನಖಗಳು ಅದು ಗುಣತ್ವೇನ ನಾವು ಚಿಂತನೆ ಮಾಡಬೇಕು. ಅಂದ್ರೆ ಇದರ ಆಂತರ್ಯ ಘೃಣಿ ಶಬ್ದ ವಾಚ್ಯನಾದ ಪರಮಾತ್ಮ ಅವ ಓಂಕಾರ ಪ್ರತಿಪಾದ್ಯನಾಗಿದ್ದಾನೆ, ಅವ ಗುಣಪೂರ್ಣನಾಗಿದ್ದಾನೆ, ದೋಷವರ್ಜಿತನಾಗಿದ್ದಾನೆ. ಇಷ್ಟು ಅಂಶಗಳನ್ನ ನಾವು ಪರಮಾತ್ಮನಲ್ಲಿ ನಾವು ಸ್ಮರಣೆಯನ್ನ ನಡೆಸಬೇಕು ಅನ್ನೋ ನಿಟ್ಟಿನಿಂದಲೇ ಅಲ್ಲಿ ಆ ಓಂ ಘೃಣಿ ಓಂ ಇಷ್ಟು ಚಿಂತನೆ ಮಾಡ್ತಾ ಮೇಲ್ಭಾಗದಲ್ಲಿ ಅಂ, ಕೆಳಭಾಗದಲ್ಲಿ ಆಹಾ. ಆ ಕೆಳಭಾಗದಲ್ಲಿ ಆಹಾ ಯಾಕೆ ಅಂತಂದ್ರೆ ಅರ್ಧಗರ್ಭಾಯ ನಮಃ. ಒಂದಾಗಿ ಪರಮಾತ್ಮನ ಪರವಾಗಿ ಅರ್ಥ ಇದೆ, ಅದು ನಾಳೆ ನೋಡೋಣ. ಈಗ ಒಟ್ಟಾರೆ ಅರ್ಧಗರ್ಭ ಅಂತಂದ್ರೆ ವಾಯುದೇವರು ಕೂಡ ಅರ್ಧಗರ್ಭ ಶಬ್ದವಾಚ್ಯರುತ್ತದೆ. ಹಾಗಾಗಿ ನಮ್ಮ ಹೃದಯದಲ್ಲಿ ಪರಮಾತ್ಮ ಸ್ಥಿತನಾಗಿದ್ದಾನೆ.
ಅವನ ಅಡಿದಾವರೆಗಳಲ್ಲಿ ವಾಯುದೇವರು ಕೂತಿದ್ದಾರೆ. ಜೀವ ಎಲ್ಲಿದ್ದಾನೆ? ಪ್ರಶ್ನೆ. ಜೀವ ಎಲ್ಲಿದ್ದಾನೆ? ಇಲ್ಲಿ ಕೂತಿಲ್ವಾ? ಇದು ಜೀವ ಅಲ್ಲ. ಜೀವನ ಮೇಲೆ ಆವರ್ಕವಾದ ಒಂದು ಸ್ಥೂಲ ದೇಹ. ಇದು ಜಡಭೂತವಾದ ಒಂದು ದಿವಸ ಬೀಳಲಿಕ್ಕೆ ಇರೋದಿಲ್ಲ. ಆದರೆ ಒಳಗಡೆ ಇರುವ ಜೀವ ಅನಾದಿ ನಿತ್ಯ. ಅದಕ್ಕೆ ನಮ್ಮಲ್ಲಿ ನಾಡಿ ಸ್ನಾನದ ಬಗ್ಗೆ ತಿಳಿಸಿದ್ದಾರೆ. ಇದೆಲ್ಲ ಬಿಂಬೋಪಾಸನೆಗೆ ಬರುವುದು. ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲಿ 5 ವಿಧವಾದ ಸ್ನಾನವನ್ನ ಹೇಳಿದ್ದಾರೆ. ಅದರಲ್ಲಿ ಮೊದಲಿಗೆ ಮಲಸ್ನಾನ. ಇದು ನೀವು ಪ್ರತಿನಿತ್ಯ ಮಾಡಿಬಿಡ್ತೀವಿ. ಏನು, ಸಾಬೂನ್ ಗೀಬೂನ್ ಹಾಕಿ ಮೈ ತಿಕ್ಕಿ ಶುದ್ಧ ಮಾಡೋದು ಮಲಸ್ನಾನ. ಇದಾದ ಮೇಲೆ ಮಂತ್ರ ಸ್ನಾನವನ್ನ ಮಾಡಬೇಕು. ಆಪೋಹಿಷ್ಟ ಮಂತ್ರವನ್ನು ಹೇಳಿ ಪ್ರೋಕ್ಷಣೆ ಮಾಡ್ಕೋಬೇಕು. ಇದು ಮಂತ್ರ ಸ್ನಾನ. 3ನೇ ಸ್ನಾನ ಯಾವುದು? ಧ್ಯಾನ ಸ್ನಾನ. ಏನು ಧ್ಯಾನ ಸ್ನಾನ ಅಂದ್ರೆ ಏನು ಅಂತಂದ್ರೆ, ನೋಡಿ, ಇಲ್ಲಿ ತನಕ ನಾವು ಮಾಡಿರೋ ಸ್ನಾನ ಎಲ್ಲ ಬಾಹ್ಯ ದೇಹಕ್ಕೆ ಆಯಿತು. ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಒಂದು ಗಮನಿಸಿ, ಪಂಚ ಜ್ಞಾನೇಂದ್ರಿಯವನ್ನು ಮುಚ್ಚಿ ನಾವು ಮುಳುಗ್ತೇವೆ. ಸ್ನಾನ ಹೇಗಾಯಿತು? ಹಾಗಾದ್ರೆ ಕಣ್ಣು ಮುಚ್ಚಬೇಕಾ? ನಾವು ನದಿಯಲ್ಲಿ ಎಲ್ಲಾರು ಮುಳುಗಬೇಕಾದ್ರೆ ಮೂಗನ್ನು ಮುಚ್ಕೋಬೇಕಾ? ಕಿವಿಯನ್ನು ಮುಚ್ಚಬೇಕಾ? ಬಾಯನ್ನು ಮುಚ್ಚಬೇಕಾ? ಪಂಚ ಜ್ಞಾನೇಂದ್ರಿಯಗಳು ಸ್ತಬ್ಧ ಆಗಬೇಕು, ಒಳಗಡೆಗೆ ಮುಳುಗಬೇಕು. ಹಾಗಾದ್ರೆ ಸ್ನಾನ ಹೇಗಾಯಿತು ಅಂತಂದ್ರೆ, ಆ ಮುಳುಗೋ ಕಾಲಕ್ಕೆ ನಾವು ಯಾವುದರ ಚಿಂತನೆ ಮಾಡಬೇಕು ಅಂತಂದ್ರೆ ಬಿಂಬೋಪಾಸನ ಚಿಂತನೆ ಬಂದ್ಬಿಡ್ಬೇಕು. ನಾವು ಪ್ರತಿಯೊಂದು ಕಾಲದಲ್ಲೂ ಕೂಡ ಬಿಂಬರೂಪಿಯಾದ ಪರಮಾತ್ಮನನ್ನ ಅನುಸಂಧಾನ ಮಾಡತಕ್ಕಂಥದ್ದೇ ಉಪಾಸನಾ ಕ್ರಮ. ಅದು ಹೇಗೆ ಅಂತಂದ್ರೆ, ನಮ್ಮ ಹೃದಯದಲ್ಲಿ ಇರ್ತಕ್ಕಂಥದ್ದೇ ಅಷ್ಟದಳ ಕಮಲ. ಇದರ ವಿಸ್ತಾರ ನಾಳೆ ನಾಡಿದ್ರಲ್ಲಿ ಹೇಳ್ತೇನೆ. ಈಗ ಕೇವಲ ಧ್ಯಾನ ಸ್ನಾನದ ಬಗ್ಗೆ ಬಂತು, ತಿಳಿಸ್ತಾ ಇದ್ದೇನೆ. ಅಷ್ಟದಳ ಕಮಲ, ಆ ಕಮಲದ ಮಧ್ಯದಲ್ಲಿ ಒಂದು ರತ್ನ ಸಿಂಹಾಸನ. ಆ ರತ್ನ ಸಿಂಹಾಸನಕ್ಕೆ 5 ದ್ವಾರಗಳು. 5 ದ್ವಾರಗಳಿಗೆ ದ್ವಾರಪಾಲಕರು ಯಾರು ಅಂತಂದ್ರೆ, ಸಾಕ್ಷಾತ್ ಪರಮಾತ್ಮನೇ ದ್ವಾರಪಾಲಕ. ಈ ಚಿಂತನೆಗಾಗಿ ಯಾವ ಯಾವ ರೂಪದಿಂದಿದ್ದಾನೆ ಪರಮಾತ್ಮ, ಇದನ್ನೇ ರತ್ನ ಸಿಂಹಾಸನ ಅಂತ ಅಂದ್ಕೊಳ್ಳಿ. ಆತ್ಮ, ಅಂತರಾತ್ಮ, ಜ್ಞಾನಾತ್ಮ, ಪರಮಾತ್ಮ. 4 ರೂಪಗಳು ಪರಮಾತ್ಮನದ್ದು. 5ನೇ ರೂಪ ಎಲ್ಲಿದೆ? ಸಹಸ್ರಾರದ ಮೇಲ್ಭಾಗದಲ್ಲಿ ಕೂತಿರೋದೇ ತುರಿಯ ನಾಮಕನಾದ ಪರಮಾತ್ಮ. ಇಲ್ಲಿ ದೇವರು ಕಾಯ್ತಾ ಕೂತಿದ್ದಾನಂತೆ. ಇದಕ್ಕೂ ಗಜೇಂದ್ರ ಮೋಕ್ಷದ ಕಥೆಗೂ ನಾವು ಹೆಣಿಬಹುದು. ಗಜೇಂದ್ರ ಮೋಕ್ಷವೂ ಅದೇ ವಿಷಯವನ್ನೇ ಹೇಳುತ್ತೆ. ಬಲಿಚಕ್ರವರ್ತಿಯ ವೃತ್ತಾಂತವೂ ಇದೇ ಬಿಂಬೋಪಾಸನೆಯನ್ನೇ ಹೇಳುತ್ತೆ ನಮಗೆ. ಅಂದ್ರೆ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜರಿಗೆ ಉಪದೇಶ ಮಾಡಿದ್ದು ಸುಮ್ಮನೆ ಒಂದು ಕಥೆ ಆದ್ಮೇಲೆ ಒಂದು ಕಥೆ ಇನ್ನೊಂದು ಕಥೆಯನ್ನು ಹೇಳಿದ್ರು, ಹೀಗೆ ಟೈಮ್ ಪಾಸ್ಗಾಗಿ ಹೇಳಿದ್ದಲ್ಲ. ಮತ್ತೇನ್ ತಿಳಿಸಿದ್ದಾರೆ ಅಲ್ಲಿ? ಎಲ್ಲವೂ ನಮ್ಮ ಬಿಂಬೋಪಾಸನೆಗೆ ತಿಳಿಸಿದ್ದು. ನಮ್ಮ ಹೃದಯದಲ್ಲಿ ದೇವರು ದ್ವಾರಪಾಲಕನಾಗಿದ್ದಾನೆ. ಅಲ್ಲಿ ದೇವರು ದ್ವಾರಪಾಲಕನಾಗ್ಲಿಕ್ಕೆ ಸಾಧ್ಯನಾ ಅಂತಂದ್ರೆ, ನಮ್ಮ ಬಲಿಚಕ್ರವರ್ತಿಯ ಮನೆಯ ದ್ವಾರಪಾಲಕ ಯಾರು? ಪರಮಾತ್ಮನೇ. ಅಂದ್ರೆ ಏನಿದರ ಆಂತರ್ಯ? ಅಲ್ಲಿ ಬಲಿಚಕ್ರವರ್ತಿ ಅಂತಂದ್ರೆ ಜೀವರ ಸಂಕೇತ. ಯಾಕೆ ಮುಂದೆ ಆತ ಯಾರಾಗ್ತಾನೆ? ಅದ್ಯಾಪಿ ಇಂದ್ರ ಪದವಿಗೆ ಬರ್ತಾನೆ. ಹಾಗೆ ನಮಗೆಲ್ಲ ಆತ ಒಡೆಯನಾಗ್ತಾನೆ. ತನ್ನಿಮಿತ್ತ ಅವ ಜೀವರ ಸಂಕೇತ. ಆ ಜೀವರ ಮನೆ ಬಾಗಿಲಲ್ಲಿ ಯಾರು ನಿಂತಿರ್ತಾನೆ? ಪರಮಾತ್ಮನೇ ಇರ್ತಾನೆ. ಆ ಕಥಾಭಾಗವನ್ನ ನಮ್ಮ ಹೃದಯದಲ್ಲಿರ್ತಕ್ಕಂತಹ ರತ್ನಸಿಂಹಾಸನ, ಅದನ್ನೇ ಮಂಟಪ ಅಂತ ಕರೆದದ್ದು. ನೆರೆ ನಂಬಿದೆ ಮತ್ ಹೃದಯ
ಮಂಟಪದೋಡು ಪರಿಶೋಭಿಸುತ್ತಿರು ಪಾಂಡುರಂಗ. ಆ ನಾಲ್ಕು ಮೂಲೆಯಲ್ಲಿ ಪರಮಾತ್ಮ ತನ್ನದೇ ರೂಪ. ಆ ಸಿಂಹಾಸನದ ಮೇಲೆ ಇರೋ ರೂಪ ಯಾವುದು? ಪರಮಾತ್ಮಂದೇ ರೂಪ. ಹಾಗಾದ್ರೆ ಅವನೇ ಮನೆ, ಅವನೇ ದ್ವಾರಪಾಲಕ, ತನಗೆ ತಾನೇ ಸೇವ್ಯ ಸೇವಕ ನಿಲ್ಲಿಸಿ ಹರಿಕಥಾಮೃತ ಸಾರಕ್ಕೆ ಜೋಡಿಸ್ಕೊಡಿ ಅದನ್ನು. ಹಾಗಾದ್ರೆ ಅವನ ಸೇವೆಯನ್ನ ಅವನೇ ಮಾಡ್ಕೊಳ್ತಾನೆ. ಭಾಗವತಕ್ಕೆ ಬರ್ತೀರಾ? ಜನ್ಮ ಆದ್ಯಸಿ ಯತಃ ಚ ಅರ್ಥೇಶು ಅಭಿಜ್ಞ ಸ್ವರಾಟ್. ಸ್ವರಾಟ್ ಅಂದ್ರೆ ಸ್ವಕೀಯನಾಗಿ ತಾನೇ ಮಾಡ್ತಾನೆ ಹೊರತಾಗಿ ಇನ್ನೊಬ್ಬರ ಸಹಾಯವನ್ನ ಪರಮಾತ್ಮ ತಾನು ಎಂದಿಗೂ ಅಪೇಕ್ಷೆ ಪಡೋಲ್ಲ. ಆದ್ದರಿಂದ ಅವ ಅಷ್ಟದಳ ಕಮಲದ ಒಳಗೆ ಒಂದು ಸಿಂಹಾಸನಕ್ಕೆ 4 ದ್ವಾರಗಳು, 4 ದ್ವಾರಗಳಿಗೆ ದೇವರದ್ದೇ ರೂಪಗಳು. ಎಲ್ರಿ ಇಲ್ಲಿ ಲಕ್ಷ್ಮೀದೇವಿ ಪರಿಚಯನೇ ಬರಲಿಲ್ವಲ್ಲ? ಆ ರತ್ನ ಸಿಂಹಾಸನ ಯಾರು? ಲಕ್ಷ್ಮೀದೇವಿ. ಸ್ವಲ್ಪ ಸಂಪತ್ತಲ್ವಾ? ರತ್ನ ಸಿಂಹಾಸನ ಅಂದ್ರೆ ಯಾರು ಬರಬೇಕು? ಭಾಗ್ಯ ದೇವತ ಲಕ್ಷ್ಮೀದೇವಿ ಬರಬೇಕು. ಹಾಗಾದ್ರೆ ದೇವರಲ್ಲಿದ್ದಾನೆ, ಲಕ್ಷ್ಮೀದೇವಿ ಮೇಲಿದ್ದಾನೆ. ಮುಗಿದೋಯ್ತು ಕಥಾ ನಮಗೆ. ಹೌದು. ಹೀಗೆ ಆ ಕ್ರಮದಲ್ಲಿ ಆ ಸಿಂಹಾಸನದ ಮೇಲೆ ನಮ್ಮ ದೇವರು ನಿಂತಿದ್ದಾನೆ. ಎಷ್ಟುದ್ದ ಇದ್ದಾನೆ? ಚೋಟುದ್ದ ರೂಪದಲ್ಲಿ ಪರಮಾತ್ಮ ಸ್ಥಿತನಾಗಿದ್ದಾನೆ. ಅವನ ಅಡಿದಾವರೆಗಳಲ್ಲಿ ಯಾರಿದ್ದಾರೆ? ಅರ್ಧಗರ್ಭಾಯ ನಮಃ ವಾಯುದೇವರು ಕೂತಿದ್ದಾರೆ. ಹೇಗೆ ಕೂತಿದ್ದಾರೆ? ಹೀಗೆ ಕೂತಿದ್ದಾರೆ. ಈಗ ನನ್ನ ಬಿಂಬರೂಪ ನಿಮ್ಮನ್ನ ನೋಡ್ತಾ ಇದೆ, ನಿಮ್ಮ ಬಿಂಬರೂಪ ನನ್ನನ್ನ ನೋಡ್ತಾ ಇದೆ. ಹೀಗೆ ಪರಮಾತ್ಮ ಸ್ಥಿತನಾಗಿದ್ದಾನೆ. ಅವನ ಹೆಬ್ಬೆಟ್ಟುಗಳ ಮಧ್ಯದಲ್ಲಿ ವಾಯುದೇವರು ಹೀಗೆ ಕೂತಿದ್ದಾರೆ. ಜೀವ ಎಲ್ಲಿದ್ದಾನೆ? ಈ ವಾಯುದೇವರ ಹೆಬ್ಬೆಟ್ಟುಗಳ ಮಧ್ಯದಲ್ಲಿ ಜೀವ ಕೆಳಭಾಗದಲ್ಲಿ ಕೂತಿದ್ದಾನೆ. ಅದೀಗ ಚಿಂತನಾ ಕ್ರಮ ಹೇಗೆ ಬಂತು? ಪರಮಾತ್ಮ ಜೀವಾತ್ಮ ಹೀಗೆ ಮುಖ ಮಾಡಿದ್ದಾರೆ, ಮಧ್ಯದಲ್ಲಿ ವಾಯುದೇವರು ಕೂತಿದ್ದಾರೆ. ಈಗ ದಾಸರ ಒಂದು ದೇವರ ನಾಮ ಹೇಳ್ಬೋದು. ಇದೇ ಹಾದಿನಿ ಹಿಡಿ ಹಿಡಿ ನಿನ್ ಎದುರಿಗೆ ಕಾಂಬುದೇ ಮಾರುತಿ ಗುಡಿ. ಇಲ್ಲ ಏನಪ್ಪ ಇದರ ಅರ್ಥ? ನಿನ್ನ ಎದುರಿಗೆ ಕಾಂಬುದೇ ಮಾರುತಿ ಗುಡಿ, ನನಗೆ ಎದುರಿಗೆ ಕಾಂಬುದೇ ರುದ್ರದೇವರ ಗುಡಿ, ಹಿಂಗರ್ಥನಾ? ಹಂಗಲ್ಲ. ಗುಹಾಸಂತಂ ಮಾತರಿಶ್ವಾಮಥಾಯತಿ ಬಳಿಥಾ ಸೂಕ್ತ ಇದನ್ನೇ ತಿಳಿಸಿದೆ. ಗುಹಾಸಂತಂ ಮಾತರಿಶ್ವಾಮಥಾಯತಿ. ಯಾವ ಗುಹ? ಹೃದ್ಗುಹಾದಲ್ಲಿ ವಾಯುದೇವರು ಹೇಗೆ ಕೂತಿದ್ದಾರೆ? ಮಧ್ಯವರ್ತಿಗಳಾಗಿ ಕೂತಿದ್ದಾರಂತೆ. ಹಾಗಾದರೆ ಜೀವನಿಗೆ ಅಂದ್ರೆ ನಮಗೆ ದೇವರ ಆ ಬಿಂಬರೂಪದ ದರ್ಶನ ಆಗಬೇಕಾದ್ರೆ ಮೊದಲಿಗೆ ಆಗೋಲ್ಲ. ಆ ಯೋಗ್ಯತಾ ನಮಗಿಲ್ಲ. ಯಾಕೆ? ಅವ ಘೃಣಿ ಅಂದ್ರೆ ಸೂರ್ಯ ಎಷ್ಟು ಪ್ರಕಾಶ ಇದೆ. ಮಧ್ಯಾಹ್ನದ ಸೂರ್ಯನನ್ನು ನೋಡಬೇಕಾದ್ರೆ ಕೂಲಿಂಗ್ ಗ್ಲಾಸ್ ಹಾಕೋಬೇಕಂತೆ ನಾವು. ಇನ್ನ ಸೂರ್ಯನ ಮಧ್ಯವರ್ತಿಯಾದ ಪರಮಾತ್ಮನನ್ನು ನೋಡಬೇಕಾದರೆ ಯಾವ ಕೂಲಿಂಗ್ ಗ್ಲಾಸ್ ಹಾಕೋಬೇಕು? ವಾಯುದೇವರೆಂಬ ಆ ಕೂಲಿಂಗ್ ಗ್ಲಾಸ್ ಅನ್ನು ಮಧ್ಯಕ್ಕೆ ನಾವು ಇಟ್ಕೋಬೇಕಂತೆ. ಇಟ್ಕೊಂಡಾಗ ಮಾತ್ರ ನಾವು ಆ ಪರಮಾತ್ಮನ ರೂಪವನ್ನ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದರೆ ಜೀವ ಮುಖ್ಯ ಪ್ರಾಣ ದೇವರು, ಮೇಲ್ಭಾಗದಲ್ಲಿ ಯಾರು? ಪರಮಾತ್ಮ. ಆ ಪರಮಾತ್ಮ ಯಾರು? ಅವಘೃಣಿ. ಇಲ್ಲಿ ಅಹಾ ಶಬ್ದವಾಚ್ಯರಾಗಿ ಅಮುಖ್ಯವಾಗಿ ಯಾರು? ವಾಯುದೇವರು. ಹೀಗೆ ಆ ಕಂಕಣಾಕಾರದ ಮಧ್ಯದಲ್ಲಿ ಒಂದು ಬಿಂದುವನ್ನು ನಾವು ಚಿತ್ರಿಸಿ ಘೃಣಿ ಶಬ್ದದಿಂದ ನಾವು ಅದನ್ನ ಲಿಖಿಸಿ, ಆ ಘೃಣಿ ಶಬ್ದವಾಚ್ಯ ಮತ್ಯಾರು ಅಲ್ಲ, ಅದು ಪರಮಾತ್ಮನೇ. ಆದ್ದರಿಂದ ಅವ ಓಂಕಾರ ಪ್ರತಿಪಾದ್ಯ, ಅವ ಪೂರ್ಣನಾಗಿದ್ದಾನೆ. ಅವ ಹೇಗೆ ಪೂರ್ಣನಾಗಿದ್ದಾನೆ? ದೇಶತಃ ಕಾಲತಃ ಗುಣತಃ ಅವ ಪೂರ್ಣ. ಯಾರು ಪೂರ್ಣನೋ ಅವನೇ ಘೃಣಿ ಶಬ್ದವಾಚ್ಯ. ಅವನ ಅಡಿದಾವರೆಗಳಲ್ಲಿ ಮಹತ್ತತ್ವಕ್ಕೆ ಅಭಿಮಾನಿಗಳಾದ ವಾಯುದೇವರು ತಾವಲ್ಲಿ ಕೂತಿದ್ದಾರೆ. ಅವರ ಅಡಿದಾವರೆಗಳಲ್ಲಿ ಜೀವನಾದ ನಾನು ಕೂತಿದ್ದೇನೆ. ಇಷ್ಟು ಅನುಸಂಧಾನವನ್ನು ನಾವು ಮಾಡ್ತಾ ಈ ಕ್ರಮದಲ್ಲಿ
ಆ ಚಕ್ರಾಬ್ಜ ಮಂಡಲದಲ್ಲಿ ಇರ್ತಕ್ಕಂತಹ ಏನೇನು ಅನೇಕ ವಿಧವಾದಂತಹ ಷಟ್ಕೋಣಗಳು, ಆ ಷಟ್ಕೋಣದ ಚಿಂತನೆಯೇ ಯಂತ್ರೋದ್ಧಾರಕ ಮುಖ್ಯ ಪ್ರಾಣ ದೇವರ ಬಗ್ಗೆ ನಮ್ಮ ವ್ಯಾಸರಾಜರು ಯಾಕೆ ಆ ಷಟ್ಕೋಣಗಳ ಮಧ್ಯದಲ್ಲಿ ಕೂಡಿಸಿದ್ದಾರೆ ಅಂದರೆ ಬಿಂಬೋಪಾಸನೆಗೆ ಸ್ವಲ್ಪ ಅನುಕೂಲ ಆಗಲಿ ಅಂತ ಕೊಟ್ಟಿದ್ದಾರಂತೆ. ಇನ್ನು ಮುಂದೆ ಇನ್ನೊಂದು ವಿಷಯ ತಗೋಬೇಕು ನಾವು. ರಾಜರ ಪಂಚವೃಂದಾವನ, ಯಾಕೆ ರಾಜರಿಗೆ ಪಂಚವೃಂದಾವನ, ಈ ವಿಷಯ ತಗೋಬೇಕು. ವ್ಯಾಸರಾಜರು ಒಂದು ಕ್ರಮದಿಂದಾಗಿ ಹನುಮಪ್ಪನನ್ನ ಷಟ್ಕೋಣಗಳ ಮಧ್ಯದಲ್ಲಿ ತಾವು ಚಿತ್ರಿಸಿದ್ರೆ, ಅದೇ ಪದವಿಗೆ ಬರ್ತಕ್ಕಂತಹ ಭಾವಿ ಸಮೀರನಾದ ನಮ್ಮ ವಾದಿರಾಜ ಸ್ವಾಮಿಗಳು ಪಂಚವೃಂದಾವನವನ್ನ ಯಾಕೆ ನಿರ್ಮಾಣ ಮಾಡಿದ್ರು, ಅದಕ್ಕೂ ಬಿಂಬೋಪಾಸನೆಗೂ ಹೇಗೆ ಸಮನ್ವಯ ಮಾಡಬೇಕು ಅನ್ನೋ ಎಲ್ಲ ಅಂಶಗಳನ್ನು ಕೂಡ ಯಥಾಮತಿ ಯಥಾಶಕ್ತಿ ನಾಳೆ ದಿವಸದ ಕಥಾಭಾಗದಲ್ಲಿ ನೀವು ಅದರ ಚಿಂತನ ಮಂಥನವನ್ನು ಮಾಡೋಣ ಅಂತ ಹೇಳ್ತಾ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ. जीव जड़ 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 भेद जीव जड़ परमात्मगे मानुषोत्तम गति पक्षति ಪ್ರಾಣನೆ ಇಂಥ ಕಾಮನು ಕಿಂಚಿದಲಿಕನು ಆಯ್ತು ಶ್ರೀನಿವಾಸ ಲಕ್ಷ್ಮೀನಾರಾಯಣ ಅಭ್ಯಾಸ ಅನೇಕ ಜನ ನಾನೇ ಮಂತ್ರಾಕ್ಷತೆ ಶ್ರೀನಿವಾಸ ಏಕಾದಶಿ ಮಂತ್ರಾಕ್ಷತೆ ಇಲ್ಲೊಂದಿದೆ ನೋಡಿ ಬ್ಯಾಕ್ ಈ ಕಡೆ ದಕ್ಷಿಣ ಆ ಕಡೆ ದಕ್ಷಿಣ ಎಲ್ಲ ಕೂತ್ಕೊಳ್ಳಿ ಅವ್ರ ಆಚಾರ ದಕ್ಷಿಣ ಅದರಲ್ಲಿ ಆಗ್ತದೆ ಅಷ್ಟೇ.
स्मरामग्रहणादेवस्तग्रह विग्रहं वृन्दावनरतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसार्णसे उत्तुङ्गवात्तरङ्गाय मध्वदुग्धाब्धये नमः गुरुमखिलग्नघ्नं सद्गुणैकाधिवासं शमनमुपरिनिष्ठं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हेमप्रपदनिष्ठं मां भजन्तु प्रपन्नाः नमो वस्तात्विका देवा विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि मुकोट्यप्रसादेन मुकुन्दशयनायते राजराजायते नित्यो राघवेन्द्रं तमाश्रये नीलाकरार्चितानन्तलीला गोपालपालितान् विद्यापयोनिधीन् वन्दे ब्रह्मविद्यागुरून् मम ब्रह्मचर्यहरिप्रीतिस्विद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः वादिराजपदद्वन्द्ववारिजा सप्तमानसां विश्वप्रियगुरून् वन्दे मन्दोऽहं धीविशुद्धये चिन्तामणिं स्वभक्तानां कल्पवृक्षं च कामदं स्वामिनं त्वां प्रभुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ओम् शिखशास्त्रसुधाम्भोधौ चलन्तं हंसपुण्डवं विद्यावाचस्पतिं वन्दे श्रीकृष्णपदसंश्रितम् ಪವಿತ್ರವಾಗಿರತಕ್ಕಂಥ ದಿವಸ ಕಾರ್ತಿಕ ಮಾಸದ ಶುಕ್ಲ ದ್ವಾದಶಿ ಏಕಾದಶಿಯ ಆಚರಣೆ. ನಿನ್ನೆ ದಿವಸ ವಿದ್ಯೆ ಏಕಾದಶಿ ಇತ್ತಾದ್ದರಿಂದ ಇವತ್ತಿನ ದಿವಸ ಉಪವಾಸ ಮಾಡುವಂಥದ್ದು. ಈ ದಿವಸ ವಿಶೇಷವಾಗಿ ನಮ್ಮ ಶ್ರೀ ವ್ಯಾಸರಾಜ ಮಠದ ಪರಂಪರೆಯಲ್ಲಿ ವಿರಾಜಿಸಿರತಕ್ಕಂತಹ ಇಬ್ಬರು ಮಹನೀಯರ ಆರಾಧನೆ ಇದೆ. ಒಬ್ಬರು ಶ್ರೀ ಲಕ್ಷ್ಮೀಪತಿ ತೀರ್ಥರು ಅಂತ ಹೇಳಿ ಶ್ರೀರಂಗದಲ್ಲಿ ಅವರ ವೃಂದಾವನವನ್ನು ಕಾಣುತ್ತೇವೆ. ವ್ಯಾಸರಾಜರ ನಂತರದಲ್ಲಿ ಅವರಿಂದ ಐದನೆಯವರಾಗಿ ಬಂದವರು ಕಪಾಲರು ರಾಮಚಂದ್ರ ತೀರ್ಥರು. ಅವರ ಶಿಷ್ಯರು ಲಕ್ಷ್ಮೀ ವಲ್ಲಭ ತೀರ್ಥರು, ಲಕ್ಷ್ಮೀನಾಥ ತೀರ್ಥರು, ನಂತರ ಲಕ್ಷ್ಮೀಪತಿ ತೀರ್ಥರು. ಇನ್ನು ಸ್ಪಷ್ಟ ಹೇಳುವುದಾದರೆ ಏನು ನಾವು ಇವತ್ತು ತಿರುಮಟೂರಿನಲ್ಲಿ ಶೇಷಚಂದ್ರಿಕಾಚಾರ್ಯರ ವೃಂದಾವನವನ್ನು ನಾವು ಕಾಣುತ್ತೇವೆ. ಅವರ ಪರಮ ಗುರುಗಳು, ಗುರುಗಳಿಗೂ ಗುರುಗಳು ಅಂತ ಅರ್ಥ. ಶ್ರೀ ಲಕ್ಷ್ಮೀಪತಿ ತೀರ್ಥರು ಅಂತ ಪ್ರಸಿದ್ಧರು. ಲಕ್ಷ್ಮೀನಾಥಾಬ್ಧಿ ಸಂಭೂತೋ ಲಕ್ಷ್ಮೀಪತ್ಯಾಖ್ಯ ಚಂದ್ರಮಾಹ ಸಾಧು ಸಂದೋಹ ಮೂದಾ ಮೋದ ಸಂಪಾತು ನ ಸದಾ ಅವರ ಸ್ತೋತ್ರವನ್ನು ಮಾಡುತ್ತಾರೆ. ಅವರ ಗುರುಗಳು ಶ್ರೀ ಲಕ್ಷ್ಮೀನಾಥ ತೀರ್ಥರು ಅಂತ. ಅವರು ವ್ಯಾಸರಾಜರ ಮೇರುಕೃತಿಗಳಾಗಿರತಕ್ಕಂತಹ ವ್ಯಾಸತ್ರಯ ಅಂದರೆ ಮೂರೂ ಗ್ರಂಥಗಳಿಗೂ ಕೂಡ ವ್ಯಾಖ್ಯಾನವನ್ನು ರಚನೆ ಮಾಡಿರತಕ್ಕಂಥವ್ರು. ಅದರಲ್ಲಿ ಇವತ್ತು ನ್ಯಾಯಾಮೃತ ವ್ಯಾಖ್ಯಾನ ಎಲ್ಲ ಪ್ರಿಂಟ್ ಆಗಿದೆ, ಉಪಲಬ್ಧಿ ಈಗ ಸಿಗುತ್ತೆ ನಮಗೆ. ಬಹಳ ಅತ್ಯಪೂರ್ವವಾದ ವಿಚಾರಗಳನ್ನು ಒಳಗೊಂಡ ತುಂಬ ಜಟಿಲವಾದ ಅಂಶಗಳನ್ನು ಸುಲಭದಲ್ಲಿ ನಿರೂಪಣೆ ಮಾಡಿಕೊಟ್ಟಂಥವರು ಶ್ರೀ ಲಕ್ಷ್ಮೀನಾಥ ತೀರ್ಥರು. ಅವರ ಶಿಷ್ಯರು ಲಕ್ಷ್ಮೀಪತಿ ತೀರ್ಥರು ಅಂತ ಹೇಳಿ ಅವರನ್ನ ಚಂದ್ರನ ಜೊತೆಯಲ್ಲಿ ಹೋಲಿಸಿದ್ದಾರೆ. ಹೇಗೆ ಚಂದ್ರ ಉದಿಸಿದಾಗ ಈ ರಾತ್ರಿಯಲ್ಲಿ ಕನ್ನೆದೆಲೆ ಹೂಗಳೆಲ್ಲ ಸಂತೋಷ ಅರಳಿ ನಿಂತಾರೋ ಅದರಂತೆ ಸಜ್ಜನರ ಮನಸ್ಸನ್ನ, ಅವರ ಮುಖವನ್ನು ಅರಳಿಸುವಂತಹ ಚಂದ್ರ ಶ್ರೀ ಲಕ್ಷ್ಮೀಪತಿ ತೀರ್ಥರು ಅಂತ ಅವರನ್ನು ಸ್ತೋತ್ರ ಮಾಡಿದ್ದಾರೆ. ಅವರ ಆರಾಧನೆ ಆದರೆ ಲಕ್ಷ್ಮೀಪತಿ ತೀರ್ಥರ ನಂತರದಲ್ಲಿ ಸುಮಾರು ಯತಿಗಳಾದ ಮೇಲೆ ಇತ್ತೀಚಿನ ಕಾಲದಲ್ಲಿ ನಾವು ಕಂಡಂತಹ ಯತಿಗಳು ಮಹನೀಯರು ಶ್ರೀ ವಿದ್ಯಾವಾಚಸ್ಪತಿ ತೀರ್ಥರ ಆರಾಧನಾ ಮಹೋತ್ಸವ ಇವತ್ತು. ಹಾಗಾಗಿ ಇಂದಿನ ದಿವಸ ಅವರ ಸ್ಮರಣೆಯನ್ನ
ಯಥಾಶಕ್ತಿ ಯಥಾಮತಿಯಾಗಿ ಮಾಡುವಂತಹ ಪ್ರಯತ್ನ. ಪ್ರಾಯಃ ನಿಮ್ಮಲ್ಲಿ ಅನೇಕ ಜನರು ಅವರನ್ನು ಕಂಡಿರ್ತೀರಿ, ಪ್ರತ್ಯಕ್ಷವಾಗಿ ನೋಡಿರ್ತೀರಿ, ಅವರ ಪ್ರವಚನಗಳನ್ನು ಶ್ರವಣ ಮಾಡಿರ್ತೀರಿ. ನಮ್ಮ ಶ್ರೀ ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಶ್ರೀಮದಾಚಾರ್ಯರ ನಂತರದಲ್ಲಿ, ಅಲ್ಲಿಂದ ಲೆಕ್ಕ ತೆಗೆದುಕೊಂಡ್ರೆ 39ನೆಯ ಯತಿಗಳಾಗಿ ಈ ಪೀಠವನ್ನು ಅಲಂಕರಿಸಿರತಕ್ಕಂಥವರು ಶ್ರೀ ವಿದ್ಯಾವಾಚಸ್ಪತಿ ತೀರ್ಥರು. ಅವರ ಗುರುಗಳ ಪರಿಚಯವೂ ಪ್ರಾಯಃ ನಿಮ್ಮೆಲ್ಲರಿಗೂ ಇದ್ದೇ ಇರುತ್ತದೆ. ಶ್ರೀ ವಿದ್ಯಾ ಪಯೋನಿಧಿ ತೀರ್ಥರು, ಶಾಪಾನುಗ್ರಹ ಶಬ್ದರು, 16 ವರ್ಷಗಳ ಕಾಲ ಈ ಪೀಠದಲ್ಲಿ ವಿರಾಜಮಾನರಾಗಿದ್ದು ಶ್ರೀಮನ್ ಮೂಲ ಗೋಪಾಲಕೃಷ್ಣ ದೇವರ, ಪಟ್ಟಾಭಿರಾಮ ದೇವರ, ವೇದವ್ಯಾಸ ದೇವರ, ನರಸಿಂಹದೇವರ ವಿಶೇಷವಾದ ಪೂಜೆಯನ್ನು ಮಾಡಿ ಎಲ್ಲ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿರತಕ್ಕಂಥವರು. ವ್ಯಾಸರಾಜ ಮಠದ ಅನೇಕ ಶಾಖೆಗಳನ್ನು, ಆಯಾ ಊರುಗಳಲ್ಲಿ ಇರತಕ್ಕಂತಹ ಅನೇಕ ಶಾಖೆಗಳನ್ನೆಲ್ಲ ಅವರು ಜೀರ್ಣೋದ್ಧಾರ ಮಾಡಿ ಅಲ್ಲಲ್ಲಿ ನಿತ್ಯ ಪೂಜಾದಿಗಳಾಗುವಂತೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಚಂದ್ರಿಕಾ ಗುರುಕುಲ ಅಂತ ಸ್ಥಾಪನೆ ಮಾಡಿ 16 ಜನ ವಿದ್ಯಾರ್ಥಿಗಳಿಗೆ ಅವರು ವಿದ್ಯಾದಾನವನ್ನು ಮಾಡಿದ್ದಾರೆ. ನಮಗೆ ವಿಶೇಷವಾಗಿ ಪರಮಾನುಗ್ರಹ ಮಾಡಿರತಕ್ಕಂಥವರು ಶ್ರೀ ವಿದ್ಯಾ ಪಯೋನಿಧಿ ತೀರ್ಥ ಶ್ರೀಪಾದಗಳವರು. ಅವರ ಕಾಲದಲ್ಲಿ ನಾನೇನು ಚಿಕ್ಕ ಹುಡುಗ, ನಮ್ಮ ಊರಿಗೂ ಬರ್ತಾ ಇದ್ರು. ವಿಶೇಷವಾಗಿ ಅವರ ಪೂಜಾ ಮತ್ತೆ ಅವರ ದರ್ಬಾರ್, ಅವರು ಮಾಡತಕ್ಕಂತಹ ದರ್ಬಾರೆಲ್ಲವೂ ಇವತ್ತಿಯೂ ನಮಗೆ ಕಣ್ಣಿಗೆ ಕಟ್ಟಿದ ಹಾಗೆ ಅದು ನಮಗೆ ದೃಗ್ಗೋಚರವಾಗ್ತಾನೆ ಇರ್ತದೆ. ಅಂತಹ ಗಾಂಭೀರ್ಯದಿಂದ, ಅಷ್ಟೇ ಬ್ರಹ್ಮವರ್ಚಸ್ಸಿನಿಂದ ನಡೆದಿರತಕ್ಕಂತಹ ಮಹಾನ್ ಭಾವರು. ಶಿಷ್ಯರ ಮೇಲೆ ಅಪಾರವಾದ ವಾತ್ಸಲ್ಯ. ಯಾರೇ ಸಚೇತನರು ಮಠಕ್ಕೆ ಬರಲಿ ಅವರನ್ನು ಆದರದಿಂದ ಮಾತನಾಡಿಸಿ ಅವರಿಗೆ ಏನು ಸಮಸ್ಯೆ ಇದೆ ಜೀವನದಲ್ಲಿ ಅದನ್ನೆಲ್ಲ ತಿಳಿದು ಅದರ ತಕ್ಕಂತೆ ಪರಿಹಾರೋಪಾಯವನ್ನು ಸೂಚನೆ ಮಾಡ್ತಾ ಇದ್ರು. ಎಷ್ಟೋ ಜನಕ್ಕೆ ಅನುಗ್ರಹವನ್ನು ಮಾಡಿದ್ದಾರೆ. ಅನೇಕ ಜನರು ವಿವಾಹ ಆಗ್ತಾ ಇಲ್ಲ ಅಂತ ಹೇಳಿ, ಅಥವಾ ಮದುವೆ ಆದರೂ ಸಂತಾನ ಆಗಲಿಲ್ಲ ಅಂತ ಹೇಳಿ, ಯಾವುದೋ ಉದ್ಯೋಗಾದಿಗಳ ಸಮಸ್ಯೆ ಇಟ್ಕೊಂಡು ನಾನಾ ತರಹದ ಬಾಧೆಗಳಿಂದ ಪೀಡಿತರಾಗಿ ಸ್ವಾಮಿಗಳವರ ಹತ್ರ ಬಂದರೆ ಅವರಿಗೆ ಗೋಪಾಲಕೃಷ್ಣ ದೇವರಿಗೆ ಧೂಪಾರತಿ ಮಾಡಿರತಕ್ಕಂತಹ ಅಂಗಾರವನ್ನು ಮಂತ್ರಿಸಿಕೊಡ್ತಾ ಇದ್ರು. ಮಂತ್ರಾಕ್ಷತೆ ಕೊಡುವಾಗ ಆ ಅಂಗಾರವನ್ನು ಕೈಯಲ್ಲಿ ಹಿಡಿದು ಅಭಿಮಂತ್ರಣೆ ಮಾಡಿ ಅದನ್ನು ನಿತ್ಯ ಸ್ವೀಕಾರ ಮಾಡಿ ಅಂತ ಹೇಳ್ತಾ ಇದ್ರು. ಅನೇಕ ಜನರಿಗೆ ಇಷ್ಟಾರ್ಥ ಸಿದ್ಧಿ ಆಗಿರತಕ್ಕಂಥದ್ದು. ಅವರ ಅನುಗ್ರಹ ಪಡೆದವರಲ್ಲಿ ನಾನು ಒಬ್ಬ. ಅಂತಹ ಗುರುಗಳ ಪೂರ್ಣಬೋಧಾಚಾರ್ಯರು ಅಂತ ಅವರ ಹೆಸರು ಪೂರ್ವಾಶ್ರಮದಲ್ಲಿ ಬೇರೆ ತೀರ್ಥರಿಗೆ. ಅವರ ಕರಕಮಲ ಸಂಜಾತರಾಗಿ ಪೀಠವನ್ನು ಅಲಂಕರಿಸಿರತಕ್ಕಂಥವರು ಇಂದಿನ ಕಥಾನಾಯಕರಾಗಿರತಕ್ಕಂತಹ ಶ್ರೀ ವಿದ್ಯಾ ವಾಚಸ್ಪತಿ ತೀರ್ಥರು. ಪೂರ್ವಾಶ್ರಮದಲ್ಲಿಯೇ ಬಹಳ ಪ್ರಸಿದ್ಧರವರು. ಪೂರ್ವಾಶ್ರಮದಲ್ಲಿ ಜಯತೀರ್ಥಾಚಾರ್ಯರು ಅಂತ ಹೆಸರಿತ್ತು. ಅಂದಿನ ಕಾಲದಲ್ಲಿ ಎಲ್ಲಿಯೇ ಶ್ರೀಮದ್ ಭಾಗವತದ ಪ್ರವಚನ ಸಪ್ತಾಹಾದಿಗಳು ನಡೀತಿತ್ತು ಅಂತಾದರೆ ಮೊದಲು ಜನ ಪ್ರಶ್ನೆ ಮಾಡ್ತಿದ್ದು ಜಯತೀರ್ಥಾಚಾರ್ಯರು ಅಂತ. ಇವತ್ತು ಜಯತೀರ್ಥಾಚಾರ್ಯರು ಅಂತ ಹೇಳಿದರೆ ನಾವು ಪ್ರಶ್ನೆ ಮಾಡ್ತೀವಿ, ಯಾರು ಅವರು ಇವರು, ಯಾಕೆ 16 ಜನ ಇದ್ದಾರೆ. ಆದರೆ ಅಂದಿನ ಕಾಲದಲ್ಲಿ ಜಯತೀರ್ಥಾಚಾರ್ಯ ಭಾಗವತ ಅಂತ ಹೇಳಿಬಿಟ್ರೆ ಇವರೇ ಅಂತಲೇ ಪ್ರಸಿದ್ಧ. ಅದು ಮತ್ತೆ ಇನ್ಯಾವ ಜಯತೀರ್ಥಾಚಾರ್ಯರು ಆ ಊರಿನಲ್ಲಿರೋರು ಈ ಏರಿಯಾದಲ್ಲಿರೋರು ಪ್ರಶ್ನೆ ಇಲ್ಲೇ ಇಲ್ಲ. ಅಷ್ಟು ಶ್ರೀಮದ್ ಭಾಗವತದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥವರು. ಹಾಗಾಗಿ ಅವರಿಗೆ
ಶ್ರೀಮಠದ ಶೇಷಚಂದ್ರಿಕಾಚಾರ್ಯರು ಇನ್ನು ಅನೇಕ ಯತಿಗಳು ವಿರಾಜಮಾನರಾಗಿರತಕ್ಕಂತಹ ಒಂದು ಕ್ಷೇತ್ರ. ಅಂತಹ ಕ್ಷೇತ್ರದಲ್ಲಿ ಅವತಾರವನ್ನು ಮಾಡಿ ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಅವರ ತಂದೆಯವರಿಂದ ವಿಶೇಷವಾಗಿ ಭಾಗವತಾದಿ ಸತ್ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಾ ಇದ್ದಾರೆ. ತಂದೆಯವರು ಕೂಡ ಭಾಗವತದಲ್ಲಿ ತುಂಬಾ ಪ್ರವೀಣರು. ಭಾಗವತ ಸಪ್ತಾಹ ಅಂದ್ರೆ ಅವತ್ತು ಸಪ್ತಾಹ ರತ್ನ ಅಂತ ಅವರಿಗೊಂದು ಬಿರುದಿತ್ತಂತೆ. ನರಸಿಂಹಮೂರ್ತಿಯಾಚಾರ್ಯರು ಅಂತ ಹೆಸರು ಅವರ ತಂದೆಯವರದ್ದು. ಅಂತಹ ನರಸಿಂಹಮೂರ್ತಿಯಾಚಾರ್ಯರು ಮತ್ತೆ ಅವರ ಪತ್ನಿ ಲಕ್ಷ್ಮೀ ನರಸಮ್ಮ ಅಂತ ಹೇಳಿ ಅವರ ಸುಪುತ್ರರಾಗಿ ಜನಿಸಿ ತಂದೆಯವರಿಂದಲೇ ಎಲ್ಲ ವೇದಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಾ ಇದ್ದಾರೆ. ಅವರಿಗೆ ಕೇವಲ ಶ್ರೀಮದ್ ಭಾಗವತ ಮಾತ್ರ ಅಲ್ಲ, ಋಗ್ವೇದ ಕೂಡ ಬಹುಕಾಲ ಅವರ ಕಂಠಸ್ಥ ಇದೆ. ಋಗ್ವೇದ ಸಂಹಿತ ಅಂತ ಇವತ್ತು ನಾವು ಹೇಳ್ತೇವೆ, ಸುಮಾರು 10,000ಕ್ಕೂ ಜಾಸ್ತಿ ಮಂತ್ರ ಹೇಳಿದ್ದಾರೆ. ಅಂತಹ ಋಗ್ವೇದವನ್ನು ಆರಾಮವಾಗಿ ಬಾಯಿಂದ ಹೇಳ್ತಾ ಇದ್ರು, ನಿರಪೇಕ್ಷವಾಗಿ. ಹಾಗೆ ಅನೇಕ ವೇದಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಾ ಇದ್ದಾರೆ. ಶ್ರೀಮದಾಚಾರ್ಯರ ಸರ್ವಮೂಲ ಗ್ರಂಥಗಳು, ಟೀಕಾಕೃತ್ಪಾದರ ಎಲ್ಲ ಟೀಕಾ ಗ್ರಂಥಗಳು, ವ್ಯಾಸರಾಜರ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ, ಹಾಗೆ ರಾಘವೇಂದ್ರ ಸ್ವಾಮಿಗಳವರ ಪರಿಮಳ, ಭಾವದೀಪ ಇತ್ಯಾದಿ ಗ್ರಂಥಗಳು ಎಲ್ಲವನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡಿರತಕ್ಕಂಥವರು. ಇದು ನಿಮಗೆ ಹೇಗೆ ಗೊತ್ತಾಯಿತು ಅಂತ ನೀವು ಕೇಳಬಹುದು. ಇದು ನಾವು ಏನು ಕಷ್ಟಪಡುವಷ್ಟೇ ಇಲ್ಲ. ಅವ್ರದ್ದು ಒಂದು ಪ್ರವಚನ ಕೇಳಿಬಿಟ್ರೆ ಸಾಕು, ಅವ್ರಿಗೆ ಎಷ್ಟೆಲ್ಲ ಜ್ಞಾನ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಪ್ರವಚನ ಅಂತಂದ್ರೆ ಉದಾಹರಣೆಗೆ ಭಾಗವತ ಪ್ರವಚನ ಅಂತಲೇ ಹೇಳಿದರೆ ಕೇವಲ ಭಾಗವತ ಅಷ್ಟೇ ನಿರೂಪಣೆ ಮಾಡ್ತಿರ್ಲಿಲ್ಲ ಅವರು. ಶ್ರೀಮದ್ ಭಾಗವತ ಹೇಳುವಾಗಲೇ ಅದರ ವ್ಯಾಖ್ಯಾನಗಳನ್ನೂ ಜೊತೆಯಲ್ಲಿ ಸೇರಿಸ್ತಾ ಇದ್ರು. ವಿಜಯಧ್ವಜ ತೀರ್ಥರ ಟೀಕಾ ಇದೆ, ಸಮಗ್ರ ಶ್ರೀಮದ್ 18,000 ಶ್ಲೋಕಕ್ಕೂ ವಿಜಯಧ್ವಜ ತೀರ್ಥರು ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಅವರ ಟೀಕಾ ಪಂಕ್ತಿಗಳನ್ನ ಹಾಗೆ ಅಲ್ಲಲ್ಲಿ ಮಧ್ಯೆ ಮಧ್ಯೆ ಹೇಳಿಬಿಡ್ತಾ ಇದ್ರು. ಅಂದ್ರೆ ಅವರಿಗೆ ಕೇವಲ ಶ್ರೀಮದ್ ಭಾಗವತ ಮಾತ್ರ ಮುಖೋತ್ಕಟ ಅಲ್ಲ, ಟೀಕಾ ಪಂಕ್ತಿಗಳ ಸಮೇತವಾಗಿ ಅಧ್ಯಯನ ಮಾಡಿದ್ದಾರೆ. ಅಂದ್ರೆ ಅದು ಎಷ್ಟು ದೀರ್ಘ ಕೃಷಿ, ಅದು ತುಂಬಾ ಕಷ್ಟ ಇದೆ. ಶಾಸ್ತ್ರದಲ್ಲಿಯೇ ಒಂದು ಮಾತು, ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಅಂತ. ಹೇಗೆ ಲೌಕಿಕದಲ್ಲಿ ಒಬ್ಬ ವ್ಯಕ್ತಿ ಚೆನ್ನಾಗಿ ಒಂದು ವಿದ್ಯೆಯನ್ನು ಅಧ್ಯಯನ ಮಾಡಿದ್ದಾನೆ ಅಂತಂದ್ರೆ ಅದರಲ್ಲಿ ಯಾವುದೋ ಒಂದು ಪರೀಕ್ಷೆಯನ್ನ ಇಟ್ಟು ಅದರಲ್ಲಿ ಇಷ್ಟು ಪರ್ಸೆಂಟೇಜ್ ತಗೊಂಡ ಅಂದ್ರೆ ಅವನು ಪಾಸ್ ಅಂತ. ಹಾಗೆ ಶಾಸ್ತ್ರದಲ್ಲಿ ಒಬ್ಬ ವ್ಯಕ್ತಿ ಚೆನ್ನಾಗಿ ಅಧ್ಯಯನ ಮಾಡಿದ್ದಾನೆ, ದೇವರ ತತ್ವಗಳನ್ನ ತಾನು ಅರಿತಿದ್ದಾನೆ ಅಂತ ನಿರ್ಧಾರ ಆಗಬೇಕಾದ್ರೆ ಶ್ರೀಮದ್ ಭಾಗವತ ಗ್ರಂಥದಲ್ಲಿ ಪರೀಕ್ಷೆ ಮಾಡಬೇಕು. ಯಾಕಂದ್ರೆ ಅಷ್ಟು ಕಠಿಣವಾದಂತಹ ಕೃತಿ ಅದು ಭಾಗವತ. ಎಷ್ಟೆಲ್ಲ ವ್ಯಾಖ್ಯಾನ ಪರಂಪರೆ ಇದೆ ಅದು. ಸ್ವಯಂ ಶ್ರೀಮದಾಚಾರ್ಯರೇ ಭಾಗವತ ತಾತ್ಪರ್ಯ ನಿರ್ಣಯ ಅಂತ ಅವರು ನೋಡಿ 18 ಪುರಾಣಗಳಲ್ಲಿ ಬೇರೆ ಯಾವ ಪುರಾಣಕ್ಕೂ ಆಚಾರ್ಯ ಭಾಷ್ಯ ಬರೀಲಿಲ್ಲ, ಶ್ರೀಮದ್ ಭಾಗವತಕ್ಕೆ ಮಾತ್ರ ಬರೋದು. ಅದು ಎಲ್ಲ ಪುರಾಣಗಳ ಸಾರ ರೂಪ. ಹಾಗಾಗಿ ಆಚಾರ್ಯರ ಶ್ರೀಮದ್ ಭಾಗವತ ತಾತ್ಪರ್ಯ ನಿರ್ಣಯವೂ ಕೂಡ ಉಳಿದ ಎಲ್ಲ ಪುರಾಣಗಳನ್ನ ಯಾವ ರೀತಿ ಅರ್ಥೈಸಬೇಕು ಅಂತ ತೋರಿಸಿಕೊಡುವಂಥದ್ದು. ಮಧ್ವಾಚಾರ್ಯ ವ್ಯಾಖ್ಯಾನ, ವಿಜಯಧ್ವಜ ತೀರ್ಥರ ಟೀಕಾ, ಇನ್ನು ಯಾದವಾರ್ಯರು, ಶ್ರೀನಿವಾಸ ತೀರ್ಥರು, ಸತ್ಯಧರ್ಮರು, ವ್ಯಾಸ್ತತ್ವಜ್ಞರು ಮುಂತಾದ ಒಂದು ದೊಡ್ಡ ವ್ಯಾಖ್ಯಾನ ಪರಂಪರೆನೇ ಇದೆ ಶ್ರೀಮದ್ ಭಾಗವತಕ್ಕೆ. ಅಷ್ಟೆಲ್ಲ ಇದ್ರೂ ಇವತ್ತು ಕೆಲವು ಪ್ರಸಂಗಗಳಲ್ಲಿ ಅರ್ಥ ಮಾಡಿಕೊಳ್ಳುವುದು ಕಷ್ಟ. ಕೆಲವು ಪ್ರಮೇಯಗಳನ್ನು ಅದು ವಿದ್ವಾಂಸರಿಗೆ ಗೊತ್ತಾಗ್ತದೆ. ಸಾಮಾನ್ಯ ನಾವು ಪ್ರವಚನಗಳಲ್ಲಿ ತುಂಬಾ ಜಟಿಲ ಭಾಗಗಳನ್ನೆಲ್ಲ ಹೇಳಲಿಕ್ಕೆ ಹೋಗುವುದಿಲ್ಲ. ನಾನು ಅಂತಲ್ಲ, ಯಾರ್ಯಾವ ವಿದ್ವಾಂಸರು ಸಾಮಾನ್ಯವಾಗಿ, ಯಾಕಂದ್ರೆ ಇರುವುದೇ ಒಂದು ಸಪ್ತಾಹ ಅಂತಿರುತ್ತೆ. 7 ದಿವಸ ಅಲ್ಲ 7 ತಾಸು ಅಲ್ವಾ. 7 ದಿವಸ ಅಂತಲೂ ಪೂರ್ಣ ಹೇಳುವುದಿಲ್ಲ, 7 ತಾಸು. ಆ 7 ತಾಸಲ್ಲಿ 18,000 ಶ್ಲೋಕ ಹೇಳಿ ಅಂದ್ರೆ ಅದು ಏನಿದೆ ಅಂತ ಶ್ಲೋಕ ಓದಲಿಕ್ಕೂ ಆಗುವುದಿಲ್ಲ. ಈಗ ಒಂದಷ್ಟು ಪ್ರಚಲಿತ ಕಥೆಗಳನ್ನು ಹೇಳಿ ಕೆಲವು ತತ್ವಗಳ ನಿರೂಪಣೆ ಮಾಡಿ ಆಯಿತು ಅಂತ ಮಂಗಳ ಅಂತ ಮುಗಿಸ್ಬಿಡ್ತಾರೆ. ಆದರೆ ಭಾಗವತದಲ್ಲಿ ಎಷ್ಟೆಲ್ಲ ಗಂಭೀರವಾದ ಸ್ತೋತ್ರಗಳಿದ್ದಾವೆ, ಶಾಸ್ತ್ರದ ಅಪೂರ್ವವಾದ ಪ್ರಮೇಯಗಳು. ಎಷ್ಟೋ ವಿಷ್ಣು ರಹಸ್ಯ, ಪ್ರಕಾಶ ಸಂಹಿತಾದಿ ಗ್ರಂಥಗಳಲ್ಲಿ ನಿರೂಪಣೆ ಮಾಡಿದ ಅನೇಕ ವಿಚಾರಗಳು, ಬ್ರಹ್ಮಸೂತ್ರಗಳ ಅರ್ಥವನ್ನು ನಿರೂಪಣೆ ಮಾಡಿದ್ದಾರೆ. ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ನಿರ್ಣಯ ಅಂತ ಹೇಳುವಂತೆ ಅಷ್ಟು ಜಟಿಲವಾದ
ಶಾಸ್ತ್ರ ಪ್ರವಚನವನ್ನ ತಮ್ಮ 14ನೇ ವಯಸ್ಸಿನಲ್ಲೇ ಪ್ರಾರಂಭ ಮಾಡಿಬಿಟ್ರು ಯತೀರ್ಥಾಚಾರ್ಯ. ಒಂದು ಅಪೂರ್ವವಾದ ಸಿದ್ಧಿನೇ ಸರಿ. ಇಲ್ಲದಿದ್ರೆ 14 ವರ್ಷಕ್ಕೆ ಸಾಮಾನ್ಯವಾಗಿ ಒಂದು ಶಬ್ದ ಒಂದಿಷ್ಟು ಮಾಡಿ ಬಂದಿರಿ ತತ್ವಸಂಗ್ರಹ ಅದು ಇದು ಕೆಲವು ಸಣ್ಣ ಗ್ರಂಥಗಳ ಪಾಠ ಆಗಿರ್ತದೆ ಅಷ್ಟೇ. ಇನ್ನು ಉದ್ಗ್ರಂಥಗಳು ಹೋಗಿರೋದು ಕಷ್ಟವೇ. ಖಂಡನತ್ರಯ, ತತ್ವೋದ್ಯೋಗದ ಪ್ರಕರಣ ಗ್ರಂಥಗಳು, ಅದಾದ ಮೇಲೆ ಸೂತ್ರಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯಸುಧ, ವ್ಯಾಸತ್ರಯ ಅದೆಲ್ಲ ತುಂಬಾ ಕಠಿಣವೇ ಇದೆ. ಅಂದ್ರೆ ಆ ವಯಸ್ಸಿನಲ್ಲಿ ಅಷ್ಟೆಲ್ಲ ತತ್ವಗಳನ್ನು ಅರ್ಥ ಮಾಡಿಕೊಂಡು ಪ್ರವಚನ ಮಾಡೋದು ಅದು ಎಲ್ಲರಿಗೂ ಸಾಧ್ಯ ಆಗುವಂತಹದ್ದಲ್ಲ. ಒಂದು ಮಧ್ವಾಚಾರ್ಯರೇ ಒಂದು ಮಾತು ಹೇಳುತ್ತಾರೆ, ಅಶ್ರುತ ಪ್ರತಿಭಾಯಸ್ಯ ಶ್ರುತಿ ಸ್ಮೃತ್ಯ ವಿರೋಧಿನಿ. ಒಬ್ಬ ವ್ಯಕ್ತಿಯಲ್ಲಿ ನಾವು ಎಲ್ಲಿಯೂ ಕೇಳರಿಯದ ಅಥವಾ ನೋಡಿ ಅರಿಯದ ಒಂದು ಪ್ರತಿಭೆ ಕಂಡು ಬರ್ತಾ ಇದೆ ಅಂತಂದ್ರೆ ಅವರನ್ನ ಸಂವಿದ್ಯಾತ್ ದೇವಸಪ್ತಮಂ, ಅವರನ್ನ ಉತ್ತಮ ದೇವತೆಗಳು ಅಥವಾ ಋಷಿಗಳು ಅಂತ ಹಾಗೆ ಪರಿಗಣನೆಯನ್ನ ಮಾಡಿ, ಅವರು ಒಂದು ಜನ್ಮಾಂತರದ ಒಂದು ಸಂಸ್ಕಾರ ಇದ್ರೆ ಹೊರತು ಬರೋದಿಲ್ಲ ಅಂತ ಹೇಳ್ತಾರೆ. ನಾವು ಆ ರೀತಿಯಲ್ಲಿ ನಾವು ಅಭ್ಯಾಸ ಮಾಡುತ್ತೇವೆ ಅಂತ ಹೋದ್ರೆ ಸಾಧ್ಯ ಆಗೋದಿಲ್ಲ. ಅದು ಪ್ರಾಚನ್ಮದ ಒಂದು ಸಂಸ್ಕಾರ, ಒಂದು ಸ್ವರೂಪ ಯೋಗ್ಯತಾನೇ ಅಷ್ಟು ದೊಡ್ಡದಿರಬೇಕು. ಜೊತೆಯಲ್ಲಿ ಒಂದು ಪ್ರಾಚನ್ಮದ ಸಂಸ್ಕಾರ, ಹರಿವಾಯುಗಳ ಅನುಗ್ರಹ. ಅವರ ಬಾಲ್ಯವನ್ನೆಲ್ಲ ತಿರುಮೂರು ಕ್ಷೇತ್ರದಲ್ಲೇ ಕಳೆದವರು, ನವನಾಥ್ ಶ್ರೀ ಸೇವಾದಿಗಳಲ್ಲಿ ಕಳೆದಿರತಕ್ಕಂಥವರು. ಹಾಗಾಗಿ ಆ ಗುರುಗಳ ಒಂದು ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರಾದ್ದರಿಂದ ಇಂಥ ಒಂದು ದಿವ್ಯವಾದ ಪ್ರತಿಭೆ. ಅವರ ಜೊತೆಯಲ್ಲಿ ಅವರ ತಂದೆಯವರ ಕೃಷಿಯೂ ಇದರಲ್ಲಿ ತುಂಬಾ ಇತ್ತು. ನಾನೇ ಅದನ್ನ ಅನೇಕ ಬಾರಿ ಕೇಳಿದ್ದೇನೆ. ಅವರಿಗೆ ಭಾಗವತ ಬಾಯ್ಪಾಠವನ್ನು ಮಾಡಿಸ್ಬೇಕಾದ್ರೆ ಮನೆಯಲ್ಲಿ ತುಂಬಾ ನಿರ್ಬಂಧ ಇತ್ತಂತೆ. ನೀನು ಇವತ್ತು ಇಷ್ಟು ಶ್ಲೋಕ ಹೇಳಿದ್ರೆ ಹೊತ್ತು ನಿನಗೆ ಊಟ ಕೊಡುವುದಿಲ್ಲ ಅಂತ ಹೇಳಿ ಅವರನ್ನ ಕಟ್ಟಿ ಹಾಕಿ ಕೂಡಿಸಿಟ್ಟು ಮತ್ತು ಹೇಳಿಸ್ತಾ ಇದ್ರು. ಎದುರುಗಡೆ ಯಾವುದೋ ಒಂದು ಒಳ್ಳೆ ಚಕ್ಲಿ, ಕೋಡುಬಳೆ ಅದೆಲ್ಲ ಮಾಡಬೇಕು. ಸಾಮಾನ್ಯ ಚಿಕ್ಕ ಮಕ್ಕಳಿಗೆಲ್ಲ ಆಸೆ ಇರ್ತದೆ. ಕೃಷ್ಣಾಷ್ಟಮಿ ದಿವಸ ಬೆಳಗ್ಗೆಲ್ಲ ಅಡಿಗೆ ಮಾಡಿರ್ತಾರೆ. ಈ ಮಕ್ಕಳಿಗೆ ಈ ಕೃಷ್ಣ ಯಾಕಾರ ರಾತ್ರಿ ಬಂದ ಅಂತ ಅವರಿಗೆ, ಯಾಕಂದ್ರೆ ಅಲ್ಲಿ ತನಕ ತಿನ್ನಂಗಿಲ್ಲ, ನೈವೇದ್ಯ ಕೊಡುವುದಿಲ್ಲ. ಕಾಯ್ತಾ ಇರ್ತಾವ ಮಕ್ಕಳು, ಯಾವಾಗ ಅರ್ಘ್ಯ ಅಂತ ಒಂದು ಕೊಟ್ಟು ತಿನ್ನಕ್ ಬಿಡೋಣ. ಆ ತರಹ ಇವರಿಗೆ ಮನೆಯಲ್ಲಿ ಆ ತಿಂಡಿ ಮಿಠಾಯಿ ಎಲ್ಲ ಮಾಡಿಡೋದು. ಇಷ್ಟು ಶ್ಲೋಕ ನೀನು ಗಟ್ಟಿ ಮಾಡಿ ಹೇಳಿದ್ರೆ ಅದನ್ನು ಕೊಡ್ತೇನೆ ಅಂತೇಳಿ ಆ ರೀತಿಯಲ್ಲಿ ಅಷ್ಟು ಪರಿಶ್ರಮ ಪಟ್ಟು ಅಂದ್ರೆ ಆ ಸಣ್ಣ ವಯಸ್ಸಿನಿಂದಲೂ ಭಾಗವತಾದಿ ಶಾಸ್ತ್ರಗಳಲ್ಲಿ ಅಷ್ಟು ಪರಿಶ್ರಮವನ್ನ ಅವರು ಪಟ್ಟದ್ದಕ್ಕೆ ಇವತ್ತು ಅವರ ಪ್ರವಚನಗಳಲ್ಲಿ ಎಷ್ಟು ನಿರಂತರವಾಗಿ ಶ್ಲೋಕಗಳನ್ನು ಅವರು ಉಲ್ಲೇಖ ಮಾಡುತ್ತಾ ಹೋಗ್ತಾರೆ. ಅವರ ಭಾಗವತ ಪ್ರವಚನದ ಕೆಲವು ವಿಶೇಷತೆಗಳನ್ನ ಉಲ್ಲೇಖ ಮಾಡುವುದಾದ್ರೆ ಪ್ರಾಯ ಅನೇಕ ಜನ ಅದನ್ನು ಅನುಭವಿಸಿದ್ದೀರಿ. ಆ ಪ್ರವಚನದ ಸೊಬಗನ್ನ ಪ್ರತ್ಯಕ್ಷ ನೀವು ಕೇಳಿ ಆಸ್ವಾದನೆಯನ್ನು ಮಾಡಿರ್ತೀರಿ. ನನ್ನ ದೃಷ್ಟಿಗೆ ಬಂದ ಒಂದಷ್ಟು ವಿಚಾರಗಳನ್ನ ಹೇಳುವುದಾದರೆ, ಶ್ರೀಮದ್ ಭಾಗವತದ ಶ್ಲೋಕಗಳನ್ನು ಹೇಳುವಾಗ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ ಒಂದು ಪ್ರವಚನದಲ್ಲಿ ನಾವು ಅದರ ವಿಷಯ ನಿರೂಪಣೆಗಿಂತಲೂ ಶ್ಲೋಕಗಳೇ ಹೆಚ್ಚಾಗಿ ಹೇಳ್ತಾ ಹೋಗ್ಬಿಟ್ರೆ ಕೇಳುವರಿಗೆ ಒಂದು ಸ್ವಲ್ಪ ಬೇಸರ ಇರ್ತದೆ. ಬರೀ ಶ್ಲೋಕನೇ ಓದ್ತಾರಪ್ಪ, ಇವರು ಅರ್ಥ ಜಾಸ್ತಿ ಹೇಳೋದೇ ಇಲ್ಲ ಹಾಗೆ ಹೀಗೆ ಅಂತೇಳಿ. ಆದರೆ
ಆಗ್ತಾನೆ ಇರಲಿಲ್ಲ. ಅಷ್ಟು ಅದನ್ನ ರಾಗ ಸಂಯೋಜನೆ ಮಾಡಿ ತಕ್ಕಂತೆ ಆ ಗದ್ಯ ಭಾಗವನ್ನು ಅದೇ ಶೈಲಿಯಲ್ಲೇ ಹೇಳಿಕೊಂಡು ಹೋಗ್ತಾ ಇದ್ರು. ಸಾಮಾನ್ಯ ನಾನು ನೋಡಿ, ಗದ್ಯ ಅಂದ್ರೆ ಮಾತುಗಳು, ಶ್ಲೋಕ ಅಂದ್ರೆ ಛಂದೋಬದ್ಧವಾಗಿರತಕ್ಕಂಥದ್ದು, ಗದ್ಯ ಅಂದ್ರೆ ಮಾತಿನ ರೂಪದಲ್ಲಿರುವಂತಹದ್ದು. ಅದನ್ನ ಸಂಗೀತಬದ್ಧವಾಗಿ ಹೇಳುವಂತಹದ್ದು ತುಂಬಾ ಕಷ್ಟ. ಆ ರೀತಿಯಲ್ಲಿ ಅವರ ಪ್ರವಚನದ ಶೈಲಿನೇ ಹಾಗಿತ್ತು. ಅದರಲ್ಲೂ ವಿಶೇಷವಾಗಿ ಗೋಪಿ ಗೀತೆಯನ್ನ ಕೇಳಬೇಕಾದ್ರೆ ಅವರ ಬಾಯಿಂದಲೇ ಕೇಳಬೇಕಷ್ಟೇ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಗೋಪಿ ಗೀತಾ ಅಂತ ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನ ಸ್ತೋತ್ರ ಮಾಡಿರತಕ್ಕಂತಹ ಒಂದು ಭಾಗ. ಕೃಷ್ಣ ಯಾವಾಗ ಅವರ ಜೊತೆಯಲ್ಲಿ ವಿಹರಿಸ್ತಾ ಇರತಕ್ಕಂಥವ ಇದ್ದಕ್ಕಿದ್ದಂತೆ ಕಣ್ಮರೆಯಾತ್ಮ, ಆ ಕೃಷ್ಣನ ವಿರಹದಿಂದ ತುಂಬಾ ನೊಂದವರಾಗಿ ತಮಗೆ ದರ್ಶನ ಕೊಡು, ತಮ್ಮೊಟ್ಟಿಗೆ ಸೇರುವಂತ ಕೃಷ್ಣನನ್ನು ಪ್ರಾರ್ಥನೆ ಮಾಡುತ್ತಾ ಗೋಪಿಕೆಯರು ಹಾಡಿರತಕ್ಕಂತಹ ಒಂದು ಗೀತೆ, ಅದು ಗೋಪಿ ಗೀತೆ ಅಂತ ಪ್ರಸಿದ್ಧವಾಯಿತು. ಅದನ್ನ ಅವರು ಹೇಳೋ ಶೈಲಿನೇ ಬೇರೆ ಇತ್ತು. ಸಾಮಾನ್ಯವಾಗಿ ಅದನ್ನು ಅನುಕರಿಸೋದು ಕೂಡ ಸ್ವಲ್ಪ ಕಷ್ಟವೇ ಜನರಿಗೆ. ಅದನ್ನ ಹೇಳುವಾಗಲೇ ಸಂಗೀತಬದ್ಧರಾಗಿ ತವ ಕಥಾಮೃತಂ ತಪ್ತ ಜೀವನಂ ಕವಿಗಿರೀಡಿತಂ ಕಲ್ಮಷಾಪಹಂ ಅಂತ ಒಂದೇ ಸಮ ಹೇಳ್ಕೊಂಡು ಹೋಗ್ತಿದ್ರು. ಅಂದ್ರೆ ಅವರದ್ದೇ ಶೈಲಿ ತುಂಬಾ ಅದ್ಭುತವಾಗಿರುತ್ತೆ, ಅವ್ರ ಬಾಯಿಗೆ ಅಂತ ಕೇಳಬೇಕು. ಆ ರೀತಿಯಲ್ಲಿ ಒಂದು ಪ್ರತಿಯೊಂದು ಶ್ಲೋಕವನ್ನು ಹೇಳುವಾಗಲೂ ಕೂಡ ಆ ಶ್ಲೋಕವನ್ನು ಹಾಡಿನ ರೂಪದಲ್ಲಿ ಹೇಳಿ, ಅಂದ್ರೆ ಆ ಶ್ಲೋಕ ಹೇಳೋದಕ್ಕೇನೆ ಆ ಶ್ಲೋಕಗಳೆಲ್ಲ ಅದಕ್ಕೆ ಮಂತ್ರಮುಗ್ಧರಾಗಿ ಕೂತ್ಬಿಡುತ್ತಿದ್ರು. ಅವರ ಪ್ರವಚನ ಅಂತಂದ್ರೆ ಅದು ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಆದಂತಲ್ಲ, ನಮ್ಮ ರಾಜ್ಯದಲ್ಲಿಯೂ ಅನೇಕ ಗ್ರಾಮಗಳಲ್ಲಿ ಮಾಡಿದ್ದಾರೆ, ಹೊರ ರಾಜ್ಯಗಳಲ್ಲಿಯೂ ಮಾಡಿದ್ದಾರೆ. ಭಾರತದಾದ್ಯಂತ ಅನೇಕ ಮಠಗಳಲ್ಲಿ, ಸಂಸ್ಥೆಗಳಲ್ಲಿ ಅವರ ಪ್ರವಚನ ನಡೆದಿದೆ. ಪ್ರಾಯ ಅವರು ಶ್ರೀಮದ್ ಭಾಗವತ ಸಪ್ತಾಹ ಮಾಡದೇ ಇರೋ ಮಠನೇ ಇರಲಿಲ್ಲ ಅಂತ ಹೇಳಿದ್ರು ಅತಿಶಯೋಕ್ತಿ ಅಲ್ಲ. ಮತ್ತೆ ಯಾಕಂದ್ರೆ ಅಷ್ಟು ಅವರ ಜೀವನದಲ್ಲಿ ಸುಮಾರು 2000 ಭಾಗವತ ಸಪ್ತಾಹಗಳನ್ನು ಮಾಡಿದ್ದಾರೆ. ಅದು ಒಂದು ದೊಡ್ಡ ರಿಕಾರ್ಡೇ. ಮತ್ತೆ ಒಬ್ಬ ವ್ಯಕ್ತಿಗೆ ಅಷ್ಟು ಭಾಗವತ ಚಿಂತನೆ ಎನ್ನುವಂತಹದ್ದು ಸಾಮಾನ್ಯವಾಗಿ ಸಾಧ್ಯವೇ ಇಲ್ಲ ಅಂತ ಹೇಳುವಷ್ಟು ದುರ್ಲಭ. ಆದರೆ ಸ್ವಾಮಿ ಅವರ ಮೂಲಕ ಗೋಪಾಲಕೃಷ್ಣ ದೇವರು ಆ ಸೇವೆಯನ್ನು ತೆಗೆದುಕೊಂಡಿದ್ದಾರೆ. ಹಾಗೆ ಅವರ ಎಲ್ಲೆಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಅವರ ಪ್ರವಚನ ಅಂತಂದ್ರೂ ಏನು ಮಠ ಅಥವಾ ಒಂದು ಹಾಲ್ ಏನು ಬುಕ್ ಮಾಡ್ತಿದ್ರು ಸಾಕಾಗ್ತಿರ್ಲಿಲ್ಲ ಜನಕ್ಕೆ. ಅವ್ರದ್ದು 6 ಗಂಟೆ ಪ್ರವಚನ ಅಂದ್ರೆ 5 ಗಂಟೆ ಮುಂದೆ ಕೂತ್ಕೊಳ್ಬೇಕು, ಇಲ್ಲ ಮತ್ತೆ ಹೊರಗೆ ನಿಂತ್ಕೊಳ್ಬೇಕು ಅಷ್ಟೇ, ಕಿಟಕಿ ಆಚೆ ನಿಂತ್ಕೊಂಡು ಕೇಳಬೇಕು. ಅಂದ್ರೆ ಅಷ್ಟು ಜನ ಸಾಗರ, ಅಷ್ಟೂ ಜನ ಸೇರಿದ್ರು ಶುರು ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಮಂತ್ರಮುಗ್ಧರಾಗಿ ಹಾಗೇ ಕೇಳ್ತಾ ನಿಂತುಬಿಟ್ಟಿರ್ಬೇಕು. ಮತ್ತೆ ಪ್ರವಚನ ಅನ್ನುವಂಥದ್ದು ಕೇವಲ ತಮ್ಮ ಪಾಂಡಿತ್ಯ ಪ್ರದರ್ಶನ ರೂಪವಾಗಿ ಇರಲಿಲ್ಲ. ಈ ಕೆಲವು ಪ್ರವಚನ ಇರ್ತದೆ, ಅದೇನಂದ್ರೆ ತಮಗೇನೆಲ್ಲ ಗೊತ್ತು ಅನ್ನೋದನ್ನು ತೋರಿಸಿಕೊಡ್ತಾರೆ. ಅಂದ್ರೆ ಬರೀ ತಮ್ಮ ಸ್ವಪಾಂಡಿತ್ಯ ಪ್ರದರ್ಶನ ಆಗಿರ್ತದೆ, ಜನರಿಗೆ ಅದು ಅರ್ಥ ಮಾಡುವಲ್ಲ, ಏನು ಗೊತ್ತಾಗೋ ಕೆಲವರು ಹಾಗಾಗಿರ್ತದೆ. ಆದರೆ ಜಯತೀರ್ಥಾಚಾರ್ಯರ ಭಾಗವತ ಅಂತ ಹೇಳಿದ್ರೆ ಅದು ಎಷ್ಟು ಭಕ್ತಿ ಭಾವವನ್ನ ತಾವೂ ಮಾಡಕ ಶ್ರೋತೃಗಳ ತಲೆಯಲ್ಲಿಯೂ ಅದನ್ನು ತುಂಬಿಸ್ತಾ ಇದ್ರು. ಶ್ರೀಮದ್ ಭಾಗವತದ ಆ ಶ್ಲೋಕಗಳನ್ನು ಹೇಳ್ತಾ, ಅನುವಾದ ಮಾಡತಾ, ಶ್ರೀಕೃಷ್ಣ ದೇವರ ಮಹಿಮೆಯನ್ನ ಚಿಂತನೆ ಮಾಡತಾ ತಾವು ಕಣ್ತುಂಬ ನೀರು ಹಾಕೊಂಡು ಭಾಗವತ ಹೇಳೋದು ಅಂತಂದ್ರೆ ಆನಂದಾಶ್ರುಗಳು ಹಾಗೆ ಸರಸರಸರನ್ನೇ ಸುರಿತಾ ಇರಬೇಕು. ಭಾಗವತ ಪ್ರವಚನ ಅಂದ್ರೆ ಹಾಗೆ. ಶ್ರೀಮದ್ ಭಾಗವತದಲ್ಲಿ ಆ ಮಾತು ಬರುತ್ತೆ, ತದಶ್ಮಸಾರಂ ಹೃದಯಂ ಬತೇದಂ ಯದೃಹ್ಯಮಾಣೈರ್ಹರಿನಾಮಧೇಯೈಃ ನ ವಿಕ್ರಿಯೇತಾಥ ಮುಖೇ ವಿಕಾಸೋ ನೇತ್ರೇ ಜಲಂ ಗಾತ್ರರುಹೇಷು ಹರ್ಷಃ. ಶ್ರೀಮದ್ ಭಾಗವತವನ್ನ ಶ್ರವಣ ಮಾಡುತ್ತಾ 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 ನಮ್ಮ ಹೃದಯ ಅದು ಕರಗಿ ಹೋಗಿಬಿಡ್ಬೇಕಂತೆ. ಯಾರ ಹೃದಯ ಕರಗುವುದಿಲ್ಲ ಅದು ಹೃದಯ ಅಂತ ಹೇಳಬೇಡಿ, ತದ್ ಅಶ್ಮಸಾರ, ಅದೊಂದು ಬಂಡೆಗಲ್ಲು ಅಂತ ಹೇಳಿದ್ರು ವ್ಯಾಸದೇವರು. ಅಂದ್ರೆ ಭಾಗವತದ ಮಹತ್ವ ಅಂತದ್ದು. ಅದನ್ನು ಶ್ರವಣ ಮಾಡುತ್ತಾ ಮಾಡುತ್ತಾ ನಮ್ಮ ಹೃದಯ ಕರಗಬೇಕಂತೆ. ಹೃದಯ ಕರಗಿದೆ ಅನ್ನೋದಕ್ಕೆ ಏನು
ಕಡೆ ರಾಯರ ಮಂಗಳಾಷ್ಟಕವನ್ನು ತೆಗೆದುಕೊಳ್ಳುತ್ತಿದ್ರು ಅವರು. ರಂಗೋತ್ತುಂಡ ತರಂಗ ಮಂಗಳ ಕಡ ಶ್ರೀತುಂಡ ಭದ್ರಾ ತಟ ಅಂತ ಹೇಳ್ತಾ ಆ ರಾಯರ ಮಂಗಳಾಷ್ಟಕವನ್ನು ಉಲ್ಲೇಖ ಮಾಡಬೇಕು. ಗುರಿಯಾದ ಸದಾ ಮಂಗಳಂ ಅಂತ ಹೇಳಿ ಮತ್ತೆ ಪ್ರವಚನ ಮಾಡುವಾಗಲೇ ಮಧ್ಯದಲ್ಲಿಯೋ ಅಂತ್ಯದಲ್ಲಿಯೋ ಗೋವಿಂದ ನಾಮ ಸ್ಮರಣೆ ಆಗಬೇಕು. ಶ್ರೀಮದ್ ರಮಣ ಗೋವಿಂದ ಅಂತ ಹೇಳ್ತಾ ಅಂದ್ರೆ ಶ್ರೋತೃಗಳಿಗೆ ಇದೆಲ್ಲವೂ ಕೂಡ ಅವರಿಗೆ ತುಂಬಾ ಪ್ರಭಾವ ಬೀರ್ತಾ ಇತ್ತು. ಶ್ರೋತೃಗಳ ಮನಸ್ಸಿನಲ್ಲಿ ಹರಿಭಕ್ತಿಯ ಅಂಕುರ ಚಿಗುರಬೇಕು ನೋಡಿ. ಭಾಗವತ ದ್ವಿತೀಯ ಸ್ಕಂದದಲ್ಲಿ ಒಂದು ಮಾತು ಬರ್ತದೆ. ಚತುರ್ಮುಖ ಬ್ರಹ್ಮದೇವರು ನಾರದರಿಗೆ ಶ್ರೀಮದ್ ಭಾಗವತವನ್ನೆಲ್ಲ ಉಪದೇಶ ಮಾಡಿದ ಮೇಲೆ ಕೊನೆಯಲ್ಲಿ ಹೇಳ್ತಾರೆ, ಯಥಾ ಭಕ್ತಿ ನೃಣಾಂ ಭವಿಷ್ಯತಿ ಅಂತ. ನಾರದ, ಇದನ್ನ ನಾನೇನ್ ನಿನಗೆ ಉಪದೇಶ ಮಾಡಿದ್ದೇನೆ, ಲೋಕದಲ್ಲಿ ಎಲ್ಲ ಕಡೆ ನೀನು ಇದನ್ನು ವಿಸ್ತಾರ ಮಾಡು. ಅದು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ, ಶ್ರವಣ ಮಾಡುವವರಿಗೆ ನಾರಾಯಣನಲ್ಲಿ ಭಕ್ತಿ ಉತ್ಪನ್ನವಾಗಬೇಕು. ಆ ರೀತಿಯಲ್ಲಿ ನೀವು ದೇವರ ತತ್ವಗಳನ್ನು ತಿಳಿಸಬೇಕು. ಯಾಕಂದ್ರೆ ಬಹಳ ಕಷ್ಟ ಇದು. ಅನುಭವದಲ್ಲಿ ನೋಡಿದಾಗ ಭಗವಂತನ ಭಕ್ತರಲ್ಲಿ ಎಲ್ಲ ವರ್ಗದ ಜನರು ಇರ್ತಾರೆ. ಉತ್ತಮ ಭಗವದ್ಭಕ್ತರು, ಮಧ್ಯಮ ಭಕ್ತರು, ಅಧಮ ಭಕ್ತರು, ಈ ತರ ಎಲ್ಲ ವಿಭಾಗಗಳಿರ್ತಾರೆ. ಆಚಾರ್ಯರ ಏಕಾದಶ ಸ್ಕಂದದ ತಾತ್ಪರ್ಯದಲ್ಲಿ ತಿಳಿಸುವಂತೆ ಕೆಲವರಿಗೆ ಪ್ರಮೇಯ ವಿಷಯ ಹೇಳಿದಾಗ ಬಹಳ ಸಂತೋಷ ಆಗುತ್ತೆ, ಕಥಾಭಾಗದಲ್ಲಿ ಅಷ್ಟೇ ಅಭಿರುಚಿ ಇರೋದಿಲ್ಲ. ಇನ್ನು ಕೆಲವರು ಕಥಾ ಹೇಳಿದ್ರೇನೆ ಜಾಸ್ತಿ, ಮತ್ತೆ ತತ್ವಭಾಗ ಹೇಳಿಕ್ ಹೋದ್ರೆ ನಿದ್ದೆ ಮಾಡ್ತಾರೆ ಪ್ರವಚನದಲ್ಲಿ. ಆದರೆ ಎಲ್ಲ ವರ್ಗದ ಜನಾಂಗವನ್ನು ಅವರು ದೇವರ ಕಡೆ ತಿರುಗಿಸ್ಬೇಕು ಅಂದ್ರೆ ಆ ಸಾಮರ್ಥ್ಯ ಸಾಮಾನ್ಯ ಎಲ್ಲರಿಗೂ ಬರೋದಿಲ್ಲ. ಅಂದ್ರೆ ಜತೀರ್ಥಾಚಾರ್ಯರ ಭಾಗವತ ಆ ರೀತಿಯಲ್ಲಿ ಇತ್ತು. ಅಂದ್ರೆ ಪ್ರತಿಯೊಬ್ಬ ಶ್ರೋತೃನಿಗೂ ಕೂಡ ಅವನಿಗೆ ಬೇಕಾದದ್ದು ಅಲ್ಲಿ ಸಿಕ್ಕಿರಬೇಕು. ಅವರಿಗೆ ಪ್ರಮೇಯ ಬೇಕಾ ಅಥವಾ ಕಥಾಭಾಗ ಬೇಕಾ, ಅದರಲ್ಲಿ ನಾವು ವ್ಯಾಖ್ಯಾನ ವಿಶೇಷಗಳು ಬೇಕಾ, ಅಪೂರ್ವ ವಿಚಾರಗಳು ಬೇಕಾ, ಎಲ್ಲವೂ ಸಿಕ್ಕಿರಬೇಕು ಅದರಲ್ಲಿ. ಈ ರೀತಿಯಲ್ಲಿ ಭಕ್ತಿ ಉತ್ಪನ್ನವಾಗುವಂತೆ ಪ್ರವಚನವನ್ನು ನಡೆಸತಕ್ಕಂತಹದ್ದು ಅದೊಂದು ವಿಶೇಷವಾದರೆ, ಮತ್ತೊಂದು ವಿಶೇಷವನ್ನ ನಾವು ನೋಡೋದಾದ್ರೆ, ಏನು ಭಾಗವತದಲ್ಲಿ ಸಾಮಾನ್ಯ ನಾವು ಆಯಾ ಸ್ಕಂದಕ್ಕೆ ಅನುಸಾರವಾಗಿ ಕಥಾ ಹೇಳಿಕೊಂಡು ಹೋಗ್ತಿರ್ತೇವೆ. ಆದ್ರೆ ಅವರ ಕ್ರಮ ಹಾಗಿರಲಿಲ್ಲ. ದಶಮಸ್ಕಂದ ಪ್ರವಚನ ಮಾಡ್ತಿರ್ತಾರೆ, ಪರೀಕ್ಷಿತರಾಜರ ವೃತ್ತಾಂತ ಬಂದಿರ್ತದೆ, ಇದಕ್ಕಿಂತ ನೇರ ಅಲ್ಲಿಂದ ಪ್ರಥಮ ಸ್ಕಂದ ಕಾಲ ಇರ್ತಾರೆ. ಯಾಕೆ ಅಲ್ಲೂ ಇದೆ ಪರೀಕ್ಷಿತರಾಜರ ಜನ್ಮ ವೃತ್ತಾಂತ ಎಲ್ಲ. ದಶಮಸ್ಕಂದ ಒಂದು ಶ್ಲೋಕ ಹೇಳಿರ್ಬೇಕು, ತಕ್ಷಣದಲ್ಲೇ ಒಂದು ಸೆಕೆಂಡ್ ವಿಳಂಬ ಇಲ್ಲ, ಪ್ರಥಮ ಸ್ಕಂದ ಶ್ಲೋಕ ಹೇಳಿರ್ಬೇಕು. ಅದಾಗಿದೆ ಅಲ್ಲಿಂದ ನಾಲ್ಕನೇ ಸ್ಕಂದ ಕಾರಬೇಕು. ಈ ತರ ಮಾಡಬೇಕು ಅಂದ್ರೆ ಇಡೀ ಭಾಗವತ ತಲೆಯಲ್ಲಿದ್ರೆ ಹೊತ್ತು ಸಾಧ್ಯ ಇಲ್ಲ. ಒಂದು ಪುಸ್ತಕ ಕೊಟ್ಟು ವಿಷಯವನ್ನು ಕ್ರಮಬದ್ಧವಾಗಿ ಅನುವಾದ ಮಾಡಿಕೊಂಡು ಹೋಗೋದು ಎಲ್ಲರೂ ಮಾಡ್ತಾರೆ. ಆದರೆ ಅಷ್ಟು ಆ ವಿಶೇಷಗಳನ್ನ ಅಲ್ಲಲ್ಲಿ ಸಾಮಾನ್ಯ ಪ್ರಥಮ ಸ್ಕಂದ ಹೇಳುವಾಗ ಗೋಪಿಗೀತೆ ಹೇಳಿರ್ತಾರೆ, ಎಲ್ಲಿ ಸಂಬಂಧ. ಆದರೆ ಆ ವಿಷಯಕ್ಕೆ ಏನು ಬಂದಿರ್ತದಲ್ಲ, ಆ ಸಂದರ್ಭ ತಕ್ಕಂತೆ ಬೇರೆ ಎಲ್ಲೆಲ್ಲಿ ವಿಷಯ ಬಂದಿರ್ತದೆ ಭಾಗವತದಲ್ಲಿ ಅದನ್ನೆಲ್ಲ ಸಂಗ್ರಹ ಮಾಡಿಬಿಡ್ತಾರೆ. ಇಷ್ಟು ಅಪೂರ್ವವಾದ ಕ್ರಮದಲ್ಲಿ ಶ್ರೀಮದ್ ಭಾಗವತದ ಒಂದು ಉಲ್ಲೇಖ. ಭಾಗವತದಲ್ಲಿಯೇ ಮತ್ತು ಭಾಗವತದ ಮಹಾತ್ಮ್ಯವನ್ನ ನಿರೂಪಣೆ ಮಾಡಬೇಕಾದರೆ ಪದ್ಮಪುರಾಣದಲ್ಲಿ ಒಂದು ಮಾತಾಡುತ್ತಾರೆ, ಸರ್ವ ಸಿದ್ಧಾಂತ ನಿಷ್ಪನ್ನಂ ಸಂಸಾರ ಭಯ ನಾಶನಂ ಭಕ್ತ್ಯೌಢವರ್ಧನಂ ಯಚ್ಚ ಕೃಷ್ಣ ಸಂತೋಷ ಹೇತುಕಂ ಮೇನಿರೇ ಭಗವದ್ರೂಪಂ ಶಾಸ್ತ್ರಂ ಭಾಗವತಂ ತಲೌ ಪಠನಾತ್ ಶ್ರವಣಾತ್ ಸದ್ಯಃ ವೈಕುಂಠ ಫಲದಾಯಕಂ. ಭಾಗವತದ ಪಠನ ಅಥವಾ ಶ್ರವಣದಿಂದ ನಮಗೆ ಏನು ಫಲ ಅಂತ ಕೇಳಿದರೆ ಅದು ವೈಕುಂಠ ಫಲದಾಯಕಂ, ಮೋಕ್ಷವೇ ಪ್ರಾಪ್ತಿಯಾಗತ್ತೆ. ಶ್ರೀಕೃಷ್ಣ ಪರಮಾತ್ಮನೇ ಹೃದಯ ಕಮಲದಲ್ಲಿ ಗೋಚರನಾಗ್ತಾನೆ. ಸತ್ಯೋ ಹೃತ್ಯವರುದ್ಧ ಕೃತಿಭಿ ಶುಶ್ರೂಷಿಸ್ತಕ್ಷಣಾತ್ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಭಗವದ್ ಭಕ್ತಿ ವರ್ಧನ, ಪರಮಾತ್ಮನಲ್ಲಿ ಭಕ್ತಿ ಅತ್ಯಧಿಕವಾಗಬೇಕು. ಜೊತೆಯಲ್ಲಿ ಕೃಷ್ಣ ಸಂತೋಷ ಹೇತುಕಂ ಅಂತ ಭಾಗವತ ಪ್ರವಚನ ಅನ್ನುವಂಥದ್ದು ಅದು ಜನಪ್ರಿಯವಾಗಿರಬೇಕು, ಹರಿಪ್ರಿಯವಾಗಿ ಮಾಡಬೇಕು ಅಂತ ಪ್ರಶ್ನೆ. ಉತ್ತರ
ಇಬ್ಬರಿಗೂ ಉಪಯೋಗ ಆಗಬೇಕು. ಸಾಮಾನ್ಯ ಏನಾಗತ್ತೆ ಅಂದ್ರೆ ಈ ಒಟ್ಟು ಟೋಪಿನ ನ್ಯಾಯ ಅಂತ ಇದೆ ನಮ್ಮಲ್ಲಿ. ಮುಂದಿನ ದಿವಸ ಈ ಒಟ್ಟುಗಳಿಗೆ ಹೊಸ ಒಟ್ಟುಗೆ ಟೋಪಿನ ಹಾಕುವುದು ಲಂಗೋಟಿ ಹಾಕ್ತಾರೆ. ಅದ್ಯಾವುದೋ ಮುಂಚೆ ಇತ್ತಂತೆ ಆಚಾರ್ಯ ಹೇಳಿಬಿಟ್ಟಿದ್ರು, ನೀವು ಒಂದಿಷ್ಟು ಬಟ್ಟೆ ತೊಂದು ಕಟ್ ಮಾಡ್ಕೊಂಡು ಬಂದ್ಬಿಡ್ರಿ ಲಂಗೋಟಿ ಹಾಕ್ಬೇಕು ಅಂತ. ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬಂದ್ಬಿಟ್ಟ. ಅದು ಮುಂದೆ ಸೇರಿಸಿದ್ರೆ ಹಿಂದೆ ಬಿಚ್ಚೋತಾ ಇತ್ತು, ಹಿಂದೆ ಸೇರಿಸಿ ಮುಂದೆ ಬಿಚ್ಚೋತಾ ಇತ್ತು. ಅದು ಒಟ್ಟು ಟೋಪಿನ ನ್ಯಾಯ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಹಾಗಾಗಿ ನಾವು ಕೇವಲ ಭಗವಂತನ ಪ್ರೀತಿ ಆಗ್ಬೇಕು ಅಂತ ತದೇಕ ಚಿತ್ತದಿಂದ ಪ್ರಮೇಯಗಳನ್ನು ನಿರೂಪಣೆ ಮಾಡುತ್ತಾ ಹೋದ್ರೆ ಕೂತಿರುವ ಸಾಮಾನ್ಯ ಜನರಿಗೆ ನಿದ್ರೆ ಬರುತ್ತೆ. ಭಾರಿ ಹೇಳಿದಾರಪ್ಪ, ಏನ್ ಹೇಳಿದ್ದಾರೆ ಅಂದ್ರೆ ಅವ್ರನ್ನೇ ಕೇಳ್ಬೇಕಷ್ಟೇ, ನಮಗ್ ಗೊತ್ತಿಲ್ಲ ಅಂತ, ನಮಗೇನು ಅರ್ಥ ಆಗಿಲ್ಲ ಅಂತ ಹಂಗಾಗಿ ಬಿಡುತ್ತೆ. ಇಲ್ಲ ಜನರ ಮೆಚ್ಚುಗೆ ಚಪ್ಪಾಳೆ ಪಡಿಬೇಕು ಅಂತ ಜನಕ್ಕೆ ಬೇಕಾಗೋ ತರ ಅದನ್ನೇ ಹೇಳ್ತಾ ಹೋದ್ರ ತತ್ವಗಳೆಲ್ಲ ಆಗುತ್ತೆ. ಆದರೆ ಎರಡನ್ನೂ ಕೂಡಿಸಿಕೊಂಡು ಒಗ್ಗೂಡಿಸಿಕೊಂಡು ಹೇಳುವಂತಹದ್ದು ಅದು ಎಲ್ಲರಿಗೂ ಸಾಧ್ಯ ಆಗುವುದಿಲ್ಲ. ಅದೊಂದು ವಿಶಿಷ್ಟವಾದ ಕಲೆನೇ ಅದು. ಅದು ನಮ್ಮ ವಾಚಸ್ಪತಿರ್ತರ ಭಾಗವತ ಪುರಾಣಗಳಲ್ಲಿ ಅದನ್ನು ನಾವು ಕೇಳುತ್ತೇವೆ. ಶ್ರೀಮದ್ ಭಾಗವತದಲ್ಲಿ ಶ್ರೀನಿವಾಸ ಕಲ್ಯಾಣನು ಬಹಳ ಸುಮಧುರವಾಗಿ ಹೇಳ್ತಾ ಇದ್ರು. ಶ್ರೀನಿವಾಸ ದೇವರಲ್ಲಿ ಪರಮ ಭಕ್ತಿ. ಮತ್ತೆ ಬೆಂಗಳೂರಿನಲ್ಲಿ ಅವರು ಗಾಂಧಿ ಬಜಾರ್ ಶಾಖೆಯಲ್ಲಿ ಶ್ರೀನಿವಾಸ ದೇವರನ್ನು ಪ್ರತಿಷ್ಠೆ ಮಾಡಿದ್ದಾರೆ, ಅವರೇ ಮಾಡಿದ್ರು. ಅವರ 80ನೇ ವರ್ಷದ ಶಾಂತಿಯ ಪ್ರಸಂಗದಲ್ಲಿ ಶ್ರೀನಿವಾಸ ದೇವರು, ನರಸಿಂಹದೇವರು, ಭೂವರಾಹ ದೇವರು ಮತ್ತೆ ಅಮ್ಮನವರನ್ನ ಪದ್ಮಾವತಿ ಅಮ್ಮನವರೆಲ್ಲ ಅವರೇ ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು. ದೊಡ್ಡದಾಗೆಲ್ಲ ಕಟ್ಟಿಸಿ ಮಾಡಿ ತುಂಬಾ ಪ್ರಯಾಸ ಪಟ್ಟರು. ಅದೇ ನಮ್ದಿನ್ನೂ ಬಾಲ್ಯ ಚಿಕ್ಕುಡಿಲ್ಲ. ನಮ್ಮ ಸ್ವಾಮಿ ಜೊತೆ ಕಮ್ಮೇಳಿ ಮಾಧವ ತೀರ್ಥ ಸಂಸ್ಥಾನಾಧೀಶರು ವಿದ್ಯಾಸಾಗರ ಮಾಧವ ತೀರ್ಥರು ಅಂತ ಇತ್ತೀಚೆಗೆ ವೃಂದಾವನಾದವರು. ನಾನು ಅವರ ಬಳಿಯಲ್ಲಿದ್ದೆ ಆ ಸಂದರ್ಭದಲ್ಲಿ, ಅವರ ಹತ್ರ ಅಧ್ಯಯನಕ್ಕೆ ಅಂತ ಇನ್ನೂ ಚಿಕ್ಕ ವಯಸ್ಸಲ್ಲಿ ಸೇರಿಕೊಂಡಿದ್ದೆ. ಅವರನ್ನು ಇವರು ಪ್ರತಿಷ್ಠೆ ಕರೆಸಿದ್ರು ವಾಚಸ್ಪತಿರ್ತು. ಅನೇಕ ಜನ ಪೀಠಾಧಿಪತಿಗಳನ್ನ ಆ ಸಂದರ್ಭದಲ್ಲಿ ಕರೆಸಿದ್ರು. ಸ್ವಾಮಿ ಜೊತೆ ಸಂಚಾರ ಕ್ರಮೇಣ ನಾನು ಹೋಗಿದ್ದೆ. ಪ್ರತಿಷ್ಠಾ ಕಾರ್ಯದಲ್ಲಿ ಅವರ ಶಾಂತಿಯಾದ ಕಾರ್ಯಗಳಲ್ಲಿ ಭಾಗವಹಿಸುವ ಸೌಭಾಗ್ಯ ಸಿಕ್ಕಿತ್ತು. ಈ ನಿಟ್ಟಿನಲ್ಲಿ ಶ್ರೀನಿವಾಸ ದೇವರಲ್ಲಿ ವಿಶೇಷವಾದ ಭಕ್ತಿ. ಮತ್ತೆ ಕೃಷ್ಣ ಅಂತ ಹೇಳಿದ್ರೆ ಮೈ ಮರೆತು ಬಿಡುತ್ತಿದ್ರು. ಮತ್ತೆ ಅವರ ಪ್ರವಚನದ ಮತ್ತೊಂದು ವಿಶೇಷ ಅಂತ ಹೇಳಿದರೆ, ಸಾಮಾನ್ಯವಾಗಿ ಭಾಗವತಾದಿ ಶಾಸ್ತ್ರಗಳನ್ನು ಉಲ್ಲೇಖ ಮಾಡುತ್ತಾ ಅದರ ಜೊತೆಯಲ್ಲಿ ದಾಸ ಸಾಹಿತ್ಯದ ಅನೇಕ ದೇವರ ನಾಮಗಳನ್ನು ಒಗ್ಗೂಡಿಸಿಕೊಂಡು ಹೇಳುತ್ತಿದ್ದರು. ಆ ಏನು ಸಂದರ್ಭ ಬಂದಿರ್ತದೆ ತಕ್ಕಂತೆ ದಾಸರ ಮಾತು ತಗೊಳ್ಬೇಕು. ಯಾವುದು ಪುರಂದರದಾಸರು, ವಿಜಯರಾಯರು ಮತ್ತೆ ವ್ಯಾಸರಾಜ ಪ್ರಸಾದ ಹೋದರು ಅವರ ಅನೇಕ ಹಾಡುಗಳನ್ನ, ಮತ್ತೆ ಇದು ಅದು ಅಂತ ಏನಿಲ್ಲ, ಯಾವುದು ತುಂಬಾ ಪ್ರಮೇಯ ಗರ್ಭಿತವಾಗಿರುತ್ತವೆ ಅಂತಹ ಅನೇಕ ದೇವರ ನಾಮಗಳನ್ನ ಆಯಾ ಸಂದರ್ಭೋಚಿತವಾಗಿ ಅದನ್ನು ಸೇರಿಸಿಕೊಂಡು ಅವರು ಪ್ರವಚನವನ್ನು ಮಾಡ್ತಾ ಇದ್ರು. ಹಾಗಾಗಿ ಗುರುವಾಶ್ರಮದಲ್ಲಿಯೇನೆ ಇಷ್ಟೆಲ್ಲ ಅವರು ಸುಮಾರು ವ್ಯಾಸರಾಜ ಮಠದ ಪೀಠಾಧಿಪತಿಗಳ ಜೊತೆಯಲ್ಲಿ ಸುಮಾರು 70 ವರ್ಷದ ಬಾಂಧವ್ಯ ಅವರ ಗುರುವಾಶ್ರಮದಲ್ಲಿ. ಮತ್ತೆ ಅವರ ಉಪನಯನ ಇದೆಲ್ಲ ಆಗಿರುವಂತಹದ್ದು ಕೂಡ ವಿದ್ಯಾವಾರಿಧಿ ತೀರ್ಥರ ಕಾಲದಲ್ಲಿ. ಅಂದ್ರೆ ಬೈರಳಿ ತೀರ್ಥರು ಗುರುಗಳು ವಿದ್ಯಾ ಪ್ರಸನ್ನ ತೀರ್ಥರು, ಅವರ ಗುರುಗಳು ವಿದ್ಯಾವಾರಿಧಿ ತೀರ್ಥರು ಅಂತ ಹೇಳಿ ಗೋರುವೆ ಗುರು ವಿದ್ಯಾ ವಾರಿಧಿ ತೀರ್ಥರ ಭೂರಿದೇವ ಸತತ ಅಂತ ನಮ್ಮ ಪ್ರಸನ್ನ ತೀರ್ಥರವರ ಮೇಲೆ ಒಂದು ದೇವರ ನಾಮವನ್ನು ಮಾಡಿದ್ದಾರೆ. ಶ್ರೀರಂಗ ಕ್ಷೇತ್ರದಲ್ಲಿ ಅವರ ವೃಂದಾವನ ಇದೆ. ಬಹಳ ದೊಡ್ಡ ತಪಸ್ವಿಗಳವರು, ಶಮಾನುಗ್ರಹ ಶಕ್ತರು ವಿದ್ಯಾವಾರಿಧಿ ತೀರ್ಥರು. ಅವರ ಮಹಿಮೆ ತುಂಬಾ ಇದೆ. ಅಂತಹ ವಾರಿಧಿ ತೀರ್ಥರ ಕಾಲದಲ್ಲಿ ಅವರ ನಮ್ಮ ಅಂದ್ರೆ ಬೈರಳಿ ತೀರ್ಥರಿಗೂ ಅರ್ಥಾತ್ ಪೂರ್ಣಬೋಧಾಚಾರ್ಯಗೂ ಜಯತೀರ್ಥಾಚಾರ್ಯಗೂ ಅವರಿಗೆ ಉಪನಯನ ಆಗಿರತಕ್ಕಂತಹದ್ದು. ಆಮೇಲೆ ಅವರು ಪೀಠಾಧಿಪತಿಗಳಾದರು. ಇವರು ವ್ಯಾಸರಾಜ ಮಠಕ್ಕೆ ಆಸ್ಥಾನ ವಿದ್ವಾಂಸರಾಗಿ ಅನೇಕ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಮಠದ ಧರ್ಮಾಧಿಕಾರಿಗಳಾಗಿಯೂ ಶ್ರೀಮಠದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಬಹಳ ಆಸಕ್ತಿಯಿಂದ ಭಾಗವಹಿಸಿ ವ್ಯಾಸರಾಜರ ವಿಶೇಷವಾಗಿರತಕ್ಕಂತಹ ಸೇವೆಯನ್ನು ಮಾಡಿದ್ದಾರೆ.
ಸಾಮಾನ್ಯ ಶ್ರೀ ವೈಷ್ಣವರದ್ದೇ ಪೂಜೆ, ಶ್ರೀರಂಗ, ತಿರುಪತಿ ಅನೇಕ ಕ್ಷೇತ್ರಗಳಲ್ಲಿ ಎಲ್ಲ ಅವರು ನಿತ್ಯದಲ್ಲಿ ಪ್ರಬಂಧಗಳನ್ನು ಹೇಳಿಯೇ ದೇವರ ಸೇವೆಯನ್ನು ಮಾಡುತ್ತಾರೆ. ಅವರಲ್ಲಿ ಆ ಸಂಪ್ರದಾಯ ಇವತ್ತಿಗೂ ಉಳ್ಕೊಂಡಿದೆ. ಹಾಗೆ ಆಳ್ವಾರ ಪ್ರಬಂಧಗಳನ್ನು ಕೂಡ ವಾಚಸ್ಪತಿ ತರಗಳಾಗಿ ಹೇಳ್ತಾ ಇದ್ರು. ಅವರ ಕ್ಷೇತ್ರಗಳಿಗೆ ಹೋದಾಗ ಆ ಶ್ರೀ ವೈಷ್ಣವರ ಮುಂದೆನೇ ಅವರದ್ದೇ ಗ್ರಂಥಗಳನ್ನ ಇವರು ಅನಾಯಾಸವಾಗಿ ಹೇಳ್ತಾ ಇದ್ರು. ಅದು ರಾಗಬದ್ಧವಾಗಿ ಹೇಳ್ತಾ ಇದ್ರೆ ಅವರಿಗೆ ಆಶ್ಚರ್ಯ, ಇವರು ಪಾದಕ್ಕೆ ಒಂದು ಶರಣಾಗತರಾಗಿಬಿಡ್ತಿದ್ರು. ಇಷ್ಟೆಲ್ಲ ನಮ್ಮ ಗ್ರಂಥ ನಿಮಗೆಲ್ಲ ಹೇಗೆ ಗೊತ್ತಿತ್ತು ಅಂತ ಹೇಳಿ ಪ್ರಬಂಧ 5 ಭಾಷೆಗಳಲ್ಲಿಯೂ ಪ್ರವಚನ ಮಾಡುತ್ತಿದ್ರು ಅವರು. ಹಾಗಾಗಿ ತಮಿಳುನಾಡಿಗೆ ಹೋದ್ರೆ ಹಾಗೆ ಪ್ರವಚನ ಮಾಡಬೇಕು, ಆಂಧ್ರಕ್ಕೆ ಬಂದ್ರೆ ತೆಲುಗಲ್ಲಿ ಪ್ರವಚನ ಮಾಡಬೇಕು. ಆಂಧ್ರದಲ್ಲಿ ಅವರು ಕರ್ನೂಲು, ನೆಲ್ಲೂರು, ಸುಮಾರು ಕಡೆ ನಮ್ಮ ಮಠದ ಶಾಖೆಗಳಿದ್ದಾವೆ. ನೆಲ್ಲೂರು ನಾವು ಹುಟ್ಟಿ ಬೆಳೆದ ಊರು ಆಂಧ್ರದಲ್ಲಿ. ನಮ್ಮ ಮಠಕ್ಕೂ ಬಂದಿದ್ರು, ನೆಲ್ಲೂರಿನಲ್ಲಿ ವ್ಯಾಸರಾಜ ಮಠಕ್ಕೂ ಅವರು ಸಪ್ತಾಹಕ್ಕೆ ಅಂತ ಬಂದಿದ್ರು. ಪ್ರಾರಂಭದಲ್ಲಿ ಬಂದಾಗ ತೆಲುಗಲ್ಲಿ ಮಾಡಬೇಕು ಅಂತ ಹೇಳಿ ತುಂಬಾ ಆಸಕ್ತಿ. ಹಾಗೆ ಪ್ರವಚನವನ್ನ ಪ್ರಾರಂಭ ಮಾಡಿದವರು 7 ದಿವಸ ಮುಗಿಯುವಷ್ಟರಲ್ಲಿ ಪ್ರಾರಂಭದ ಹಂತದಲ್ಲಿ ತೆಲುಗಲ್ಲಿ ಮಾತಾಡ್ತಾರೆ. ಅಲ್ಲಿ ಜನಕ್ಕೆ ಏನೋ ಜಪ್ತಾಂಡೆ ಸ್ವಾಮಿ ಅಂತ ಹೇಳಿ ಏನೋ ಹೇಳ್ತಾರೆ ಇವರು ಅಂತ ಲೆಕ್ಕಾಚಾರ ಹಾಕಿದ್ರು ಅವರು. ಆದ್ರೆ ಇವರು 7ನೇ ದಿವಸ ಭಾಗವತ ಮಂಡಳಕ್ಕೆ ಎಷ್ಟು ಜನ ಸೇರಿದ ಹಾಗೆ ಫುಲ್ಲಾಗ್ಬಿಟ್ಟಿತ್ತು. ಅಂದ್ರೆ ತೆಲುಗಲ್ಲಿಯೂ ಅವರಿಗೂ ಮನ ಮುಟ್ಟುವಂತೆ ಶ್ರೀಮದ್ ಭಾಗವತವನ್ನ ಅನಾಯಾಸವಾಗಿ ಪ್ರವಚನ ಮಾಡಿದ್ರು. ಅದರಂತೆ ತಮಿಳುನಾಡು, ಚೆನ್ನೈ ಅಂತ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಪ್ರವಚನಗಳು, ಉತ್ತರ ಭಾರತಕ್ಕೆ ಹೋದಾಗ ಹಿಂದಿಯಲ್ಲೇ ಪ್ರವಚನವನ್ನ ಮಾಡಿದ್ದಾರೆ. ಇವರ ಭಾಗವತ ಸಪ್ತಾಹವನ್ನ ಕೇಳಿ ಅಲ್ಲಿಯ ಜನರೆಲ್ಲ ಇವರಿಗೆ ಪಾದಾಕ್ರಾಂತರಾದದ್ದಿದೆ. ಇವರ ಕಾರ್ಯ ಬಿದ್ದು ಆಶ್ಚರ್ಯಪಟ್ಟಂತ, ಅವರ ಪ್ರವಚನ ಕೇಳಿ ಆಶ್ಚರ್ಯಪಟ್ಟಂತಾಗ್ತಿದೆ. ಹಾಗಾಗಿ ಅವರು ಪಂಚಭಾಷಾ ಪ್ರಭಂಜನ ಅಂತ ಒಂದು ಪ್ರಶಸ್ತಿ ಇತ್ತು ಅವರಿಗೆ. ಸಮಯ ಮುಗಿತಾವತ್ತೆ, 5 ನಿಮಿಷ ನಾನು ಮಾತು ಮುಗಿಸ್ತೇನೆ. ಅವರಿಗೆ ತುಂಬಾ ಪ್ರಶಸ್ತಿಗಳು ಇವರ ಒಂದು ವಿದ್ವತ್ತಿ ಆರಿಸಿಕೊಂಡು ತಾವಾಗಿಯೇ ಬಂದದ್ದು. ಅನೇಕ ಕಡೆಗಳಲ್ಲಿ ಏನು ವಿಶೇಷವಾಗಿ ಪ್ರವಚನಗಳನ್ನು ಮಾಡಿದ್ದಾರೆ. ಅವರನ್ನ ಪುರುಷ ಸರಸ್ವತಿ ಅಂತಲೂ ಅವರನ್ನ ಕರೀತಾ ಇದ್ರು. ಮತ್ತೆ ತಿರುಮಲ ತಿರುಪತಿ ದೇವಸ್ಥಾನ ಅಂದ್ರೆ ಡಿಟಿಡಿಯಲ್ಲಿ ದ್ವೈತ ವೇದಾಂತಕ್ಕೆ ಸಂಬಂಧಪಟ್ಟಂತಹ ವಿದ್ವತ್ಸಭೆಗಳ ಪರೀಕ್ಷೆ ತಗೊಳ್ಬೇಕಾದ್ರೆ ಅದಕ್ಕೆ ಇವರೇ ಧರ್ಮಾಧಿಕಾರಿಗಳಾಗಿದ್ರಂತೆ. ಯಾಕಂದ್ರೆ ಶ್ರೀಮದಾಚಾರ್ಯರ ಸೂತ್ರ ಭಾಷ್ಯಾದಿಗಳಲ್ಲಿ ಅಷ್ಟು ಹಿಡಿತ ಇವರಿಗೆ ವಿಶೇಷವಾಗಿ ಹಿಡಿತ ಇತ್ತು. ಮತ್ತೆ ಕೇವಲ ಮಧ್ವ ಸಿದ್ಧಾಂತದಲ್ಲಿ ಮಾತ್ರ ಅಲ್ಲ, ಮತತ್ರಯಗಳಲ್ಲಿಯೂ ಇವರಿಗೆ ಹಿಡಿತ ಇತ್ತು. ಹಾಗಾಗಿ 3 ಮತದ ಭಾಷ್ಯಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿರತಕ್ಕಂಥವರು. ಮತ್ತು ಅಲ್ಲಿ ಧರ್ಮಾಧಿಕಾರಿಗಳಾಗಿ ಪರೀಕ್ಷೆಗಳನ್ನು ತೆಗೆದುಕೊಳ್ಳುತ್ತಿದ್ರು. ಇನ್ನು ಮೈಸೂರು ತಿರುಪತಿಯ ಛತ್ರಕ್ಕೂ ಕೂಡ, ತಿರುಪತಿ ಮೈಸೂರು ಛತ್ರಕ್ಕೂ ಅವರು ಸದಸ್ಯರಾಗಿ ಅಲ್ಲಿ ಶ್ರೀನಿವಾಸ ದೇವರ ಸೇವೆಯನ್ನು ಸಲ್ಲಿಸಿದ್ದಾರೆ. ಇಲ್ಲಿ ತುಂಬಾ ಕಡೆ ಹೋದ್ರೆ ಬಹಳ ಇದೆ ಅವರದ್ದು. ಮತ್ತೆ ಅಂದಿನ ಕಾಲದ ರಾಷ್ಟ್ರಾಧ್ಯಕ್ಷರು ಏನು ಬಾಬು ರಾಜೇಂದ್ರ ಪ್ರಸಾದ್ ಇದ್ದಾರೆ, ರಾಜೇಂದ್ರ ಪ್ರಸಾದ್ ಅವರು ಇರ್ಬೋದು ಅಥವಾ ಡಾಕ್ಟರ್ ರಾಧಾಕೃಷ್ಣನ್ ಇರ್ಬೋದು, ಅವರಿಂದಲೂ ಕೂಡ ಸಂಸ್ಕೃತರಾಗಿದ್ದಾರೆ. ಕೃಷ್ಣಮೂರ್ತಿರಾವು ಮತ್ತೆ ಭಾರತದ ವಿದ್ಯಾಭವನದ ಸಂಸ್ಥಾಪಕರು KM ಮುನ್ಷಿ ಅಂತ ಹೇಳಿ ಅಂದಿನ ಯಾರು ಪ್ರಮುಖರಿದ್ದರು, ರಾಜ್ಯದ ಆಡಳಿತದಲ್ಲಿ ಪ್ರಮುಖರಾಗಿರತಕ್ಕಂತಹ ವ್ಯಕ್ತಿಗಳು, ಅವರಿಂದಲೂ ಅನೇಕ ಬಿರುದಾವಳಿಗಳನ್ನ, ಸರ್ಕಾರಗಳನ್ನ ಸ್ವೀಕಾರ ಮಾಡಿರತಕ್ಕಂಥವರು. ಮತ್ತಿನ ಕಾಲದಲ್ಲಿ ಬಿಹಾರದ ರಾಜ್ಯಪಾಲರು ರಂಗನಾಥ್ ದಿವಾಕರ್ ಅಂತ ಹೇಳಿ ಅವರು ಕೂಡ ಇವರ ಪ್ರವಚನಗಳಂತ ಹೇಳಿ ಪ್ರಶಸ್ತಿಗಳನ್ನು ನೀಡುತ್ತಿದೆ. ಮತ್ತೆ ಅಂದಿನ ಗುಜರಾತಿನ CM ಕೇಶುಭಾಯ್ ಪಟೇಲ್, ಕೇಳಿರ್ಬೋದು ಇವರೆಲ್ಲರ ಹೆಸರುಗಳು. ಕೇಶುಭಾಯ್ ರಾಜಕೀಯದಲ್ಲಿ ತುಂಬಾ ಪ್ರಮುಖ ವ್ಯಕ್ತಿಗಳು ಎಲ್ಲರೂ ಕೂಡ. ಅವರು ಇವರ ಪ್ರವಚನಕ್ಕೆ ಮುಗ್ಧರಾಗಿ ಅವರ ರಾಜ್ಯದ ವಿಧಾನಸಭೆಯಲ್ಲಿ ಇವರ ಪ್ರವಚನವನ್ನು ಏರ್ಪಾಡು ಮಾಡಿದರು. ಇದು
ಸಂಚಾರಿ ಗ್ರಂಥಾಲಯ ಅಂತ ಇವರನ್ನ ಕರೀತಾ ಆದರಿಸ್ತಾ ಇದ್ದಾರೆ. ತಂಜಾವೂರಿನ ಮಹಾರಾಜರು ಸೂರ್ಯ ಅಂತ ಬಿರುದನ್ನು ನೀಡುತ್ತಾ ಇದ್ದಾರೆ. ಹಾಗೆ ಉಪನ್ಯಾಸ ರತ್ನಾಕರ, ಗೀತೋಪನ್ಯಾಸ ವಿಶಾರದ, ವಿದ್ಯಾನಿಧಿ, ಶ್ರುತಿ ಸ್ಮೃತಿ ಗೀತಾ ಸಂಪನ್ನ, ಶ್ರೀಮದ್ ಭಾಗವತ ಪಂಚಾನನ, ರಾಮಾಯಣ ಸುಧಾವರ್ಷಿ, ವೇದ ವೀಣಾ ಪಟು, ವಿದ್ಯಾ ವಾಚಸ್ಪತಿ. ಅವರ ಬಿರುದುಗಳನ್ನು ಹೇಳಿಕೆ ತುಂಬಾ ಹೊತ್ತು ಬೇಕಾಗ್ತದೆ. ಮತ್ತೆ ಅಷ್ಟು ಪ್ರಶಸ್ತಿಗಳನ್ನು, ವಿದ್ಯಾ ವಾಚಸ್ಪತಿ ಅಂತ ಆಶ್ರಮಾದ್ಮೇಲೆ ಬಂದ ಹೆಸರಲ್ಲ ಅವರಿಗೆ. ಮೊದಲೇ ಏನು ಅವರಿಗೆ ಹೆಸರಿತ್ತು, ಬೇರೆ ಆಶ್ರಮ ಕೊಡುವಾಗ ಅದೇ ಹೆಸರು ಇಟ್ಬಿಟ್ಟು ವಾಚಸ್ಪತಿ. ಯಾಕಂದ್ರೆ ನಮ್ಮ ಮಠದಲ್ಲಿ ಹೆಣ್ಣು ವಿದ್ಯಾ ಅಂತ ಒಂದೇ ಬರ್ತದೆ. ಮೊದಲೇ ವಿದ್ಯಾ ವಾಚಸ್ಪತಿ ಅಂತ ಇವರಿಗೆ ಒಂದು ಬಿರುದಿತ್ತು. ವಿದ್ಯಾ ವಾಚಸ್ಪತಿ ತೀರ್ಥರು ಅಂತ ಅದೇ ಒಂದು ನಾಮಕರಣವನ್ನೇ ಇವರಿಗೆ ನೀಡುತ್ತಾ ಇದ್ದಾರೆ. ಅದೇ ಒಂದು ಹೆಸರಾಗ್ತಾ ಇದೆ. ಇನ್ನು ಅವರ ಆಶ್ರಮ ಆಗಿರ್ತಕ್ಕಂಥದ್ದು ಕೂಡ ಕೃಷ್ಣಾಷ್ಟಮಿಯ ದಿವಸವೇ. ಅಯೋಧ್ಯ ತೀರ್ಥರು ತಮ್ಮ ಅಂತ್ಯಕಾಲದಲ್ಲಿ ಹೋಮಾನ್ಪುರದಲ್ಲಿ ಅವರು ವಾಸ ಮಾಡುತ್ತಿದ್ದರು. ಕೊನೆಯ ಕಾಲಕ್ಕೆ ಇವರನ್ನ ಕರೆಸಿದ್ರು. ಇವರು ಮಂತ್ರಾಲಯಕ್ಕೆ ಹೋಗಿದ್ರು ಆ ಸಂದರ್ಭದಲ್ಲಿ. ರಾಘವೇಂದ್ರ ಸರ್ ಅವರ ಸೇವಾ ಮಾಡಬೇಕು ಅಂತ. ರಾಯರು, ವ್ಯಾಸರಾಜರು, ಟೀಕಾರಾಯರು ಅಂದ್ರೆ ಪರಮ ಭಕ್ತಿ, ಪರದೇವತಾ ವಿಶ್ವಾಸ ಅವರನ್ನು. ಅಷ್ಟು ವಿಶೇಷ. ರಾಯರ ಹೆಸರು ಹೇಳ್ತಾ, ಅವರ ಸ್ತೋತ್ರ ಎಲ್ಲ ಹೇಳ್ತಾ ಇದ್ರೆ ಮೈ ಮರೆತು ಬಿಡ್ತಿದ್ರು ಜಯತೀರ್ಥಾಚಾರ್ಯರು. ಅಷ್ಟು ರಾಯರಲ್ಲಿ ಭಕ್ತಿ ಮಾಡಿರ್ತಕ್ಕಂಥವರು. ಹಾಗಾಗಿ ಮಂತ್ರಾಲಯಕ್ಕೆ ಹೋಗಿ ರಾಯರ ಒಂದು ಸೇವಾದಿಗಳನ್ನು ಮಾಡಿ ಅಂದಿನ ಕಾಲದ ಯತಿಗಳಿಂದ ಮಂತ್ರಾಕ್ಷತೆಯನ್ನು ಪಡೆದುಕೊಂಡು ಬರ್ತಾರೆ. ಸರಿಯಾಗಿ ಇಲ್ಲಿ ಸುದ್ದಿ ಬರ್ತದೆ, ನೀವು ಮುಂದೆ ಪೀಠಕ್ಕೆ ಬರಬೇಕು, ಆಶ್ರಮವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ. ರಾಯರ ಅಪ್ಪಣೆ, ಅವರ ಅನುಗ್ರಹ ಅಂತ ಹೇಳಿ ಪೀಠಾಧಿಪತಿಗಳಾಗ್ತಾರೆ. ಇನ್ನೊಂದು ಮಹಿಮಾನ ಹೇಳ್ತಾರೆ. ಅವತ್ತು ರಾಯರ ಮಠದ ಪೀಠಾಧಿಪತಿಗಳು ಕೊಟ್ಟಂತಹ ಏನು ಕೆಂಪು ಮಂತ್ರಾಕ್ಷತೆ, ಸಾಮಾನ್ಯ ಅದು ಅರಿಶಿನ ಮತ್ತೆ ಸುಣ್ಣ ಬೆರೆಸಿ ಮಾಡುತ್ತಾರೆ. ಅದು ಇವರಿಗೆ ಬಂದಾಗ ಅದು ಹಳದಿ ಆಗಿತ್ತಂತೆ. ಮುಂದೆ ವ್ಯಾಸರಾಜ ಮಠಕ್ಕೆ ಪೀಠ ಆಗ್ತದೆ ಅನ್ನೋ ಒಂದು ಸೂಚನೆ ಅಂತ ಅನ್ನುವಂತೆ ಮುಂದೆ ಪೀಠಾಧೀಶರಾಗಿ 1997ನೇ ಇಸ್ವಿಯಿಂದ 2007ನೇ ಇಸ್ವಿವರೆಗೂ ಸುಮಾರು 10 ವರ್ಷಗಳ ಕಾಲ ವಿದ್ಯಾ ಕರ್ನಾಟಕ ಸಿಂಹಾಸನ ಅಂತಲೇ ಪ್ರಸಿದ್ಧವಾಗಿರತಕ್ಕಂಥದ್ದು ವ್ಯಾಸರಾಜರ ಪೀಠ. ದಿವ್ಯವಾದಂತಹ ಒಂದು ಸಂಸ್ಥಾನ ಇದು. ಇಂತಹ ಪೀಠದಲ್ಲಿ ವಿರಾಜಮಾನರಾಗಿದ್ದು ಗೋಪಾಲಕೃಷ್ಣ ದೇವರನ್ನ ಬಹಳ ಆದರದಿಂದ ಅವರ ಪೂಜಾ ವೈಭವ ನೀವು ಪ್ರಾಯ ನೋಡಿರಬಹುದು. ತುಂಬಾ ಆದರದಿಂದ ಗೋಪಾಲಕೃಷ್ಣ ದೇವರ ಒಂದು ಪೂಜಾ, ಅಷ್ಟೇ ಶಿಷ್ಯ ವಾತ್ಸಲ್ಯ, ಅನೇಕ ಸದ್ಗುಣಗಳನ್ನು ಹೊಂದಿರತಕ್ಕಂಥವರು 10 ವರ್ಷಗಳ ಕಾಲ ಪೀಠದಲ್ಲಿ ಮೆರೆದು ಮುಂದೆ ತಿರುಮಕೂಡಲು ಕ್ಷೇತ್ರದಲ್ಲಿಯೇ ತಮ್ಮ ಗುರುಗಳ ವೃಂದಾವನದ ಸನ್ನಿಧಾನದಲ್ಲಿ ಮತ್ತೆ ಪೂರ್ವ ಗುರುಗಳು ಶ್ರೇಷ್ಠಾಚಾರ್ಯ ಮುಂತಾದವರ ಸನ್ನಿಧಾನದಲ್ಲಿ ವೃಂದಾವನಸ್ಥರಾಗ್ತಾ ಇದ್ದಾರೆ. ಅವರು ಇರುವಾಗಲೇ ತಿರುಮಕೂರಿನಲ್ಲಿ 108 ಪ್ರಾಣದೇವರನ್ನ ಪ್ರತಿಷ್ಠೆ ಮಾಡಿದ್ದಾರೆ. ನೀವು ನೋಡಬಹುದು, 108 ಒಂದೇ ಕಡೆ 108 ಪ್ರಾಣದೇವರ ಪ್ರತಿಷ್ಠೆ. ಮತ್ತೆ ಅನೇಕ ಕಡೆಗಳಲ್ಲಿ ವ್ಯಾಸರಾಜರು ರಾಯರ ವೃಂದಾವನಗಳನ್ನೆಲ್ಲ ಸ್ಥಾಪನೆ ಮಾಡಿದ್ದಾರೆ. ಅವರ ಕಾಲದಲ್ಲೇ ಗೋಪಾಲಕೃಷ್ಣ ದೇವರಿಗೆ ಅನೇಕ ಆಭರಣಗಳನ್ನು ಸಮರ್ಪಣೆ ಮಾಡಿದರು, ಬೆಳ್ಳಿ ಪಲ್ಲಕ್ಕಿ ಇತ್ಯಾದಿಗಳನ್ನು ಸಮರ್ಪಣೆ ಮಾಡಿದರು. ಎಷ್ಟೋ ಪ್ರತಿಮೆಗಳನ್ನು ಮತ್ತೆ ಶ್ರೀಮಠಕ್ಕೆ ವಾಪಸ್ ತಂದರು. ಹೀಗೆ ಅನೇಕ ರೀತಿಯಲ್ಲಿ ವ್ಯಾಸರಾಜರ ರಾಘವೇಂದ್ರ ಸಾರ್ವಭೌಮರ ಸೇವೆಯನ್ನು ಮಾಡಿ ಅವರ ಅನುಗ್ರಹಕ್ಕೆ ಪಾತ್ರರಾಗಿರತಕ್ಕಂಥವರು. ಹಾಗಾಗಿ ಅವರ ಚರಮಶ್ಲೋಕವೇ ಆಗಿದೆ, ಶುಕಶಾಸ್ತ್ರ ಸುಧಾಂಬೋಧವು. ಶುಕಶಾಸ್ತ್ರ ಅಂದ್ರೆ ಶ್ರೀಮದ್ ಭಾಗವತ, ಅದೇ ಒಂದು ದೊಡ್ಡ ಅಮೃತದ ಸಮುದ್ರ. ಈ ಅಮೃತದ ಸಮುದ್ರದಲ್ಲಿ ನಿರಂತರವಾಗಿ ವಿಹರಿಸುವವರು ಚರಂತಂ ಹಂಸಪುಂಜವಂ. ಶ್ರೇಷ್ಠ ಸನ್ಯಾಸಿಗಳಾಗಿರತಕ್ಕಂತಹ ವಿದ್ಯಾ ವಾಚಸ್ಪತಿ ಒಂದೇ ಶ್ರೀಕೃಷ್ಣ ಪದ ಸಂಸ್ಕೃತಂ ಅಂತ ಭಾಗವತದ ಮೂರ್ತಿಗಳಾಗಿ ಮೆರೆದು ಭಾಗವತ ಪ್ರತಿಪಾದ್ಯನಾದ ಗೋಪಾಲಕೃಷ್ಣ ದೇವರನ್ನ ಹೋಲಿಸಿಕೊಂಡಂತಹ ಮಹನೀಯರು. ಅವರ ಆರಾಧನಾ ದಿವಸ ಇವತ್ತು. ತತ್ಪ್ರಯುಕ್ತವಾಗಿ ಗುರುಗಳ ಸ್ಮರಣೆ ಆಗಬೇಕು. ಎಲ್ಲ ಕಡೆ ಆ ಗುರುಗಳ ಮಹತ್ವ ಎಲ್ಲ ಕಡೆ ಎಲ್ಲರಿಗೂ ಗೊತ್ತಾಗಬೇಕನ್ನುವಂತಹ ಒಂದು ಸದಭಿಪ್ರಾಯದಿಂದ ವ್ಯಾಸರಾಜರ ಶ್ರೀಮಠದಲ್ಲಿ ತುಂಬಾ ಅಭಿಮಾನಿಗಳಾಗಿರ್ತಕ್ಕಂತಹ ಹಾಗೂ ಅಪಾರ ಭಕ್ತಿ ಸಂಪನ್ನರಾಗಿರ್ತಕ್ಕಂತಹ ನಮ್ಮ ಆತ್ಮೀಯರಾಗಿರ್ತಕ್ಕಂತಹ ನಾಗು ಶ್ರೀನಿವಾಸ್ ಅವರು ಅನೇಕ ವಿದ್ವಾಂಸರಿಂದ ಅಲ್ಲಲ್ಲಿ ಪ್ರವಚನಗಳನ್ನು ಸಿದ್ಧಪಡಿಸಿದ್ದಾರೆ. ಶ್ರೀಮಠದ ತುಂಬಾ ಸೇವೆಯನ್ನು ಮಾಡತಕ್ಕಂಥವರು. ವ್ಯಾಸರಾಜರ ಒಂದು ಮಹಿಮೆ ಅದು ಕೇವಲ ಭಾರತದಲ್ಲಿ ಮಾತ್ರ ಅಲ್ಲದೆ ವಿದೇಶಗಳಲ್ಲಿಯೂ ಕೂಡ ವಿಶೇಷವಾಗಿ ಅವರು ಪ್ರಸಾರ ಪಡಿಸಿ ವ್ಯಾಸರಾಜರ ಒಂದು ವಿಶ್ವವೇದಿಕೆ ಅಂತಲೇ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ತನ್ಮೂಲಕ ವ್ಯಾಸರಾಜರ ಮಹತ್ವವನ್ನು ಎಲ್ಲ ಕಡೆ ಪ್ರಚಾರ ಆಗುವಂತೆ ಮಾಡಿರ್ತಕ್ಕಂಥ ವ್ಯಾಸರಾಜರ
ದೊಡ್ಡ ಸೇವೆಯನ್ನ ಮಾಡ್ತಾ ಇರತಕ್ಕಂಥವರು ನಮ್ಮ ಆತ್ಮೀಯರಾದ ನಾಡು ಶ್ರೀನಿವಾಸ್ ಅವರು. ಅವರು ಇಲ್ಲಿ ಈ ಶ್ರೀಮಠದಲ್ಲಿಯೂ ಪ್ರವಚನವನ್ನು ನಡೆಸಬೇಕು ಅಂತ ಅವರು ಸ್ವಾಮಿಗಳೊಟ್ಟಿಗೆ ಮಾತಾಡಿ ಮತ್ತು ಎಲ್ಲ ಇಲ್ಲಿಯ ಪದಾಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿ ಅವರಿಗೆ ಒಂದು ಪ್ರವಚನವನ್ನು ಸಿದ್ಧಪಡಿಸಿದ್ದಾರೆ. ಹಾಗಾಗಿ ನನಗೂ ಒಂದಷ್ಟು ಗುರುಗಳ ಸ್ಮರಣೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ಅವರಿಗೂ ಮತ್ತು ಇಲ್ಲಿಯ ಎಲ್ಲ ಪದಾಧಿಕಾರಿಗಳಿಗೂ ನಾವು ಕೃತಜ್ಞತೆಗಳನ್ನು ತಿಳಿಸಿಕೊಡುತ್ತಾ ಪ್ರತಿಯೊಂದ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಶ್ರೀ ಶ್ರೀ ವಿದ್ಯಾಶ್ರೀಷತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಆರಾಧನೆಗಳನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಗುರುಗಳ ಸ್ಮರಣೆಯನ್ನು ಸಂದರ್ಭದಲ್ಲಿ ವಿಶೇಷವಾಗಿ ಮಾಡುತ್ತಾ ಎಲ್ಲರಿಗೂ ಕೂಡ ಗುರುಗಳ ಅನುಗ್ರಹ ಆಗಲಿ, ಭಾಗವತದ ಪ್ರಮೇಯಗಳು ಎಲ್ಲರಿಗೂ ಮನದಟ್ಟಾಗಲಿ, ಶ್ರೀಕೃಷ್ಣ ದೇವರ ವ್ಯಾಸರಾಜರ ಗುರುಗಳ ಅನುಗ್ರಹ ಎಲ್ಲರಿಗೂ ಆಗಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಮಂತ್ರೇಶ.